ವೈಶಿಷ್ಟ್ಯತೆಯನ್ನು ತಿಳಿಸಿದ ಮೇಲೆ ಮತ್ತೆ ಗರುಡದೇವರು ಪ್ರಶ್ನೆ ಮಾಡ್ತಾರೆ. ದೇಹದಾಹ ವಿಧಾನಂಚ ವದ ಸುಕೃತಿನಾಂ ವಿಭೋ ಸತಿ ಯದಿ ಭವೇತ್ ಪತ್ನಿ ತಸ್ಯಾಶ್ಚ ಮಹಿಮಾಂ ವದ. ಈ ದೇಹವನ್ನ ದಹಿಸುವ ವಿಧಾನಗಳನ್ನ ದಯಮಾಡಿ ನಿಮಗೆ ಉಪದೇಶ ಮಾಡಿ ತಿಳಿಸು ಸ್ವಾಮಿ ಅಂತ ಗರುಡದೇವರು ಪ್ರಶ್ನೆ ಮಾಡ್ತಾರೆ. ಮೃತನಾದಂತಹ ವ್ಯಕ್ತಿ ತಕ್ಷಣ ಯಾವ ಕ್ರಿಯೆಗಳಿಂದ ಪ್ರಾರಂಭ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡ್ತಾನೆ ಭಗವಂತ. ಭಗವಾನುವಾಚ, ಭಗವಂತ ಹೇಳ್ತಾನೆ, ಶೃಣುತಾರಕ್ಷ್ಯ ಪ್ರವಕ್ಷ್ಯಾಮಿ ಸರ್ವಮೇವ ಔರ್ಧ್ವದೇಹಿಕಂ ಯತ್ಕೃತ್ವಾ ಪುತ್ರ ಪೌತ್ರಾಶ್ಚ ಮುಚ್ಯಂತೆ ಪೈತೃಕಾದೃಣಾತ್. ಕರ್ತೃವಾದವನು ತನ್ನ ತಂದೆಯೋ ಅಥವಾ ತಾಯಿಯೋ ಮೃತರಾದಾಗ ಅವರ ಔರ್ಧ್ವದೇಹಿಕ ಕ್ರಿಯೆಗಳನ್ನ ಮಾಡೋದರಿಂದ ಪಿತೃಋಣವನ್ನ ಪರಿಹಾರ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಒಂದು ಮಾತು, ನಾವು ಯಾವಾಗಲೂ ಕೂಡ ಹುಟ್ಟುತ್ತಾನೆ 3 ಋಣವನ್ನ ಹೊತ್ತೇ ಬಂದಿರ್ತೀವಂತೆ. ನಾವು ಯಾವಾಗಲೂ ಕೂಡ ಪ್ರತಿಯೊಬ್ಬ ಜೀವನವೂ ಕೂಡ ದೇವಋಣ, ಋಷಿ ಋಣ ಮತ್ತೆ ಪಿತೃಋಣ ಅಂತ 3 ಋಣಗಳನ್ನು ಹೊತ್ತು ಬಂದಿರ್ತೀವಿ ನಾವು. ಅದರಲ್ಲಿ ದೇವಋಣ, ದೇವತೆಗಳಿಂದ ನಾವು ಏನು ಉಪಯೋಗ ಪಡ್ಕೊಂಡಿದ್ದೀವಿ? ಯಾರಿಂದ ನಾವು ಏನಾದರೂ ಅವರ ಋಣ ನಾವು ತೀರಿಸ್ಬೇಕು ಅಂದ್ರೆ ಮೊದಲು ಅವರಿಂದ ಏನಾದರೂ ನಾವು ಉಪಕಾರ ತಗೊಂಡಿರ್ಬೇಕು. ಹಾಗೆ ದೇವತೆಗಳಿಂದ ಏನು ಉಪಕಾರ ತಗೊಂಡಿದ್ದೀವಿ ನಾವು ಅಂದ್ರೆ, ತತ್ವಾಭಿಮಾನಿ ದೇವತೆಗಳು ನಮ್ಮ ದೇಹದ ಒಳಗೆ, ನಮ್ಮ ದೇಹದ ಹೊರಗೆ ಎಲ್ಲ ಇದ್ದು ನಮ್ಮ ಜೀವನವನ್ನು ನಡೆಸ್ತಾ ಇದ್ದಂಥ ಮಹಾನುಭಾವರು ತತ್ವಾಭಿಮಾನಿ ದೇವತೆಗಳು. ಇವತ್ತು ನಾವು ಕುತ್ಕೊಂಡಿದ್ದೀವಿ, ಕೈಕಾಲುಗಳು ಸರಿಯಾಗಿದೆ, ಕಣ್ಣು ಕಿವಿ ಎಲ್ಲ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡ್ತಿದೆ ಅಂದ್ರೆ ಒಳಗಿರುವಂತಹ ಇಂದ್ರಿಯ ಅಭಿಮಾನಿ ದೇವತೆಗಳೇ ಕಾರಣ. ಹಾಗಾಗಿ ಅವರ ಋಣ ನಮ್ಮ ಮೇಲಿದೆ. ಅವರ ಋಣವನ್ನು ಹೇಗೆ ತೀರಿಸಬೇಕು ಅಂತ ಹೇಳಿದ್ರೆ, ದೇವತಾ ಕಾರ್ಯಗಳನ್ನ, ದೇವರ ಪೂಜಾ, ಸಂಧ್ಯಾ ವಂದನ, ಉಪಾಸನಾದಿ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಮಾಡ್ತಾ ಅದನ್ನ ಒಂದಿಷ್ಟು ಕಮ್ಮಿ ಮಾಡುವ ಪ್ರಯತ್ನ ಅಷ್ಟೇ ಬಿಟ್ರೆ ತೀರಿಸ್ಲಿಕ್ಕೆ ಯಾವುದೂ ಆಗೋದಿಲ್ಲ. ಅದೇ ರೀತಿ ಇನ್ನೊಂದು ಋಣ ಇದೆ, ಋಷಿ ಋಣ ಅಂತ. ಈ ಋಷಿ ಋಣ ನಮ್ಮ ಮೇಲೆ ಏನಿದೆ? ಋಷಿಗಳ ಋಣ ಅಂತ ಕೇಳಿದ್ರೆ, ಅವರೆಲ್ಲ ಮಂತ್ರದ್ರಷ್ಟಾರರಾಗಿದ್ದಾರೆ. ನಾವು ಇವತ್ತೇನು ಯಾವುದೇ ಒಂದು ಕರ್ಮವನ್ನ ಮಾಡಬೇಕಾದಾಗ್ಲೂ ಕೂಡ ವೇದ ಮಂತ್ರಗಳನ್ನು ಉಚ್ಚಾರ ಮಾಡಿಯೇ ಕರ್ಮಗಳನ್ನು ಮಾಡಬೇಕು ನಾವು. ವೇದ ತಂತ್ರೋಕ್ತ ಮಾರ್ಗತಃ ಅಂತ ಹೇಳ್ತಾರೆ ಶ್ರೀಮದ್ ಆಚಾರ್ಯರು. ಹಾಗಾಗಿ ಆ ಎಲ್ಲ ವೇದ ಮಂತ್ರಗಳನ್ನು ನಾವು ಇವತ್ತು ಹೇಳ್ತೀವಿ, ಹೇಳಬೇಕು ಅಂದ್ರೆ ಅದನ್ನು ಕೊಟ್ಟ ಮಹಾನುಭಾವರು ಋಷಿಗಳು. ಹಾಗಾಗಿ ಆ ಋಷಿಗಳ ಋಣ ನಮ್ಮ ಮೇಲಿದೆ. ಅದನ್ನು ಉಪಕರ್ಮಗಳನ್ನ ಮಾಡ್ತಾ, ಸ್ತ್ರೀಯರು ಋಷಿಪಂಚಮಿ ವ್ರತಗಳನ್ನ ಮಾಡ್ತಾ, ಜೊತೆಯಲ್ಲಿ ಪ್ರತಿನಿತ್ಯ ಬ್ರಹ್ಮಯಜ್ಞಾಂಗವಾಗಿ ಋಷಿಗಳಿಗೆ ತರ್ಪಣ ಕೊಡುವಂತಹದ್ದು ಇವೆಲ್ಲ ಮಾಡೋದ್ರಿಂದ ಒಂದಿಷ್ಟು ಋಷಿಗಳ ಋಣವನ್ನ ಕಮ್ಮಿ ಮಾಡುವ ಪ್ರಯತ್ನ. 3ನೇ ಋಣವೇ ಪಿತೃಋಣ. ಪಿತೃಗಳ ಋಣವನ್ನು ಯಾಕೆ ತೀರಿಸಬೇಕು ಅಂದ್ರೆ, ಅವರಿಂದ ನಾವು ಉಪಕೃತರಾಗಿದ್ದೀವಿ. ಅದಕ್ಕೆ ಏನು ಉಪಕಾರ ಮಾಡಿದ್ದಾರೆ ಅಂದ್ರೆ, ದೇಹ ಕೊಟ್ಟಿದ್ದಾರಲ್ಲ, ಪ್ರಧಾನವಾಗಿ ಭಗವಂತ ಕೊಟ್ಟಂತಹದ್ದು. ಅದು ನಮಗೆ ಲೌಕಿಕವಾದ ಕಾರಣ ಯಾರು? ನಮಗೆ ತಂದೆ ತಾಯಿಗಳೇ. ತಂದೆ ತಾಯಿಗಳು ಅವರ ಅನುಗ್ರಹದಿಂದ ನಮಗೆ ಬಂದಂತಹದ್ದು ಈ ದೇಹ. ಹಾಗಾಗಿ ಅಂಥ ತಂದೆಯ ಋಣ, ತಾಯಿಯ ಋಣ ಹೇಗೆ ತೀರಿಸಬೇಕು ಅಂತ, ಪಿತೃಗಳ ಋಣ ನಮ್ಮ ಮೇಲಿರುತ್ತೆ. ಜನ್ಮ ಜನ್ಮಾಂತರಕ್ಕೂ ತೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆದ್ರೂ ಒಂದಿಷ್ಟು ಕಮ್ಮಿ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಜೀವತೋ ವಾಕ್ಯಕರಣಾತು. ಮೊದಲು ಬದುಕಿರ್ಬೇಕಾದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಅವ್ರ ಮಾತು ಕೇಳ್ತಾ ಇರ್ಬೇಕಂತ. ಎರಡನೇದು ಜೀವತೋ ವಾಕ್ಯಕರಣಾತು. ಎರಡನೇದು ಏನೇನಂದ್ರೆ, ಅವರು ಮೃತರಾದಾಗ ಅವರಿಗೆ ಸಂಸ್ಕಾರಗಳನ್ನು, ಅವರ ದೇಹಕ್ಕೆ ಸಂಸ್ಕಾರಗಳನ್ನು ಮಾಡಿ ಯಾವ ಯಾವ ಕಾಲಕ್ಕೆ ಯಾವ ಯಾವ ರೀತಿಯಾಗಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕು, ಆಯಾ ಕರ್ಮಗಳನ್ನು ಮಾಡೋದ್ರಿಂದ. ಇದು ಎರಡನೇದು. ಮೊದಲನೇದು ಅವರು ಬದುಕಿದ್ದಾಗ ಅವರ ಮಾತನ್ನ ಕೇಳುವಂತಹದ್ದು. ಎರಡನೇದು ಅವರು ಮೃತರಾದ ಮೇಲೆ ಅವರ ದೇಹಕ್ಕೆ ಸಂಸ್ಕಾರಗಳನ್ನು ಮಾಡಿ ಯಾವ ಯಾವ ಕಾಲಕ್ಕೆ ಯಾವ ರೀತಿಯಾದ ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕು ಅದನ್ನು ಮಾಡ್ತಾ ಇರೋದು. 3ನೇದು ಗಯಾಕ್ಷೇತ್ರಕ್ಕೆ ಹೋಗಿ ಪಿಂಡ ಪ್ರದಾನ ಮಾಡಿ ಬರೋದು. ಇದು 3ಅನ್ನೂ ಯಾರು ಮಾಡುತ್ತಾರೋ ಅವರು ತಂದೆ ತಾಯಿಗಳ ಋಣ ಒಂದಿಷ್ಟು ಕಮ್ಮಿ ಮಾಡ್ಕೊಳ್ಬಹುದು. ಅಂಥವರನ್ನೇ ಮಕ್ಕಳು ಅಂತ ಕರೀತಾರೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಹಾಗಾಗಿ ಅದರಲ್ಲಿ ಎರಡನೇದು ಯಾವುದು? ಅವರು ಮೃತರಾದಾಗ ಅವರ ದೇಹಕ್ಕೆ ಸಂಸ್ಕಾರಗಳನ್ನು ಮಾಡುವಂತಹದ್ದು ಅಂತ ಹೇಳ್ತಾರೆ. ಹಾಗಾಗಿ ಯಾರು ಆ ಸಂಸ್ಕಾರಗಳನ್ನು ಮಾಡ್ತಾರೋ ಅವರು ಪಿತೃಋಣದಿಂದ ಮುಕ್ತರಾಗ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಆ ಔರ್ಧ್ವದೇಹಿಕ ಕ್ರಿಯೆ ಮಾಡಿದರೆ ಏನು ಪುಣ್ಯ ಅಂತ ಹೇಳ್ತಾರೆ ಭಗವಂತ. ಕಿಂ ದತ್ತೈಹಿ ಬಹುಭಿಹಿ ದಾನೈಹಿ ಪಿತ್ರೋ ಅಂತ್ಯಷ್ಟಿಮಾಚರೇತ್ ತೇನ ಅಗ್ನಿಷ್ಟೋಮ ಸದೃಶಂ ಪುತ್ರ ಫಲಮವಾಪ್ನುಯಾತ್. ಯಾರು ತಂದೆ ತಾಯಿಗಳು ಮೃತರಾದಾಗ ಅವರ ಅಂತ್ಯಷ್ಟಿ ಕರ್ಮವನ್ನ ಯಾರು ಮಾಡ್ತಾರೋ
ಮಾಡುವಂತಹ ಕರ್ತೃಗಳಿಗೆ ಅಗ್ನಿಷ್ಠೋಮದ ಯಾಗದ ಫಲ ಕೊಡ್ತಾರಂತೆ ಭಗವಂತ. ಆ ಯಾಗ ಇದೆ ಅನ್ನೋದೇ ಗೊತ್ತಿಲ್ಲ ನಮಗೆ. ಆದರೆ ತಂದೆ ತಾಯಿಗಳಿಗೆ ಅವ್ರದ್ವ ದೇಹಿಕ ಕ್ರಿಯೆ ಮಾಡಿದ್ರೆ ಸಾಕಂತೆ ಅಗ್ನಿಷ್ಠೋಮ ಅನ್ನುವ ಯಾಗದ ಫಲ ನಮಗೆ ಕೊಡ್ತಾನೆ. ಅಂದ್ರೆ ಭಗವಂತನ ಕಾರುಣ್ಯವನ್ನು ನಾವು ಗಮನಿಸ್ಬೇಕಾಗತ್ತೆ. ಇಷ್ಟು ಕರ್ಮಕ್ಕೆ ಇಷ್ಟು ಫಲ ಕೊಡ್ತಾನೆ ಭಗವಂತ. ಅಷ್ಟೇನಾ? ಮೃತರಾದ ಕೂಡಲೇ ನಾವೇನ್ ಮಾಡ್ತೀವಿ? ಅಳ್ತಾ ಕುತ್ಕೊಂಡು ದಿವಸಗಳ ಗಟ್ಲೆ ಅದನ್ನ ತಂಗಳು ಮಾಡ್ತಾ ಹೀಗೆಲ್ಲ ಮಾಡ್ತಾ ಕುತ್ಕೊಳ್ತೀವಿ. ಆ ಮೃತವಾದ ಶರೀರ ಮುಂದಿಟ್ಕೊಂಡು ಸುಮ್ಮನೆ ದುಃಖ ಪಡ್ತಾ ಕುತ್ಕೊಳ್ತೀವಿ. ಹಾಗೆ ಮಾಡಬಾರ್ದು ಅಂತ ಭಗವಂತ. ತದಾ ಶೋಕಂ ಪರಿತ್ಯಜ್ಯ ಕಾರಯೇನ್ಮುಂಡನಂ ಸುತಃ ಸಮಸ್ತ ಬಾಂಧವೈರ್ಯುಕ್ತಾ ಸರ್ವ ಪಾಪಾಪನುತ್ತಯೇ. ಮೃತರಾದ ಕೂಡಲೇ ಬರೀ ಅಳ್ತಾ ಕುತ್ಕೊಳ್ಬಾರ್ದು ಅಂತಾರೆ. ತದಾ ಶೋಕಂ ಪರಿತ್ಯಜ್ಯ, ಆ ದುಃಖವನ್ನ ಸಾಕು ಮಾಡಿ ಅಳೋದನ್ನ ನಿಲ್ಲಿಸ್ಬೇಕಂತೆ. ಮುಂದೆ ಏನು ಕಾರ್ಯ ಆಗ್ಬೇಕು ಅನ್ನೋದ್ರ ಕಡೆ ನಾವು ಗಮನ ಕೊಡ್ಬೇಕಂತೆ. ಏನು ಕಾರ್ಯ? ಮೊಟ್ಟ ಮೊದಲು ಕಾರಯೇನ್ ಮುಂಡನಂ ಸುತಃ, ಮೊದಲು ಮಕ್ಕಳಾದವರು ತಂದೆಯೋ ತಾಯಿಯೋ ಮೃತರಾದಾಗ ಮುಂಡನವನ್ನ ಮಾಡಿಸ್ಕೊಳ್ಬೇಕು. ಮುಂಡನವನ್ನ ಮಾಡಿಸ್ಕೊಳ್ಬೇಕು ಅಂದ್ರೆ ತಲೆ ಕೂದಲು ತೆಗಿಬೇಕು ಅಂತ ಅರ್ಥ. ಇವತ್ತಿನ ಕಾಲಕ್ಕೆ ಎಷ್ಟೊಂದು ಜನ ಮಾಡಿಸ್ಕೊಳ್ಳೋದೇ ಇಲ್ಲ. ಯಾಕೆ? ನಮ್ಗೇನೋ ಇನ್ಫೆಕ್ಷನ್ ಆಗ್ಬಿಡತ್ತೆ, ಅಥವಾ ನಾನು ಆಫೀಸಿಗೆ ಹೋಗ್ಬೇಕು, ಅಥವಾ ನಾನು ಚೆನ್ನಾಗಿ ಕಾಣಿಸೋದಿಲ್ಲ, ಹೀಗೆಲ್ಲ ಏನೇನೋ ಕಾರಣ ಹೇಳಿ ತಪ್ಪಿಸ್ಕೊಳ್ಬಾರ್ದು ಅಂತ ಹೇಳ್ತಾರೆ. ನಿಯಮೇನ ಮಾಡಿಸ್ಕೊಳ್ಬೇಕು. ಏಕೆ? ಎಲ್ಲ ಪಾಪಗಳನ್ನ ಪರಿಹಾರ ಮಾಡ್ತಾರೆ. ಯಾಕಂದ್ರೆ ಪ್ರತಿಯೊಂದು ಪಾಪವು ಎಲ್ಲಿರುತ್ತೆ ಅಂದ್ರೆ ಆ ಕೂದಲಿನ ಒಳಗಿರುತ್ತಾವಂತೆ. ಕೂದಲಿನ ಒಳಗೆ ಇರ್ತಾವ ಆ ಎಲ್ಲ ತಸ್ಮಾತ್ ಕೇಶಾನ್ ಆಶ್ರಿತ್ಯ ತಿಷ್ಟಂತೆ ತಸ್ಮಾತ್ ಕೇಶಾನ್ ವಪಾಮ್ಯಹಂ ಅಂತ ಹೇಳ್ತಾರೆ. ಆ ಎಲ್ಲ ಕೂದಲುಗಳನ್ನ ತೆಗೆಸ್ಕೊಳ್ಳೋದ್ರಿಂದ ಎಲ್ಲ ಪಾಪಗಳು ನಿವೃತ್ತಿ ಆಗತ್ತೆ. ಆ ಕೂದಲು ತೆಗೆಸ್ಕೊಳ್ಬೇಕಾದಾಗ್ಲೂ ಕೂಡ ನಿಯಮ ಇದೆ. ಸಾಮಾನ್ಯ ಏನ್ ಮಾಡ್ಬಿಡ್ತಾರೆ? ತಲೆ ಕೂದಲು ತೆಗೆಸ್ಕೊಂಡ್ಮೇಲೆ ಆಮೇಲೆ ಗಡ್ಡ ಮೀಸೆ ತೆಗೆಸ್ಕೊಳ್ತಾರೆ. ಹಾಗೆ ಮಾಡಬಾರ್ದು ಅಂತಾರೆ. ಮೊದಲು ಗಡ್ಡವನ್ನ ತೆಗೆಸ್ಕೊಂಡು ಗಡ್ಡದ ಕೂದಲನ್ನ ಆಮೇಲೆ ತಲೆಯ ಕೂದಲನ್ನ ತೆಗೆಸ್ಕೊಳ್ಬೇಕಂತೆ. ಹಾಗೆ ಮಾಡ್ಲಿಲ್ಲ ಅಂತಂದ್ರೆ ತಲೆ ಕೂದಲು ತೆಗೆಸ್ಕೊಂಡ ಮೇಲೆ ಗಡ್ಡದ ಕೂದಲು ತೆಗಿಯೋ ತನಕ ಅವರು ಮ್ಲೇಂಚರಾಗ್ಬಿಡ್ತಾರಂತೆ. ಹಾಗಾಗಿ ಮೊದಲು ಗಡ್ಡದ ಕೂದಲನ್ನ ತೆಗೆಸಿ ನಂತರದಲ್ಲಿ ತಲೆಯ ಕೂದಲನ್ನು ತೆಗೆಸ್ಕೊಳ್ಬೇಕು ಮಕ್ಕಳಾದವರು. ಒಂದು ಕಾಲಕ್ಕಿತ್ತು ಅವರ ದಶಜ್ಞಾತಿಗಳು 10 ಜನಕ್ಕೆ ಮೈಲಿಗೆ 10 ದಿನದ ಮೈಲಿಗೆ ಯಾರ್ಯಾರಿರ್ತಾರಲ್ಲ ಅವರು ಕೂಡ ಮುಂಡನವನ್ನ ಮಾಡಿಸಿಕೊಳ್ಳುವಂತಹ ಒಂದು ಪದ್ಧತಿ ಇತ್ತು ಮುಂಚೆ. ಇವಾಗ ಬರೀ ಕರ್ತೃ ಮಾಡಿಸ್ಕೊಂಡ್ರೆ ಸಾಕಾಗಿದೆ, ಆ ಮಟ್ಟಕ್ಕೆ ಬಂದು ನಿಂತಿದೆ. ಮಾತಾ ಪಿತ್ರೋರ್ ಮೃತೋ ಏನ ಕಾರಿತಂ ಮುಂಡನಂ ನಹಿ ಆತ್ಮಜ ಸಕಥಂ ಜ್ಞೇಯ ಸಂಸಾರಾರ್ಣವತಾರಕಃ. ವೇದವ್ಯಾಸ ದೇವರು ಕೇಳ್ತಾ ಇದ್ದಾರೆ. ಏನ್ ಕೇಳ್ತಿದ್ದಾರೆ ಅಂದ್ರೆ, ತಂದೆ ಅಥವಾ ತಾಯಿ ಹೋದಾಗ ಮುಂಡನವನ್ನ ಮಾಡಿಸ್ಕೊಳ್ಳದೆ ಇದ್ರೆ ಅಂಥವ್ರನ್ನ ಮಕ್ಕಳು ಅಂತ ಹೇಗೆ ಕರೀಲಿ ನಾನು ಅಂತ ಕೇಳ್ತಾನೆ ದೇವರು. ಮಕ್ಕಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಅವಶ್ಯಕ. ಅಥೋ ಮುಂಡನಂ ಅವಶ್ಯಂ ನಖ ಕಕ್ಷ ವಿವರ್ಜಿತಂ. ಉಗುರು ಇತ್ಯಾದಿಗಳನ್ನ ತೆಗೆಸ್ಕೊಳ್ಬಾರ್ದು, ಆದ್ರೆ ಮುಂಡನವನ್ನ ಮಾಡಿಸ್ಕೊಳ್ಳೇಬೇಕು. ಮುಂಡನವನ್ನ ಮಾಡಿಸ್ಕೊಂಡ ಮೇಲೆ ತತಃ ಸ ಬಾಂಧವ ಸ್ನಾತ್ವ, ಅದಾದ್ಮೇಲೆ ಅವನು ಮುಂಡನ ಮಾಡಿಸ್ಕೊಂಡು ಸ್ನಾನ ಮಾಡ್ಬೇಕಂತ. ಯಾರು? ಕರ್ತೃವಾದವನು. ಧೂತ ವಸ್ತ್ರಾಣಿ ಧಾರಯೇತ್, ಬಿಳಿಯಾದ ವಸ್ತ್ರ ಉಟ್ಕೊಳ್ಬೇಕು. ಯಾವಾಗಿನ ಪ್ರಸಂಗ ಹೇಳ್ತಾ ಇರೋದು? ಮೃತವಾದ ಶರೀರ ಮನೆಯಲ್ಲಿ ಇನ್ನ ಇದೆ, ಅದಿದ್ದಾಗ ಏನ್ ಮಾಡಬೇಕು? ತಕ್ಷಣ ಹೋಗಿ ಮುಂಡನ ಮಾಡಿಸ್ಕೊಂಡು ಬಂದು ಸ್ನಾನ ಮಾಡಿ ಒಂದು ಬಿಳಿಯಾದ ವಸ್ತ್ರವನ್ನ ಧಾರಣೆ ಮಾಡಬೇಕು. ಸದ್ಯೋಜಲಂ ಸಮಾನೀಯ ತತಸ್ಥಂ ಸ್ನಾಪಯೇಚ್ಛವಂ. ಅದಾದ ಮೇಲೆ ಆ ಮೃತವಾದ ಶರೀರವನ್ನ ಶುದ್ಧವಾಗಿ ಸ್ನಾನ ಮಾಡಿಸಿ ಅದನ್ನು ಶುದ್ಧ ಮಾಡಬೇಕು. ಯಾರು ಮೃತರಾಗಿರ್ತಾರೋ ಅವರಿಗೆ ಸ್ನಾನ ಮಾಡಿಸ್ಬೇಕು. ಆ ಶವಕ್ಕೆ ಮಂಡಯೇ ಚಂದನೈಸ್ರಗ್ಭಿ ಗಂಗಾ ಮೃತ್ತಿಕ ಯಾಥವಾ, ಅದಕ್ಕೆ ಸ್ನಾನ ಮಾಡಿಸಿದ ಮೇಲೆ ಗೋಪಿ ಚಂದನವನ್ನ ಹಚ್ಚಬೇಕು. ಪುರುಷರಾದರೆ ದ್ವಾದಶ ನಾಮಗಳೇನಿದೆ ಅದನ್ನು ಹಚ್ಚಬೇಕು. ಸ್ತ್ರೀಯರಾದರೆ ಹಣೆಗೆ ಒಂದು ನಾಮವನ್ನ ಗೋಪಿ ಚಂದನವನ್ನ ಹಚ್ಚಲಿಕ್ಕೇ ಬೇಕು. ಅದಾದ್ಮೇಲೆ ಹೂವಿ ಇತ್ಯಾದಿಗಳಿಂದ ಶವವನ್ನ ಅಲಂಕಾರ ಮಾಡಬೇಕು ಅಂತ ಹೇಳ್ತಾರೆ. ನವೀನ ವಸ್ತ್ರೈಹಿ ಸಂಚಾದ್ಯ ತದಾ ಪಿಂಡಂ ಸದಕ್ಷಿಣಂ ನಾಮಗೋತ್ರೇ ಸಮುಚ್ಚಾರ್ಯ ಸಂಕಲ್ಪೇನ ಅಪಸವ್ಯತಃ. ಅದಾದ್ಮೇಲೆ ಆ ಮೃತವಾದ ಶರೀರಕ್ಕೆ ಹೊಸ ವಸ್ತ್ರವನ್ನ ಹೊದಿಸ್ಬೇಕಂತೆ, ಬಿಳಿಯಾದ ಹೊಸ ವಸ್ತ್ರವನ್ನ ಹೊದಿಸ್ಬೇಕು. ಅದಾದ್ಮೇಲೆ ಅಲ್ಲಿಂದನೇ ಪಿಂಡ ಪ್ರದಾನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಎಲ್ಲಿ ಮರಣ ಹೊಂದಿರ್ತಾರೋ ಮನೆಯಲ್ಲಿ ಅಲ್ಲೇ ಪಿಂಡ ಪ್ರದಾನ ಆಗ್ಬೇಕು. ಮೊದಲನೇದು ಮೃತ್ಯುಸ್ಥಾನೆ ಶವೋ ನಾಮ ತಸ್ಯ ನಾಮ್ನ ಪ್ರದಾಪಯೇ ತೇನ ಭೂಮಿ ಭವೇತ್ ತುಷ್ಟ ತದಧಿಷ್ಠಾತೃ ದೇವತಾ. ಆ ಮೃತ್ಯುವಿನ ಸ್ಥಾನದಲ್ಲಿ ಎಲ್ಲಿ ಮರಣ ಹೊಂದಿರ್ತಾರೋ ಅಲ್ಲೊಂದು ಪಿಂಡ ಪ್ರದಾನ ಮಾಡಬೇಕು. ಅಲ್ಲಿ ಅದಕ್ಕೆ ಶವ ಅಂತ ಕರೀತಾರೆ. ಅದನ್ನ ಪಿಂಡ ಪ್ರದಾನ ಅಲ್ಲಿ ಮಾಡೋದ್ರಿಂದ ಭೂಮಿಯ ದೇವತೆಗಳು, ಭೂದೇವಿ ಅವಳು ಸುಪ್ರೀತಳಾಗ್ತಾಳಂತೆ. ಅಲ್ಲಿ ಅಧಿಷ್ಠಾತೃವಾದಂತಹ ಯಾವ ದೇವತೆಗಳು ಇರ್ತಾರೋ ಅವರೆಲ್ಲ ಪ್ರಸನ್ನರಾಗ್ತಾರೆ. ಮೃತ್ಯುವಿನ ಸ್ಥಾನದಲ್ಲಿ ಮೊದಲನೇ ಪಿಂಡ ಪ್ರದಾನ ಮಾಡಬೇಕು. ಅದಾದ ಮೇಲೆ ಶರೀರವನ್ನ ತೆಗೆದು
ಹೊರಗಡೆ ಹೋಗ್ಬೇಕಾದಾಗ ದ್ವಾರದೇಶ, ನಮ್ಮ ಮನೆಯಿಂದ ಆಚೆ ಬದಿಗೆ ಹೋಗ್ತೀವಲ್ಲ, ದ್ವಾರದೇಶೇ ಭವೇತ್ ಪಾಂತಃ ತಸ್ಯ ನಾಮ್ನ ಪ್ರದಾಪಯೇತ್. ಮತ್ ಅಲ್ಲೊಂದು ಪಿಂಡ ಪ್ರದಾನ ಮಾಡಬೇಕು, ಅಲ್ಲಿ ಪಾಂಥ ಅನ್ನುವ ಹೆಸರಿನಿಂದ ಪಿಂಡ ಪ್ರದಾನ ಮಾಡಬೇಕಂತ. ಅಲ್ಲಿ ಶವವನ್ನ ಮಲಗಿಸ್ಬೇಕು, ಅಲ್ಲಿ ಇಡಬೇಕಲ್ಲಿ. ಅದಾದ ಮೇಲೆ ಆಗ ಮನೆಯವರೆಲ್ಲರೂ ಕೂಡ ಅಲ್ಲಿ ಪ್ರದಕ್ಷಿಣ ಬರಬೇಕು. ತತಃ ಪ್ರದಕ್ಷಿಣಾಂ ಕೃತ್ವ ಪೂಜನೇಯಸ್ತುಷಾದಿಭಿಃ ಸ್ಕಂದಃ ಪುತ್ರೇಣ ದಾತವ್ಯಃ ತದಾನ್ಯೈ ಬಾಂಧವೈ ಸಹ. ಅಲ್ಲಿ ಮನೆಯ ಬಂಧು ಬಾಂಧವರು ಯಾರು ಇರ್ತಾರೋ, ಸ್ನೇಹಿತ ವರ್ಗದವರು ಎಲ್ಲರೂ ಕೂಡ ಅಲ್ಲಿ ಆ ಶರೀರಕ್ಕೆ ಪ್ರದಕ್ಷಿಣೆ ಬಂದು ಇತ್ಯಾದಿ ಅಕ್ಕಿ ಕಾಳುಗಳು ಇತ್ಯಾದಿಗಳನ್ನು ಅಲ್ಲಿ ಹಾಕ್ತಾರೆ. ಅದೆಲ್ಲ ಮುಗಿಸ್ಕೊಂಡು ನಂತರದಲ್ಲಿ ಧೃತ್ವಾ ಸ್ಕಂಧೆ ಸ್ವಪಿತರಂ ಯ ಸ್ಮಶಾನಾಯ ಗಚ್ಚತಿ ಸೋ ಅಶ್ವಮೇಧ ಫಲಂ ಪುತ್ರೋ ಲಭತೆ ಚ ಪದೇ ಪದೇ. ಅಲ್ಲಿ ಆ ಮಕ್ಕಳಾದವರು ತಂದೆಯ ತಾಯಿಯ ಆ ಶರೀರವನ್ನು ಹೊತ್ತು ನಡಿಬೇಕಂತೆ, ಹೆಗಲು ಕೊಟ್ಟು ನಡಿಬೇಕು. ಇವತ್ತಿನ ಕಾಲಕ್ಕೆ ಬಹಳ ಕಷ್ಟ ಆಗ್ಬಿಟ್ಟಿದೆ, ದೂರ ದೂರ ಇರತ್ತೆ ಅಂತ ಹೇಳಿ ಕಾರಲ್ಲಿ ಗಾಡಿಗಳಲ್ಲಿ ಕರ್ಕೊಂಡು ಹೋಗುವಂತಹ ವ್ಯವಸ್ಥೆ ಬಂದುಬಿಟ್ಟಿದೆ. ಆದರೂ ಕೂಡ ಎಷ್ಟು ಸಾಧ್ಯವೋ, ಎಷ್ಟು ಹೊತ್ತು ಸಾಧ್ಯವೋ ಅಷ್ಟು ಹೊತ್ತಾದರೂ ಕೂಡ ಮಕ್ಕಳಾದವರು ತಂದೆಯ ಅಥವಾ ತಾಯಿಯ ಶರೀರವನ್ನು ಹೊತ್ತು ನಡಿಬೇಕಂತೆ. ಯಾಕೆ ಅಂದ್ರೆ ವ್ಯಾಸರು ಕೇಳ್ತಾ ಇದ್ದಾರೆ, ನೀತ್ವಾ ಸ್ಕಂಧೆ ಸ್ವಪೃಷ್ಠೇಂಕೆ ಸದಾ ತಾತೇನ ಲಾಲಿತಃ ತದೇವ ತದೃಣಾನ್ ಮುಚ್ಚೇತ್ ಮೃತಂ ಸ್ವಪಿತರಂ ವಹೇತ್. ನೀವು ಮಕ್ಕಳಾಗಿದ್ದಾಗ ನಿಮ್ಮನ್ನು ಹೆಗಲ ಮೇಲೆ ಕೂಡಿಸ್ಕೊಂಡೆ, ತೊಡೆ ಮೇಲೆ ಕೂಡಿಸ್ಕೊಂಡೆ, ತಲೆ ಮೇಲೆ ಕೂಡಿಸ್ಕೊಂಡೆ ಅಂತೆಲ್ಲ ಮಾಡಿರ್ತಾರಲ್ಲ ಅಪ್ಪ ಅಮ್ಮ, ಆ ಋಣ ತೀರ್ಸಕ್ಕಾದರೂ ಕೂಡ ಅವರು ಸತ್ತಾಗ ಅವರ ದೇಹವನ್ನ ಹೆಗಲ ಮೇಲೆ ಹೊತ್ತು ನಡೀರಿ ಅಂತ ಹೇಳ್ತಾರೆ ದೇವರು. ಹಾಗಾಗಿ ಬಹಳ ಅದನ್ನ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ತಂದೆ ತಾಯಿಯ ಗುಣಗಳನ್ನ, ಅವರು ಮಾಡಿದ ಉಪಕಾರಗಳನ್ನ ಸ್ಮರಣೆ ಮಾಡ್ತಾ ಇದರಿಂದ ಭಗವಂತ ಪ್ರೀತಿಯಾಗಲಿ ಅಂತ ಹೇಳ್ತಾ ಮಾಡ್ಬೇಕು ಈ ಕಾರ್ಯಗಳನ್ನ. ಏನೋ ಯಾರೋ ಏನೋ ಅನ್ಕೊಂಡ್ ಬಿಡ್ತಾರೆ, ಅದನ್ನ ಮಾಡದೇ ಇದ್ರೆ ಇನ್ ಕೆಟ್ಟ ಹೆಸರು ಬಂದ್ಬಿಡುತ್ತೆ, ಮಾಡೋದನ್ನ ಮುಗಿಸ್ಕೊಂಡ್ಬಿಡೋಣ ಹೀಗೆಲ್ಲ ಅನ್ಕೊಂಡ್ ಮಾಡಬಾರದು. ಇದು ನನ್ನ ಕರ್ತವ್ಯ, ಇದರಿಂದ ಭಗವಂತ ಪ್ರೀತನಾಗ್ತಾನೆ, ತಂದೆ ತಾಯಿಗಳನ್ನು ಇಷ್ಟು ಉಪಕೃತರಾಗಿದ್ದೀವಿ ಅಂತ ತಿಳಿದು ಶ್ರದ್ಧೆಯಿಂದ ಮಾಡ್ಬೇಕಂತದಲ್ಲ. ಹಾಗೆ ಹೊತ್ತು ನಡಿಬೇಕು. ಮಾರ್ಗದ ಮಧ್ಯದಲ್ಲಿ ಮತ್ತೆ ಶವವನ್ನ ನಿಲ್ಲಿಸ್ಬೇಕು. ತಥೋ ಅರ್ಧ ಮಾರ್ಗೇ ವಿಶ್ರಾಮಂ ಸಮ್ಮಾರ್ಜ್ಯ ಭಿಕ್ಷಕಾರಯೇತ್ ಸಂಸ್ಥಾಪ್ಯ ಭೂತ ಸಂಜ್ಞಾಯ ತಸ್ಯೇತೇನ ಪ್ರದಾಪಯೇತ್. ಹಿಂದೆ ಹೇಳಿದೆ ದ್ವಾರದೇಶದಲ್ಲಿ ಒಂದು ಪಿಂಡ ಪ್ರದಾನ ಅಂತ. ಅದನ್ನ ಮಾಡೋದ್ರಿಂದ ಭೂತ ಪ್ರೇತಗಳ ಹಾವಳಿ ಆಗೋದಿಲ್ಲ, ಯಾರಿಗೆ ಆ ಶವದ ಮೇಲೂ ಆಗೋದಿಲ್ಲ, ಆ ಮನೆ ಮೇಲೂ ಆಗೋದಿಲ್ಲ. ಇನ್ನ ಮೂರನೇ ಪಿಂಡ ಪ್ರದಾನ ಮಾರ್ಗದ ಮಧ್ಯದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ನೀರನ್ನ ಪ್ರೋಕ್ಷಣೆ ಮಾಡಿ ಭೂತ ಅನ್ನುವ ಹೆಸರಿನಿಂದ ಅಲ್ಲಿ ಒಂದು ಪಿಂಡ ಪ್ರದಾನ ಮಾಡಬೇಕಲ್ಲಿ. ಹಾಗೆ ಮಾಡೋದ್ರಿಂದ ಪಿಶಾಚ ರಾಕ್ಷಸ ಯಕ್ಷ ಏ ಚಾನ್ಯೇ ದಿಕ್ಷು ಸಂಸ್ಥಿತಾ ತಸ್ಯ ಹೋತವ್ಯ ದೇಹಸ್ಯ ನೈವಾಯೋಗ್ಯತ್ವ ಕಾರಕಾಹ. ಆ ದೇಹವನ್ನ ಅಯೋಗ್ಯ ಆಗ್ಲಿಕ್ಕೆ ಬಿಡೋದಿಲ್ಲ, ಅದು ಭಗವಂತನಿಗೆ ಕೊಡುವ ಆಹುತಿ ದ್ರವ್ಯ, ಅದು ಯೋಗ್ಯವಾಗಿರುವಂತೆ ಮಾಡ್ತಾರೆ ಅಲ್ಲಿ ಮಾಡುವ ಪಿಂಡ ಪ್ರದಾನದಿಂದ. ಅದಾದ್ಮೇಲೆ ಮತ್ತೆ ಹೊತ್ತು ಸ್ಮಶಾನದ ತನಕ ಹೊತ್ತು ಹೊರಡಬೇಕು. ಹೋದ ಮೇಲೆ ಸಮ್ಮಾರ್ಜಿ ಎಲ್ಲಿ ದಹನ ಮಾಡ್ತಾರಲ್ಲ ಅಲ್ಲಿ ತನಕ ಹೊತ್ಕೊಂಡು ಹೋಗ್ಬೇಕಂತೆ. ಅಲ್ಲಿ ಇಳಿಸ್ಬೇಕಾದಾಗ ಉತ್ತರಾಭಿಮುಖವಾಗಿ ಅದನ್ನ ಸ್ಥಾಪನೆ ಮಾಡಬೇಕು ದೇಹವನ್ನ. ಅದಾದ ಮೇಲೆ ಎಲ್ಲಿ ನಾವು ದಹನ ಮಾಡ್ತೀವಲ್ಲ ಅದನ್ನ ಮೊದಲು ಮಂಡಲ ಮಾಡ್ಕೊಳ್ಬೇಕಂತೆ. ಸಮ್ಮಾರ್ಜ್ಯ ಅದನ್ನ ಮೊದಲು ಶುದ್ಧವಾಗಿ ತೊಳಿಬೇಕು. ಭೂಮಿಂ ಸಂಲಿಪ್ಯ ಉಲ್ಲಿಖ್ಯ ಉದೃಚ್ಛ ವೇದಿಕಾಂ, ವೇದಿಕೆಯನ್ನ ತಯಾರು ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಗೋಮಯಾದಗಳಿಂದ ಮಂಡಲವನ್ನ ಮಾಡಿಕೊಂಡು ಅಭ್ಯುಕ್ಷೋಪವ ಸಮಾಧಾಯ ವನ್ಯಂ ತತ್ರ ವಿಧಾನತಃ, ಅಲ್ಲಿ ಅಗ್ನಿ ಸ್ಥಾಪನೆ ಮಾಡ್ಕೊಳ್ಬೇಕು. ವಿಧಿಪೂರ್ವಕವಾದಂತಹ ಮಂತ್ರಪೂರ್ವಕವಾದ ಅಗ್ನಿಯನ್ನ ಅಲ್ಲಿ ಸ್ಥಾಪನೆ ಮಾಡ್ಕೊಳ್ಬೇಕು. ಪುಷ್ಪಾಕ್ಷತೈ ಅಥ ಅಭ್ಯರ್ಚ ದೇವಂ ದ್ರವ್ಯಾದ ಸಂಜ್ಞಕಂ ಲೋಮಭ್ಯಸ್ತನುವಾಕ್ಯೇನ ಹೋಮಂ ಕುರ್ಯಾದ್ ಯಥಾವಿಧಿ. ಇವತ್ತಿನ ಕಾಲಕ್ಕೆ ಈ ಮೃತ್ಯು ಸ್ಥಾನದಲ್ಲಿ, ದ್ವಾರದೇಶದಲ್ಲಿ, ಮಾರ್ಗದ ಮಧ್ಯದಲ್ಲಿ ಈ ಎಲ್ಲ ಜಾಗಗಳಲ್ಲಿ ಏನು ಪಿಂಡ ಪ್ರದಾನ ಅಂತ ಏನು ಹೇಳಿದ್ದಾರೆ, ಇವತ್ತಿನ ಕಾಲಕ್ಕೆ ಇದೆಲ್ಲ ಬಿಟ್ಟು ಹೋಗ್ಬಿಟ್ಟಿದೆ. ಎಲ್ಲವನ್ನೂ ಕೂಡ ಎಲ್ಲಿ ದಹನ ಮಾಡ್ತಾರೋ ಅಲ್ಲೇ ಇಲ್ಲಿ ಬಿಟ್ಟಂತಹ ಎಲ್ಲ ಪಿಂಡ ಪ್ರದಾನಗಳನ್ನ ಅಲ್ಲೇ ಮಾಡಿಸುವ ಪದ್ಧತಿ ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ, ಮೃತರಾಗಿರ್ತಾರೆ, ಶವಕ್ಕೆ ಸ್ನಾನ ಮಾಡಿಸೋದು, ಗೋಪಿ ಚಂದನ ಹಚ್ಕೊಂಡು ಕರ್ಕೊಂಡು ಹೋಗ್ಬಿಡೋದು, ಉಳಿಕಿದ್ದೆಲ್ಲ ಅಲ್ಲೇ ಮಾಡ್ಕೊಳ್ಳುವಂತಹ ಪ್ರಸಂಗ ಒದಗಿಬಿಟ್ಟಿದೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಶ್ರದ್ಧೆ ಯಾರಿಗಿರ್ಬೇಕು ಅಂದ್ರೆ ಕರ್ತೃಗಳಿಗಿರ್ಬೇಕು. ಕರ್ತೃಗಳಾದವರು ಯಾವ ಆಚಾರ್ಯರಿಗೆ ಮಾಡಿಸೋದಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೋ ಅವರ ಮೊದಲು ಹೇಳಬೇಕು ಅವರಿಗೆ, ಸ್ವಾಮಿ ನನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು ಅಂತ ಬಹಳ ಇದಾಗಿ ಕಾಯ್ತಾ ಇದ್ದೀನಿ, ದಯಮಾಡಿ ಏನಿದೆಯೋ ಅದನ್ನು ದಯಮಾಡಿ ತಿಳಿಸ್ಕೊಡಿ ನೀವು
ವಿಧಿಪೂರ್ವಕವಾಗಿ ಮಾಡಿಸ್ಕೊಡಿ ಅಂತ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡಬೇಕು. ಏನಾಗ್ಬಿಡುತ್ತೆ, ಹೋದ ತಕ್ಷಣ ಆಚಾರ್ಯ ಎಷ್ಟೊತ್ತಿಗೆ ಮುಗಿಯತ್ತೆ ಅಂತ ನೀವು ಕೇಳಿಬಿಟ್ರೆ ಯಜಮಾನನ ಶ್ರದ್ಧೆಗೆ ಅನುಗುಣವಾಗಿ ಮಾಡಿಸ್ಬೇಕಾಗತ್ತ ಅವಾಗ. ಹಾಗಾಗಿ ಕರ್ತೃವಾದವನು ಶ್ರದ್ಧಾಪೂರ್ವಕವಾಗಿ ಮಾಡಬೇಕು. ಆಚಾರ್ಯರನ್ನೆಲ್ಲ ಕೇಳ್ಕೊಳ್ಬೇಕು. ಕೇಳಿ ಕೇಳಿ ಮಾಡ್ತಾ ಇದ್ರೆ ಮಾಡಿಸುವ ಆಚಾರ್ಯರಿಗೂ ಕೂಡ ಯಜಮಾನ ಕರ್ತೃ ಬಹಳ ಶ್ರದ್ಧೆಯಿಂದ ಇಟ್ಕೊಂಡಿದ್ದಾನಪ್ಪ, ಮಾಡಬೇಕು ಅಂತ ಮಾಡಿಸೋಣ ಅಂತ ಮಾಡಿಸುವವರಿಗೂ ಒಂದು ಉತ್ಸಾಹ ಇರುತ್ತೆ. ಇದಿಲ್ಲ ಅಂದ್ರೆ ಬಹಳ ಕಷ್ಟ. ಆ ಜಾಗದಲ್ಲಿ ತ್ವಂಭೂತ ಭೃತೋ ಜಗದ್ಯೋನಿಸ್ತ್ವಂಭೂತ ಪರಿಪಾಲಕ ಮೃತಃ ಸಾಂಸಾರಿಕಸ್ತಸ್ಮಾದೇನ ತ್ವಂ ಸರ್ಗತಿಂ ನಯ ಇದು ಸಂಪ್ರಾರ್ಥಯಿತ್ವಾಗ್ನಿಂ ಚಿತಂ ತತ್ರೈವ ಕಾರಯೇತ್ ಶ್ರೀಖಂಡ ತುಳಸಿ ಕಾಷ್ಠೈಃ ಪಲಾಶ ಅಶ್ವತ್ಥದಾರುಭಿಃ. ಅಲ್ಲಿ ವಿಧಿಪೂರ್ವಕವಾಗಿ ಏನೆಲ್ಲ ಕ್ರಮಗಳು ಮಾಡಬೇಕು ಅದೆಲ್ಲ ಮಾಡಿಕೊಂಡ ಮೇಲೆ ಚಿತೆಯನ್ನ ತಯಾರು ಮಾಡಬೇಕಲ್ಲ. ಆ ತಯಾರು ಮಾಡಬೇಕಾದಾಗ ಯಾವ್ದಾವುದೋ ಮರಗಳಿಂದ ತಯಾರು ಮಾಡ್ತಾರೆ, ಹಾಗೆ ಮಾಡಬಾರದು ಅಂತ ಹೇಳ್ತಾರೆ. ಮತ್ತೆ ಯಾವುದು? ಶ್ರೀಖಂಡ. ಬಹಳ ಕಷ್ಟ. ಗಂಧದ ಕಟ್ಟಿಗೆಗಳನ್ನ, ಗಂಧದ ಮರದ ಕಟ್ಟಿಗೆಗಳನ್ನು ಉಪಯೋಗಿಸ್ಬೇಕು. ಇಲ್ಲ ಅಂದ್ರೆ ತುಳಸಿ ಕಾಷ್ಠೈಹಿ, ತುಳಸಿ ಕಾಷ್ಠಗಳಿಂದ. ಮತ್ತೆ ಪಲಾಶ ಅಶ್ವತ್ಥದಾರುಭಿ, ಪಲಾಶ ವೃಕ್ಷದ್ದು ಮತ್ತೆ ಅಶ್ವತ್ಥ ವೃಕ್ಷದ್ದು, ಈ ವೃಕ್ಷಗಳ ಕಟ್ಟಿಗೆಯನ್ನಾದ್ರೂ ಇಟ್ಕೊಳ್ಳೇಬೇಕು. ಇವತ್ತಿನ ಕಾಲಕ್ಕೆ ಬಹಳ ಕಷ್ಟ. ಕಡೆ ಪಕ್ಷ ಮನೆಯಿಂದ ಹೋಗ್ಬೇಕಾದ್ರೆ ಒಂದಿಷ್ಟು ತುಳಸಿ ಕಾಷ್ಠ, ಆ ತುಳಸಿ ಕಾಷ್ಠದ ಸಂಪರ್ಕನಾದ್ರೂ ಇರ್ಲಿ ಅಂತೇಳಿ ನಾವು ಅದ್ರ ಜೊತೆಯಲ್ಲಿ ಸೇರಿಸ್ಬೇಕಾಗತ್ತೆ. ಇದೆಲ್ಲ ಕರ್ತೃಗಳಿಗೆ, ಜೊತೆಯಲ್ಲಿದ್ದವರಿಗೆ ಇರಬೇಕಾದ ಶ್ರದ್ಧೆ. ಅವಾಗ ಇವೆಲ್ಲ ನಡೀತಾ ಬರುತ್ತೆ. ಕೆಲವು ಸತಿ ಪಾಪ ಕರ್ತೃಗಳಿಗೆ ಮಾಡಬೇಕು ಅನ್ನೋ ಶ್ರದ್ಧೆ ಇರತ್ತೆ, ಬಹಳ ದುಃಖದ ಸನ್ನಿವೇಶದಲ್ಲಿ ಇರ್ತಾರಾದ ಕಾರಣ ಏನು ತೋಚೋದಿಲ್ಲ. ಈಗ ವ್ರತಗಳಾದ್ರೆ ವರ್ಷ ವರ್ಷ ಮಾಡೋ ಅಭ್ಯಾಸ ಇರುತ್ತೆ, ಏನೋ ಒಂದು ತೋಚಿಸ್ಕೊಂಡು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಮಾಡ್ಬಿಡ್ತೀವಿ. ಇಂಥ ಕಾರ್ಯಗಳ ಅಭ್ಯಾಸ ಹೇಗಿರಕ್ಕೆ ಸಾಧ್ಯ? ಹೌದ್ ತಾನೆ? ಹಾಗಾಗಿ ಮಾಡಿಸುವ ಆಚಾರ್ಯರಿಗೂ ಕೂಡ ಆ ಶ್ರದ್ಧೆ, ಮಾಡುವ ಕರ್ತೃವಿಗೂ ಆ ಶ್ರದ್ಧೆ, ಜೊತೆಯಲ್ಲಿ ಕರ್ತೃವಿನ ಸಂಬಂಧಿಕರಾದಂತಹ ಕೆಲವು ಹಿರಿಯರು ಯಾರಾದರೂ ತಿಳಿದವರಿದ್ರೆ ಅವರು ಕೂಡ ಜೊತೆಯಲ್ಲಿದ್ದು ಇಂತಿಂತ ಒಳ್ಳೆಯ ಸಲಹೆಗಳನ್ನ, ಧರ್ಮಶಾಸ್ತ್ರದ ಮಾತುಗಳನ್ನ ತಿಳಿಸ್ಬೇಕು. ಅವರೇ ನಿಜವಾದ ಬಾಂಧವರು. ನಾನು ಮೊನ್ನೆ ಹೇಳಿದೆ, ಸುಮ್ಮನೆ ಅಳೋದು, ಕರೆಯೋದು, ಮಾಡೋದು, ಮಾಡಿ ಸಮಾಧಾನ ಮಾಡೋದು ಅದೆಲ್ಲ ಬಾಂಧವರ ಲಕ್ಷಣ. ಈ ತರ ಜೊತೆಯಲ್ಲಿದ್ದು ಹೀಗೆಲ್ಲ ಮಾಡ್ಬೇಕಾಗತ್ತಪ್ಪ, ನಾ ಹೇಳ್ತೀನಿ ಅದರಂತೆ ನೀನ್ ಮಾಡು ಅಂತ ಹೇಳಬೇಕು, ಮಾರ್ಗದರ್ಶನ ಮಾಡಬೇಕು. ತುಳಸಿ ಕಾಷ್ಟ ಹಾಕ್ಬೇಕು. ಮತ್ತೆ ಯಾವುದೋ ಎಣ್ಣೆ ಹಾಕ್ದೆ, ಸೀಮೆ ಎಣ್ಣೆ ಹಾಕ್ದೆ, ಏನೇನೋ ಮಾಡ್ಬಿಡ್ತಾರೆ ಇವತ್ತಿನ ಕಾಲಕ್ಕೆ. ಪರಮಾತ್ಮನ ಹಾಗೆ ಮಾಡಬಾರದು. ತುಪ್ಪದಿಂದ ಅಲ್ಲಿ ಕರ್ಪೂರ, ತುಪ್ಪದ ಬತ್ತಿಗಳು ಇಂಥದ್ದನ್ನ ಹಾಕಿ ಅದರಿಂದ ಮಾಡಬೇಕೇ ಹೊರತು ತುಳಸಿ ಕಾಷ್ಟದ ಸಂಪರ್ಕದಲ್ಲಿ ಯಾರು ಚಿತೆಯನ್ನ ಏರ್ತಾರೋ ದತ್ವಾತು ತುಳಸಿ ಕಾಷ್ಟಂ ಸರ್ವಾಂಗೇಶು ಮೃತಸ್ಯ ಚ ಪಶ್ಚಾದ್ಯ ಕೃತೆ ದಾಹಂ ಸೋಪಿ ಪಾಪಾತ್ ಪ್ರಮುಚ್ಯತೆ ತುಳಸಿ ಕಾಷ್ಟ ದಗ್ಧಸ್ಯ ನತಸ್ಯ ಪುನರಾವೃತ್ತಿ ಅಂತ ಹೇಳ್ತಾರೆ. ತುಳಸಿ ಕಾಷ್ಟದ ಸಂಪರ್ಕದಿಂದ ಯಾರು ಚಿತೆಯಲ್ಲಿ ದಹನವಾಗ್ತಾರೋ ಅವರು ಮತ್ತೆ ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತನ ಲೋಕವೇ ಅವರಿಗೆ ಪ್ರಾಪ್ತಿ ಅಂತ ಹೇಳ್ತಾರೆ. ಹೀಗಾಗಿ ಆ ಚಿತೆಯನ್ನ ತಯಾರು ಮಾಡಿದ ಮೇಲೆ ಅದ್ರ ಮೇಲೆ ಮಲಗಿಸ್ಬೇಕಂತೆ. ಚಿತಾಂ ಆರೋಪ್ಯ ತಂ ಪ್ರೇತಂ ಪಿಂಡೋದ್ವೋ ತತ್ರ ದಾಪಯೇತ್ ಚಿತಾಯಾಂ ಶವಹಸ್ತೆ ಚ ಪ್ರೇತ ನಾಮ್ನಾ ಖಗೇಶ್ವರ. ಅದ್ರ ಮೇಲೆ ದೇಹವನ್ನು ಮಲಗಿಸಿದ ಮೇಲೆ ಅವನ ಕೈಯೊಳಗೆ ಶವಹಸ್ತೆ, ಆ ಕೈ ಒಳಗೆ, ಮೃತನಾದ ಶರೀರದ ಕೈ ಒಳಗೆ ಪ್ರೇತನಾಮ್ನ, ಪ್ರೇತ ಅನ್ನುವ ಹೆಸರಿನಿಂದ 2 ಪಿಂಡ ಪ್ರದಾನವನ್ನು ಮಾಡಬೇಕು. ಪಿಂಡೋದ್ವೋ 2 ಪಿಂಡ ಪ್ರದಾನ, ಒಟ್ಟಿಗೆ ಎಷ್ಟಾಯ್ತು? 5 ಪಿಂಡ ಪ್ರದಾನ ಆಯ್ತು. ಮೃತ್ಯುಸ್ಥಾನದಲ್ಲಿ, ದ್ವಾರದೇಶದಲ್ಲಿ, ಮಾರ್ಗದ ಮಧ್ಯದಲ್ಲಿ, ಚಿತೆ ಮೇಲೆ ಮಲಗಿರುವಂತಹ ಆ ದೇಹದ ಕೈ ಒಳಗೆ ಒಟ್ಟು 6 ಪ್ರಧಾನವಾದದ್ದು, 5 ಇಲ್ಲಿ, ಇನ್ನು 6ನೇದು ಅಸ್ಥಿ ಸಂಚಯನ ದಿವಸ ಒಂದು ಮಾಡಿಸ್ತಾರೆ. ಇರ್ಲಿ, ಅಂತೂ ಕೂಡ ಈ ಪಿಂಡ ಪ್ರದಾನಗಳನ್ನು ಮಾಡ್ಲಿಕ್ಕೇ ಬೇಕು. ಕೇಪಿತಂ ಸಾಧಕಂ ಪ್ರಾಹು ಪ್ರೇತಕಲ್ಪ ವಿದೋ ಜನಾಃ ಚಿತಾಯಾಂ ತೇನ ನಾಮ್ನಾವ ಪ್ರೇತನಾಮ್ನಾ ಥವಾಕರೇ. ಅಲ್ಲಿಂದ ಅವನ ಪ್ರೇತ ಅನ್ನುವ ಶಬ್ದದಿಂದಲೇನೆ ಅವನನ್ನ ಕರೆಯೋದು. ಅವನು ಪುರುಷನಾಗಿರ್ಲಿ ಅಥವಾ ಸ್ತ್ರೀ ಆಗಿರ್ಲಿ, ಪ್ರೇತ ಅನ್ನುವ ಹೆಸರಿನಿಂದಲೇ ಕರಿಬೇಕು. ಯಾರೇ ಆಗಿರಬಹುದು, ಎಲ್ಲರಿಗೂ ಪ್ರೇತ ಅನ್ನುವ ಶಬ್ದದಿಂದಲೇ. ಸಪಿಂಡೀಕರಣ ಆಗುವ ತನಕವೂ ಕೂಡ ಅವರೆಲ್ಲ ಪ್ರೇತ ಅಂತಾನೆ ಕರೆಸ್ಕೊಳ್ಬೇಕು. ಇತ್ಯೇವಂ ಪಂಚಭಿಹಿ ಪಿಂಡೈಹಿ ಶವಸ್ಯ ಆಹುತಿ ಯೋಗ್ಯತ ಅನ್ಯಥಾ ಚ ಉಪಘಾತಾಯ ಪೂರ್ವೋಕ್ತಾಸ್ತೆ ಭವಂತಿ. ಹೀಗಾಗಿ ಈ ರೀತಿಯಾಗಿ 5 ಪಿಂಡ ಪ್ರದಾನ ಮಾಡೋದರಿಂದ ಹಿಂದೆ ಹೇಳಿದ ಯಾವುದೇ ರೀತಿಯಾದ ತೊಂದರೆಗಳು ಆಗದೆ ಆ ದೇಹ ಭಗವಂತನಿಗೆ ಆಹುತಿ ಕೊಡಲಿಕ್ಕೆ ಅದು ಯೋಗ್ಯವಾಗತ್ತೆ ಅಂತ ಹೇಳ್ತಾರೆ. ಪ್ರೇತೋ ದತ್ವಾ ಪಂಚಪಿಂಡಾನ್ ಹುತಮಾದಾಯ ತಂ ತೃಣೈಹಿ ಅಗ್ನಿಂ ಪುತ್ರಸ್ತದಾ ದದ್ಯಾನ್ ಭವೇತ್ ಪಂಚಕಂ ಯದಿ ಪಂಚಕೇಶು ಮೃತೋ ಯಸ್ತು ನಗತಿಂ ಲಭತೆ ನರಃ ದಾಹಸ್ತತ್ರ ನ ಕರ್ತವ್ಯ ಕೃತೆ ಅನ್ಯಮರಣಂ ಭವೇತ್. ಇನ್ನೊಂದು ವಿಚಾರವನ್ನ ಹೇಳ್ತಾನೆ ಭಗವಂತ.
ಆ ಮೃತನಾದಂತಹ ವ್ಯಕ್ತಿ ಏನಾದರೂ ಕೂಡ ಪಂಚಕೇಶು ಮೃತೋ ಯಸ್ತು, ಪಂಚಕದಲ್ಲಿ ಮರಣ ಹೊಂದಿದರೆ ಅಂಥವರಿಗೆ ನಗತಿಂ ಲಭತೆ ನರಹ, ಆ ಸಂದರ್ಭದಲ್ಲಿ ದಹನಾದಿಗಳು ಮಾಡಿದರೆ ಅವರಿಗೆ ಸದ್ಗತಿ ಆಗೋದಿಲ್ಲ. ಪಂಚಕದಲ್ಲಿ ಮರಣ ಹೊಂದೋದು ಅಂದ್ರೆ ಏನಾಚಾರ್ಯ ಅಂತ ಕೇಳಿದ್ರೆ, ಈ 27 ನಕ್ಷತ್ರಗಳಲ್ಲಿ ಕಡೆ 5 ನಕ್ಷತ್ರಗಳು ಧನಿಷ್ಠ, ಶತಭಿಷ, ಪೂರ್ವಾಭಾದ್ರಪದ, ಉತ್ತರಾಭಾದ್ರಪದ, ರೇವತಿ ಆದೋ ಕೃತ್ವ ಧನಿಷ್ಠಾರ್ಧಂ ಏತನ್ ನಕ್ಷತ್ರ ಪಂಚಕಂ ರೇವತ್ಯಂತಂ ನದಾಹೇರ್ ಅರ್ಹಂ ದಾಹೇಚರ ನಶುಭಂ ಭವೇತ್. ಈ 5 ನಕ್ಷತ್ರಗಳಲ್ಲಿ ಏನಾದರೂ ಮರಣ ಹೊಂದಿದ್ದರೆ, ಜೊತೆಯಲ್ಲಿ ತ್ರಿಪಾದಿ ಅಂತ ಕೃತಿಕಾದಿ ಕೆಲವು ನಕ್ಷತ್ರಗಳನ್ನ ಹೇಳ್ತಾರೆ, ಆ ನಕ್ಷತ್ರಗಳಲ್ಲಿ ಏನಾದರೂ ಮರಣ ಹೊಂದಿದ್ರೆ ಅವರನ್ನ ಸಂಸ್ಕಾರ ಮಾಡಬೇಕಾದ, ಅದು ಆ ನಕ್ಷತ್ರ ಇರಬೇಕಾದ್ರೆ ಸಂಸ್ಕಾರ ಮಾಡುವ ಹಾಗಿಲ್ಲ ಅಂತ ಒಂದು ಮಾತು. ಹಾಗಂತ ಈ ನಕ್ಷತ್ರ ಮುಗಿಯೋ ತನಕ ಇಟ್ಕೊಳ್ಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ವಿಧಾನವನ್ನ ಬೇರೆ ಮಾಡಿಟ್ಟಿದ್ದಾರೆ. ಅದನ್ನ ಸರಿಯಾಗಿ ತಿಳ್ಕೊಳ್ಳದೆ, ಆ ವಿಧಿಯನ್ನ ಪಾಲಿಸದೆ ಎಲ್ಲರೂ ಮರಣ ಹೊಂದಿದಾಗ ಹೇಗೆ ದಹನ ಮಾಡಬೇಕು ಅದೇ ರೀತಿ ಹೋಗಿ ದಹನ ಮಾಡಿ ಬಂದ್ಬಿಟ್ವಿ ಅಂದ್ರೆ ಏನಾಗತ್ತೆ ಅಂತ ಕೇಳಿದ್ರೆ ಅನ್ಯ ಮರಣಂ ಭವೇತ್. ಭಗವಂತ ಹೇಳ್ತಾ ಇದ್ದಾನೆ, ಅವರ ಮನೆಯಲ್ಲಿ, ಅವರ ಸಗೋತ್ರದವರ ಮನೆಯಲ್ಲಿ ಇನ್ನೊಂದು ಮರಣ ಆಗುವ ಸಂಭವ ಇರುತ್ತಂತೆ. ಗೃಹೇ ಹಾನಿ ಭವೇತ್ ತಸ್ಯ ವೃಕ್ಷೇಶ್ವೇಷು ಮೃತೋ ಹಿಯಃ ಪುತ್ರಾಣಾಂ ಗೋತ್ರಿಣಂ ಚಾಪಿ ಕಶ್ಚಿತ್ ವಿಘ್ನ ಪ್ರಜಾಯತೆ. ಅವರ ಮನೆಯಲ್ಲಿ ಅವರ ಮಕ್ಕಳಿಗಾಗಿರ್ಬೋದು, ಮೊಮ್ಮಕ್ಕಳಿಗಾಗಿರ್ಬೋದು, ಅಥವಾ ಗೋತ್ರಿಣಂ ಅವರ ಗೋತ್ರದವರಿಗಾಗಿರಬಹುದು, ಎಲ್ಲ ಕಾರ್ಯದಲ್ಲೂ ವಿಘ್ನ ಉಂಟಾಗತ್ತಂತೆ. ಅದು ವಿವಾಹಾದಿಗಳು, ಸಂತಾನಾದಿಗಳು, ಇನ್ಯಾವುದೋ ಒಂದು ಒಳ್ಳೆ ಕಾರ್ಯ ಮಾಡಬೇಕು ಅನ್ಕೊಂಡಿರ್ತಾರೆ, ಎಲ್ಲ ಕಾರ್ಯದಲ್ಲೂ ವಿಘ್ನ ಉಂಟಾಗ್ತಾನೆ ಇರುತ್ತೆ. ನಮಗೆ ಯಾಕೆ ವಿಘ್ನ ಬರ್ತಾ ಇದೆ ಏನು ಗೊತ್ತಾಗ್ತಿಲ್ಲ. ಮಾತು ಮುಂಚೆ ಹೋಗ್ತಿರ್ತೀವಿ ಆಚಾರ್ಯಗಳ ಹತ್ರ, ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ, ಇನ್ನೊಂದಾಗ್ತಿಲ್ಲ, ಮತ್ತೊಂದಾಗ್ತಿಲ್ಲ, ಎಲ್ಲದಕ್ಕೂ ವಿಘ್ನ ಬರ್ತಿರತ್ತೆ ಅಂತ. ಪಿತೃಶಾಪ, ಜನ್ಮ ಜನ್ಮಾಂತರಕ್ಕೂ ಬರುವಂತಹ ಶಾಪಗಳಲ್ಲಿ ಒಂದು ಶಾಪ ಪಿತೃಶಾಪ. ಈಗ ಮಾಡಿರ್ಬೇಕಾದಾಗ ಅವರ ವಂಶದವರಿಗೆಲ್ಲ ಬರುತ್ತೆ ಅಂತ ಹೇಳ್ತಾರೆ. ಅಥವಾ ವೃಕ್ಷ ಮಧ್ಯೆ ಹಿ ದಾಹಂ ಸ್ಯಾತ್ ವಿಧಿಪೂರ್ವಕಃ ತದ್ವಿಧಿಂ ಏತೇ ಪ್ರವಕ್ಷ್ಯಾಮಿ ಸರ್ವದೋಷ ಪ್ರಶಾಂತಯೇ. ಭಗವಂತ ಇಷ್ಟು ಮಾತ್ರ ಹೇಳಿ ಸುಮ್ಮನಾಗ್ಲಿಲ್ಲ, ಇದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳ್ತಾನೆ. ಭಗವಂತನ ಕಾರುಣ್ಯ ಇದು. ನಮಗನ್ಸತ್ತೆ ಕೆಟ್ಟ ನಕ್ಷತ್ರದಲ್ಲಿ ಹೋದ್ರು ಅದಕ್ಕೋಸ್ಕರ ಈ ರೀತಿ ದಹನಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾರಲ್ಲ. ಏನ್ ಕೆಟ್ಟ ನಕ್ಷತ್ರ ಅಂದ್ರೆ ಏನು ಹಾಗಾದ್ರೆ? ಈ ರೇವತಿ ನಕ್ಷತ್ರ, ಉತ್ತರಾಭಾದ್ರಪದ, ಪೂರ್ವಾಭಾದ್ರಪದ, ಧನಿಷ್ಠ, ಶತಭಿಷ ಇವೆಲ್ಲ ಕೆಟ್ಟ ನಕ್ಷತ್ರನ ಹಾಗಾದ್ರೆ? ಅಥವಾ ಕೃತ್ತಿಕಾದಿ ತ್ರಿಪಾದಿ ಹೇಳುವ ನಕ್ಷತ್ರಗಳು? ನಕ್ಷತ್ರಗಳು ಕೆಟ್ಟದ್ದು ಅಂತ ಹೇಳಕ್ ಹೊರಟಿಲ್ಲ. ನೀವು ಒಮ್ಮೆ ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ. ಯಾವಾಗ್ಲೂ ಕೂಡ ಈ ಶಾಂತಿ ಸತ್ತಾಗ ಮಾತ್ರ ಏನು ಹೇಳಿಲ್ಲ, ಹುಟ್ಟಿದಾಗ್ಲೂ ಹೇಳಿದ್ದಾರೆ ಶಾಂತಿಗಳನ್ನ. ಯಾವುದೋ ಒಂದು ನಕ್ಷತ್ರ, ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ ಮೂಲಾ ನಕ್ಷತ್ರ ಜನನ ಶಾಂತಿ, ಜ್ಯೇಷ್ಠ ನಕ್ಷತ್ರ ಜನನ ಶಾಂತಿ ಅಂದ್ರು. ಈ ಹುಟ್ಟದಾಗ್ಲೂ ಶಾಂತಿ ಮಾಡ್ಕೊಳ್ಬೇಕು, ಮೃತರಾದಾಗ್ಲೂ ಶಾಂತಿ ಮಾಡಿ. ಕೆಲವು ನಕ್ಷತ್ರದಲ್ಲಿ ಹುಟ್ಟಿದ್ರೆ ಶಾಂತಿ, ಕೆಲವು ನಕ್ಷತ್ರದಲ್ಲಿ ಮರಣ ಹೊಂದಿದ್ರೆ ಶಾಂತಿ. ಹಾಗಾದ್ರೆ ನಕ್ಷತ್ರಗಳು ಕೆಟ್ಟದ್ದು ಅಂತ ಅರ್ಥ ಅಲ್ಲ. ಇವೆಲ್ಲ ಕೇಳಿರ್ತೀರಾ. ಮತ್ ಏನ್ ಹಾಗಾದ್ರೆ ಅಂತ ಕೇಳಿದ್ರೆ, ಆ ನಕ್ಷತ್ರಾಭಿಮಾನಿ ದೇವತೆಗಳ ನಮ್ಮ ಕರ್ಮಕ್ಕನುಸಾರವಾಗಿ, ನಮ್ಮ ಕರ್ಮಗಳಿಗನುಸಾರವಾಗಿ ಯಾವುದೋ ಒಂದಿಷ್ಟು ಪಾಪವನ್ನ ಮಾಡಿರ್ತೀವಿ. ನಾವು ಮಾಡಿದ ಪಾಪಕ್ಕೆ ನಾನು ಮಾತ್ರ ಅನುಭವಿಸೋದಲ್ಲ, ನಮ್ಮವರು ಅನುಭವಿಸುವಂತಹ ಪಾಪ ಕರ್ಮವನ್ನು ನಾವು ಮಾಡಿರ್ತೀವಿ. ಆಗ ಅದನ್ನು ಹೇಗೆ ಭಗವಂತ ತೋರಿಸ್ತಾನೆ ಅಂದ್ರೆ, ಈ ನಕ್ಷತ್ರಗಳಲ್ಲಿ ಮರಣ ಹೊಂದುವಂತೆ ಮಾಡಿ ನೀನು ಅನುಭವಿಸಿ, ನಿನ್ನವರು ಅನುಭವಿಸುವ ಹಾಗೆ ಮಾಡ್ತಾನೆ ಸ್ವಾಮಿ. ಇದು ನಮಗೆ ಸೂಚನೆ ಕೊಡುವಂತಹದ್ದು. ನಕ್ಷತ್ರಗಳು, ಗ್ರಹಗಳಾಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಇವೆಲ್ಲ ನಮಗೆ ಸೂಚನೆ ಕೊಡುವಂತಹದ್ದು. ಇನ್ನೂ ಅರ್ಥ ಆಗೋಂಗೆ ಹೇಳಬೇಕು ಅಂದ್ರೆ, 2 ವೀಲರಲ್ಲಿ ನಾವು ಒಬ್ಬರೇ ಹೋಗ್ತಿರ್ತೀವಿ. ನಾನು ತಪ್ಪು ಮಾಡಿದ್ರೆ ನಾನೊಬ್ಬ ಬೀಳ್ತೀನಿ, ನನಗೊಬ್ಬನಿಗೆ ಮಾತ್ರ ನೋವಾಗತ್ತೆ. ಅದೇ ನಾನು ಕಾರ್ ಓಡಿಸ್ತಿರ್ಬೇಕಾದ್ರೆ 4 ಜನ ನಮ್ಮ ಮನೆಯವ್ರನ್ನೆಲ್ಲ ಕೂಡಿಸ್ಕೊಂಡು ನಾನು ಕಾರ್ ಓಡಿಸ್ತಿರ್ತೀನಿ. ಅವಾಗ ನಾನು ತಪ್ಪು ಮಾಡಿದ್ರೆ ನನ್ನ ನಂಬ್ಕೊಂಡಿರೋ ಅಪ್ಪ ಅಮ್ಮನೋ ಹೆಂಡತಿ ಮಕ್ಕಳು ನನ್ನ ಸೇರಿ 4 ಜನನು ನೋವು ಅನುಭವಿಸ್ತೀವಿ. ಅದೇ ನಾನು ಬಸ್ ಓಡಿಸ್ಬೇಕು ಅಥವಾ ಟ್ರೈನು ಅಥವಾ ಫ್ಲೈಟ್ ಓಡಿಸ್ಬೇಕಾದಾಗ ನಾನು ತಪ್ಪು ಮಾಡಿದ್ರೆ ನನ್ನ ಜೊತೆಯಲ್ಲಿ ನನ್ನ ಹಿಂದೆ ಕೂತಂತಹ 100 ಜನ ಎಲ್ಲರೂ ಕೂಡ ಅನುಭವಿಸ್ಬೇಕಾಗತ್ತೆ. 3 ಕಡೆ ನೀನೊಬ್ಬನೇ ತಪ್ಪು ಮಾಡಿದ್ದು, ಅಲ್ಲಿ ಅನುಭವಿಸೋರು ಎಷ್ಟೊಂದು ಜನ ಅನುಭವಿಸಿದ್ರು. ಹೇಗೋ ನೀನು ಮಾಡಿದ ಕೆಲವು ತಪ್ಪುಗಳಿಗೆ ನೀನೊಬ್ಬ ಅನುಭವಿಸ್ಬೇಕು ಅಂತಿರತ್ತೆ, ಇನ್ನೂ ಕೆಲವು ತಪ್ಪುಗಳಿಗೆ ನಿನ್ನ ನಂಬಿದವರು, ಇನ್ನೂ ಕೆಲವು ತಪ್ಪುಗಳಿಗೆ ನಿನ್ನನ್ನು ಅನುಸರಿಸುವವರೂ ಅನುಭವಿಸ್ಬೇಕಾಗುವಂತಹ ಕೆಲವು ತಪ್ಪುಗಳನ್ನ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಅಂಥ ತಪ್ಪುಗಳು ನೀನು ಜನ್ಮಾಂತರದಲ್ಲಿ ಮಾಡಿರ್ತೀಯ, ಅದು ಈ ಜನ್ಮದಲ್ಲಿ ಅನುಭವಿಸ್ಬೇಕಾದಾಗ ಅದನ್ನು ತಪ್ಪಿಸುವ ಸಲುವಾಗಿ ಭಗವಂತ ನಿನ್ನನ್ನ ಆ ನಕ್ಷತ್ರದಲ್ಲಿ ಮರಣ ಹೊಂದುವಂತೆ ಮಾಡ್ತಾನೆ. ಎಚ್ಚೆತ್ಕೊಂಡ್ಯೋ
ನೀನು ಮಾಡಿದ ಶಾಂತಿ ಕರ್ಮದಿಂದ ಭಗವಂತ ಪ್ರೀತನಾಗಿ ಅವರನ್ನೆಲ್ಲರನ್ನು ಬದುಕಿಸ್ತಾನೆ, ಅವರಿಗೆ ಅನುಗ್ರಹ ಮಾಡ್ತಾನೆ. ಅಲ್ಲೂ ಕೂಡ ನೀನು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ನೀನು ಮಾಡಿದ ತಪ್ಪಿಗೆ ನಿನ್ನವರೂ ಕೂಡ ಅನುಭವಿಸುವಂತೆ ಮಾಡಿಸ್ತಾನೆ. ಇದನ್ನು ತೋರಿಸೋದು ಹೇಗೆ? ಗ್ರಹಗಳ ಮುಖಾಂತರ, ನಕ್ಷತ್ರಗಳ ಮುಖಾಂತರ ಹೊರತು ನಿನಗೆ ಆಗುವ ಫಲ ಕೆಟ್ಟದ್ದು ಅನ್ನೋದನ್ನ ಸೂಚನೆ ಮಾಡ್ತವೆ ಅನ್ನೋದ ಕಾರಣಕ್ಕೋಸ್ಕರ ಅದನ್ನ ಕೆಟ್ಟ ನಕ್ಷತ್ರ ಅಂತ ಕರಿಬಾರದು. ಅರ್ಥ ಆಯ್ತಲ್ವಾ? ಹಾಗಾಗಿ ಈ ಸಂದರ್ಭದಲ್ಲಿ ಹಾಗಾದ್ರೆ ಹೇಗೆ ದಹನ ಮಾಡಬೇಕು? ರೇವತ್ಯಾದಿ ಧನಿಷ್ಠಾದಿ ನಕ್ಷತ್ರಗಳಲ್ಲಿ ಮರಣ ಹೊಂದಿದ್ರು ಅಂದ್ರೆ ಏನ್ ಮಾಡ್ಬೇಕು ಹಾಗಾದ್ರೆ ಅಂದ್ರೆ, ಶವಸ್ಯ ನಿಕಟೇ ತಾರಕ್ಷ್ಯ ನಿಕ್ಷಿಪೇತ್ ಪುತ್ತಲಾಂಸ್ತದ ದರ್ಭಮಯಾಂಶ್ಚ ಚತುರಾರಕ್ಷ ಮಂತ್ರಾಭಿಮಂತ್ರಿತಾನ್. ಆ ಸಂದರ್ಭದಲ್ಲಿ ದರ್ಭೆಗಳಿಂದ ಮಾಡಿದಂತಹ ಬೊಂಬೆಗಳನ್ನ ಮಾಡಬೇಕಂತ. ಪುತ್ಥಳಿಕ ದರ್ಭೆಯಿಂದ ಮಾಡಿದಂತಹ ಬೊಂಬೆಗಳನ್ನ ಮಾಡಬೇಕಂತೆ. ತಪ್ತ ಹೇಮ ಪ್ರಕರ್ತವ್ಯಂ ವಹಂತಿ ವೃಕ್ಷನಾಮಭಿಹಿ ಪ್ರೇತಾ ಜಾಯತ ಮಂತ್ರೇಣ ಪುನರ್ಹೋಮಾಸ್ತು ಸಂಪುಟೈಹಿ. ಅಲ್ಲಿ ನರೇಂದ್ರೋ ವಹ ಶರ್ಮ ಯಚ್ಚತು ಅಂತ ಇತ್ಯಾದಿ ಮಂತ್ರಗಳಿಂದ ಆಹುತಿ, ತುಪ್ಪದಿಂದ ಆಹುತಿ ಕೊಡ್ಬೇಕಂತೆ. ಆಹುತಿ ಕೊಟ್ಟ ಮೇಲೆ ಆ ಯಾವುದನ್ನ, ಈ ಗೊಂಬೆಯನ್ನು ಏನ್ ಮಾಡಿರ್ತಾರಲ್ಲ, ಪುತ್ಥಳಿಕೆಯಿಂದ ಮಾಡಿರುವ ಗೊಂಬೆ, ಆ ಗೊಂಬೆಯನ್ನ ಪೂರ್ಣ ವಸ್ತ್ರದಿಂದ ಸುತ್ತಬೇಕು. ದರ್ಭಾಣಾಂ ಪ್ರತಿಮಾಂ ಕಾರ್ಯ ಪಂಚೋರ್ಣ ಸೂತ್ರ ವೇಷ್ಟಿತಾ ಯವ್ಯಪಿಷ್ಟೇ ನಾಮ ಲಿಪ್ತಾಭಿ ತಾಭಿ ಸಹ ಶವಂ ದಹೇತ್. ತ್ರಿಪುಷ್ಕರಾತ ಕೃತಿಕಾದಿ ತ್ರಿಪಾದಿ ಧನಿಷ್ಠಾದಿ ಪಂಚಕ ಇತ್ಯಾದಿ ಈ ದೋಷ ಏನು ಹೇಳಿದ್ದಾರೋ ಇಂಥ ಸಂದರ್ಭದಲ್ಲಿ ಮರಣ ಹೊಂದಿದ್ರೆ ದರ್ಭೆಯಿಂದ ಮಾಡಿದ ಗೊಂಬೆಗಳಿಗೆ ಮೊದಲು ಗೋಧಿ ಹಿಟ್ಟು ನೀರು ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಲೇಪನ ಮಾಡಬೇಕು. ಅದಾದ ಮೇಲೆ 5 ಉಣ್ಣೆಯ ವಸ್ತ್ರವನ್ನ 5 ಬಾರಿ ಅದನ್ನು ಸುತ್ತಬೇಕು. ಅದಾದ ಮೇಲೆ ಅದನ್ನ ಕೆಲವು ಪ್ರೇತಹರ್ತ್ರ, ಪ್ರೇತವಾಹ ಇತ್ಯಾದಿ ನಾಮಗಳಿಂದ ಪ್ರೇತಸಕ, ಪ್ರೇತ ಭೂಮಿಪ, ಪ್ರೇತಪ ಅಂತ ಹೇಳಿ ಆ ಗೊಂಬೆಗಳನ್ನ ಇಂತಿಂಥ ಜಾಗದಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಎಲ್ಲಿ? ಚಿತೆಯ ಮೇಲೆ, ಆ ದೇಹದ ಜೊತೆಗೆ ಹೀಗೆಲ್ಲ ಮಾಡಿ ಅದರ ಜೊತೆಯಲ್ಲಿ ಇಟ್ಟು ನಂತರದಲ್ಲಿ ಅಗ್ನಿಸ್ಪರ್ಶವನ್ನ ಮಾಡಬೇಕು. ಹಾಗೆ ಸಾಮಾನ್ಯವಾಗಿ ಎಲ್ಲರೂ ಮರಣ ಹೊಂದಿದಾಗ ಹೋಗಿ ಹೇಗೆ ದಹನ ಮಾಡ್ಕೊಂಡು ಬರ್ತೀವೋ ಹಾಗೆ ದಹನ ಮಾಡಬಾರದು. ಪ್ರತ್ಯೇಕ ವಿಧಿಯನ್ನು ತಿಳ್ಕೊಂಡಿರಬೇಕು, ಕರ್ತೃವು ತಿಳ್ಕೊಂಡಿರಬೇಕು, ಅದನ್ನು ಆಚಾರ್ಯರ ಮುಂದೆ ತಿಳಿಸ್ಬೇಕು, ಅವರದನ್ನು ಮಾಡಿಸ್ಬೇಕು. ಅದೇನಾ? ಅದಷ್ಟೇನಾ? ಅದಾದ ಮೇಲೆ ಇನ್ನೊಂದು ಹೇಳ್ತಾರೆ, ತಥೋ ದಾಹ ಪ್ರಕರ್ತವ್ಯ. ಪ್ರಕರ್ತವ್ಯ ಅನ್ನುವ ಅದನ್ನ ವೇದವ್ಯಾಸ ದೇವರು ಹೇಳ್ತಾರೆ, ನಿಯಮೇನ ಮಾಡಲೇಬೇಕಾದಂತಹದ್ದು. ತೈಶ್ಚ ಪುತ್ತಲಿಕೈ ಸಹ, ಆ ಗೊಂಬೆಯ ಸಮೇತವಾಗಿ ಸುಡಬೇಕು. ಸಪಿಂಡನ ದಿನೇ ಕುರಿಯ ತಸ್ಯ ಶಾಂತಿ ವಿಧಿಂ ಸ್ವತಃ. ಸಪಿಂಡೀಕರಣದ ದಿವಸ ಈ ಪಂಚಕ ಶಾಂತಿ, ತ್ರಿಪಾದಿ ಶಾಂತಿ ಅಂತ ಮಾಡ್ಕೊಳ್ಬೇಕು ಅಂತ. ಅದು ಕೃತತ್ರೇತ ದ್ವಾಪರದಲ್ಲಿ ಅವತ್ತೇ ಮಾಡ್ತಿದ್ರು. ಕಲಿಯುಗದಲ್ಲಿ ಅನೇಕ ಧರ್ಮಶಾಸ್ತ್ರದ ಕೆಲವು ಇತರ ವಾಕ್ಯಗಳನ್ನು ನೋಡಿದಾಗ ಸಪಿಂಡೀಕರಣವಾದ ಮೇಲೆ ಮರುದಿವಸ ಈ ಶಾಂತಿಯನ್ನ ಮಾಡಿಕೊಳ್ಳುವಂತಹದ್ದು ಅನೂಚಾನವಾಗಿ ಇವತ್ತಿಗೆ ಅದು ಸಾಂಪ್ರದಾಯೋಕ್ತವಾಗಿ ಕಂಡಿದೆ. ಇಲ್ಲಿ ಅಂತೂ ಮಾಡೋದು ಬಹಳ ಮುಖ್ಯ. ಮಾಡೋದು ಯಾವುದು? ಪಂಚಕ ಶಾಂತಿ ಅಥವಾ ತ್ರಿಪಾದಿ ಶಾಂತಿ. ಏನೋ ಆಚಾರಗಳು ಏನೋ ಹೇಳಿಬಿಡ್ತಾರೆ, ಅದಕ್ಕೋಸ್ಕರ ಮಾಡಬೇಕು, ಇನ್ನು ಕೆಲವು ಮಾಡಲೇಬಾರದು, ಏನೋ ಈಗೆಲ್ಲ ಉಡಾಫೆ ಮಾಡಬಾರದು ಅಂತ ಹೇಳ್ತಾರೆ. ಯಾಕಂದ್ರೆ ದಾಹಸ್ತತ್ರ ನ ಕರ್ತವ್ಯ, ಯಾರು ಮಾಡೋದಿಲ್ವೋ ಕೃತೆ ಅನ್ಯ ಮರಣಂ ಭವೇತ್. ಆದ ಮೇಲೆ ವ್ಯಥೆ ಪಡೋದಕ್ಕಿಂತ ಭಗವಂತ ನಮಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಬೇಕು. ಆ ಎಚ್ಚರಿಕೆಗೆ ಅನುಗುಣವಾಗಿ ಮಾಡಬೇಕು. ಆ ಮಾಡೋ ದಿವಸ ತಿಲಪಾತ್ರಂ ಹಿರಣ್ಯಂಚ ರೂಪ್ಯಂ ರತ್ನಂ ಯಥಾಕ್ರಮಂ ಘೃತಪೂರ್ಣಂ ಕಾಂಸ್ಯಪಾತ್ರಂ ದದ್ಯಾ ದೋಷ ಪ್ರಶಾಂತಯೇ. ಆ ನಕ್ಷತ್ರಾದಿಗಳಲ್ಲಿ ಹೋದ ದೋಷ ಪ್ರಶಾಂತಿಗಂದ್ರೆ ನಿವಾರಣೆಗೋಸ್ಕರ ತಿಲಪಾತ್ರೆ, ಎಳ್ಳು ತುಂಬಿದ ಪಾತ್ರೆ, ಬಂಗಾರ, ಬೆಳ್ಳಿ, ನವರತ್ನ ಮತ್ತು ತುಪ್ಪ ತುಂಬಿದ ಪಾತ್ರೆ ಮತ್ತು ಒಂದು ಕಾಂಸ್ಯ ಪಾತ್ರೆ, ಒಂದು ವಿಶೇಷವಾಗಿ ತಾಮ್ರದ ಪಾತ್ರೆ, ಹಿತ್ತಾಳೆ, ಇದು ಕಂಚಿನ ಪಾತ್ರೆ, ಇವೆಲ್ಲವನ್ನ ದಾನ ಮಾಡಬೇಕು ಅಂತ ಹೇಳ್ತಾರೆ. ಏವಂ ಶಾಂತಿ ವಿಧಾನಂತು ಕೃತ್ವಾ ದಾಹಂ ಕರೋತಿ ಯಃ ನತಸ್ಯ ವಿಘ್ನೋ ಜಾಯತೆ ಪ್ರೇತಾಯಾಂತಿ ಪರಾಂಗತಿಂ. ಅವರಿಗೆ ಯಾವ ವಿಘ್ನಗಳು ಬರೋದಿಲ್ಲ, ಅವರ ಕರ್ತೃಗಳಿಗೆ, ಜೊತೆಯಲ್ಲಿ ಅವರ ಗೋತ್ರದವರಿಗೆ, ಜೊತೆಯಲ್ಲಿ ಮೃತನಾದವನಿಗೂ ಕೂಡ ಉತ್ತಮವಾದಂತಹ ಯಾಂತಿ ಪರಾಂಗತಿ, ಅವರು ಉತ್ತಮವಾದ ಗತಿಯನ್ನು ಹೊಂದುತ್ತಾನೆ ಅಂತ ಹೇಳ್ತಾರೆ. ಹೀಗಾಗಿ ಅದೊಂದು ನಾವು ದಹನದ ಕಾರ್ಯದಲ್ಲಿ ಇದನ್ನು ತಿಳ್ಕೊಳ್ಬೇಕಾದ ವಿಶೇಷ ವಿಚಾರ ಅಂತ ಹೇಳ್ತಾರೆ. ಇನ್ನೊಂದು ವಿಚಾರ ಹೇಳ್ತಾರೆ, ಅದ್ಯಾವುದು ಅಂತ ಹೇಳಿದ್ರೆ ಸತಿ ಸಹಗಮನ ಅಂತ ಹೇಳ್ತಾರೆ. ಗಂಡ ಮೃತನಾದ ಮೇಲೆ ಹೆಂಡತಿಯಾದವಳು ಅದೇ ಕಾಲದಲ್ಲೇ ಸಹಗಮನವನ್ನು ಮಾಡುವ ಪದ್ಧತಿ. ಇವತ್ತಿನ ಕಾಲಕ್ಕದಿಲ್ಲ, ಹಿಂದೆ ಕೃತತ್ರೇತಾ ದ್ವಾಪರದಲ್ಲಿ ಇತ್ತು. ಅದು ಕೂಡ ನಿಯಮೇನ ಮಾಡಿಕೊಳ್ಳೇಬೇಕು ಅನ್ನುವಂತಹದ್ದಲ್ಲ. ಹೆಂಡತಿಯಾದವಳು ತಾನು ಇಚ್ಛೆ ಪಟ್ಟು ಅವರ ಗುರುಗಳು, ಅವರ ಅತ್ತೆ ಮಾವಂದರು, ತಂದೆ ತಾಯಂದರು ಇವರೆಲ್ಲ ಒಪ್ಪಿರಬೇಕು. ಜೊತೆಯಲ್ಲಿ ಅವಳು ಗರ್ಭಿಣಿ ಆಗಿರಬಾರ್ದು. ಹೀಗೆಲ್ಲ ಅನೇಕ ನಿಯಮಗಳಿದೆ. ಯಾಕಂದ್ರೆ
ನಾವು ಅಭಿಮನ್ಯು ಮೃತನಾದಾಗ ಉತ್ತರಾದೇವಿಯು ಕೂಡ ಅಲ್ಲಿ ಸಹಗಮನಕ್ಕೆ ಅವಕಾಶ ಕೊಡ್ಲಿಲ್ಲ, ಯಾಕೆ ಅವಳು ಗರ್ಭಿಣಿಯಾಗಿದ್ಲು. ಹಾಗಾಗಿ ಕುಂತಿದೇವಿಗೂ ಅದೇ ಮಕ್ಕಳನ್ನ ಬೆಳೆಸ್ಬೇಕಾಗಿತ್ತು. ಮಕ್ಕಳು ಚಿಕ್ಕವರಿದ್ರು ಸಹಗಮನವನ್ನ ಹೇಳಿಲ್ಲ, ಚಿಕ್ಕ ಮಕ್ಕಳಿದ್ರೆ ಬೆಳೆಸ್ಬೇಕಾದದ್ದೇ ಕರ್ತವ್ಯ ಅಂತ. ನದಹೇ ಗರ್ಭಿಣಿ ನಾರಿ ಶರೀರಂ ಪತಿನಾ ಸಹ ಜನಯಿತ್ವ ಪ್ರಸೂತಿಂಚ ಬಾಲಂ ಪೋಷ್ಯ ಸತಿ ಭವೇತ್. ಹಾಗಾಗಿ ಸಹಗಮನ ಅನ್ನೋದು ಒಂದು ಇದೆ ಶಾಸ್ತ್ರದಲ್ಲಿ, ಆದರೆ ಅದನ್ನ ಇವತ್ತಿನ ಕಾಲದಲ್ಲಿ ಹೇಗೆ ಅದಕ್ಕೆ ಕೋಟ್ ಮಾಡ್ಬಿಡ್ತಾರೆ ಅಂದ್ರೆ ಇದು ಹೆಣ್ಣು ಮಕ್ಕಳ ಮೇಲೆ ಮಾಡುವಂತಹ ಒಂದು ಶೋಷಣೆ. ಗಂಡ ಸತ್ರೆ ಹೆಣ್ಮಕ್ಳು ಯಾಕ್ರೆ ಹಾರಬೇಕು, ಅವಳಿಗೆ ಯಾಕದಲ್ಲ, ಹೀಗೆಲ್ಲ ಅನೇಕರು ಪ್ರಶ್ನೆ ಮಾಡ್ತಾರೆ. ಏನು ಅಂದ್ರೆ ಯಾವುದೇ ವಿಚಾರದ ಬಗ್ಗೆ ನಾವು ಮಾತನಾಡಬೇಕಾದ್ರೂ ಕೂಡ ಅದ್ರ ಬಗ್ಗೆ ಸರಿಯಾದ ಜ್ಞಾನ ಇರಬೇಕು. ನಮಗೆ ಜ್ಞಾನ ಇಲ್ಲ ಅಂದ್ರೆ ಮೊದಲನೇದು ಮಾತನಾಡಬಾರ್ದು, ಅರ್ಧಂಬರ್ಧ ತಿಳ್ಕೊಂಡವ್ರು ಮೊದಲು ಮಾತನಾಡಬಾರ್ದು. ಏನಾಗ್ಬಿಡುತ್ತೆ ಅಂದ್ರೆ ಸಹಗಮನವನ್ನ ಮಾಡಬೇಕು ಅಷ್ಟೇ ತಿಳ್ಕೊಂಡು ಅದರಿಂದ ಏನಾಗತ್ತೆ ಲಾಭ, ಯಾವುದ್ರ ಬಗ್ಗೆ ನಮಗೆ ಗಮನ ಇಲ್ಲ. ನೀವು ಯಾವುದನ್ನೂ ಒಪ್ಪದೇ ಇದ್ದಂತ ನಾಸ್ತಿಕರಿಗೆ ಕೊಡುವ ಉತ್ತರ ಅಲ್ಲವೇ ಅಲ್ಲ ಇದು. ಆಸ್ತಿಕರಿಗೆ ಯಾರಿಗೂ ಸಂಶಯ ಇರತ್ತಂಥವ್ರಿಗೆ ಏನು ಉತ್ತರ ಅಂದ್ರೆ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಸ್ತ್ರೀಯರಿಗೆ, ಅದರಲ್ಲೂ ವಿವಾಹಿತ ಸ್ತ್ರೀಯರಿಗೆ ಭಗವಂತನನ್ನ ಆರಾಧನೆ ಮಾಡಲಿಕ್ಕೆ ಮುಖ್ಯ ಪ್ರತಿಮೆ ಯಾವುದು ಅಂದ್ರೆ ಗಂಡ, ಪತಿಯಾದವನು. ಪುರುಷರಿಗೆ ಸಾಲಿಗ್ರಾಮಾದಿ ಪ್ರತೀಕಗಳು ಹೇಗೋ ಹಾಗೆ ಸ್ತ್ರೀಯರಿಗೆ ಛಲಪ್ರತಿಮೆ ಅದು ಗಂಡ. ಅವನು ಇದ್ದಾಗ ಅವನ ಸೇವೆ, ಅವನ ಮಾತು ಕೇಳುವಂತಹದ್ದು, ಅವನ ಅಂತರ್ಯಾಮಿಯಾಗಿ ಸಾಧನೆಯನ್ನ ಮಾಡ್ಕೊಳ್ಬೇಕು, ಭಗವಂತನನ್ನ ಆರಾಧನೆ ಮಾಡುತ್ತಾ. ಅವನು ಇಲ್ಲ ಅಂತಂದ ಮೇಲೆ, ಅಧಿಷ್ಠಾನವೇ ಇಲ್ಲ ಅಂತ ಆದ್ಮೇಲೆ, ಹಾಗಾದ್ರೆ ನಾನಿನ್ ಯಾವ ರೀತಿಯಾದಂತಹ ಸೇವೆಗಳನ್ನ ಮಾಡಲಿ, ಭಗವಂತನನ್ನ ಸಂತೋಷಪಡಿಸ್ಲಿಕ್ಕೆ ಸಾಧ್ಯ ಅಂತ ತಿಳಿದು, ಇನ್ನೂ ಅನೇಕ ಕಾರಣಗಳಿದೆ. ನನ್ನ ಸಮಯ ಕಮ್ಮಿ ಇರೋದ್ರಿಂದ ಒಂದೆರಡು ಮಾತ್ರ ನಾನು ತಿಳಿಸ್ತಿರೋದು. ಹೀಗೆ ತಿಳಿದು ಅವಳು ಏನು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಮುಂದೆ ನಾನು ಈ ಗಂಡನನ್ನೇ ಮತ್ತೆ ಪುನಃ ನನ್ನ ಗಂಡನನ್ನಾಗಿ ಪಡೆಯಬೇಕು ಅಂತ ಇಚ್ಛೆ ಪಟ್ಟು ಮಾಡ್ಕೊಳ್ಳುವಂಥದ್ದಂತೆ. ಆಚಾರ್ಯ ನಮ್ಗೇನ್ ಬೇಡ ಬಿಡ್ರಿ, ಈ ಜನ್ಮಕ್ಕೆ ಸಾಕಾಗಿದೆ, ಇನ್ನೇನ್ ಬೇಡ ಹಂಗಾರೆ ಅಂತ ಅನ್ಕೊಳ್ಳೋರು ಮತ್ತೆ ಈ ಮಾತಲ್ಲ. ಮತ್ತೆ ಈ ರೀತಿ ಇಚ್ಛೆ ಪಡೋರು ಸಹಗಮನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಆ ಸಹಗಮನವನ್ನ ಮಾಡಿದ್ರೆ ಅಲ್ರಿ ಅವನು ಸತ್ತಿರ್ತಾನೆ, ಸತ್ತವನಿಗೆ ದೇಹ ಬೆಂಕಿಯಲ್ಲಿ ಸುಟ್ರೆ ಅವನಿಗೇನೂ ಆಗೋದು ಗೊತ್ತಾಗೋದಿಲ್ಲ. ಆದರೆ ಬದುಕಿರುವಂತಹ ಹೆಣ್ಣು ಮಗಳಿಗೆ ನೋವುಂಟಾಗತ್ತಲ್ವಾ ಅಂತ ಕೇಳಿದ್ರೆ, ಅದಕ್ಕೆ ಹೇಳ್ತಾರೆ ವೇದವ್ಯಾಸ ದೇವರು ಹೇಳ್ತಾರೆ ಈ ಮಾತನ್ನ. ಏನ್ ಮಾಡಬೇಕು ಅಂದ್ರೆ, ಯಾರಿಗೆ ಇಚ್ಛೆ ಪಡ್ತಾರಲ್ಲ ಆ ಹೆಣ್ಣು ಮಗಳು ಗುರುಂ ನಮಸ್ಕೃತ್ಯ, ಮೊದಲು ಗುರುಗಳಿಗೆ ನಮಸ್ಕಾರ ಮಾಡಬೇಕಂತೆ. ತದಾ ನಿರ್ಗಚ್ಚೇನ್ ಮಂದಿರಾತ್ ಭೀಹಿ, ತಕ್ಷಣ ಹೋಗಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬರಬೇಕಂತೆ. ದೇವಾಲಯಂ ಗತ್ವಾ ಭಕ್ತ್ಯಾತಂ ಪ್ರಣಯೇದ್ ಹರಿಂ, ಭಗವಂತನಿಗೆ ನಮಸ್ಕಾರ ಮಾಡಿ ಬರಬೇಕಂತೆ. ಆಮೇಲೆ ಸಮರ್ಪ್ಯ ಆಭರಣಂ ತತ್ರ ಶ್ರೀಫಲಂ ಪರಿಗೃಹ್ಯ ಚ ಲಜ್ಜಾಂ ಮೋಹಂ ಪರಿತ್ಯಜ್ಯ ಸ್ಮಶಾನ ಭವನಂ ವ್ರಜೇತ್. ಹಿರಿಯರಿಂದ, ಮನೆಯಲ್ಲಿರುವ ಹಿರಿಯರಿಂದ ಆಜ್ಞೆ ತಗೊಂಡು ತಾನು ಅಲಂಕಾರ ಮಾಡ್ಕೊಳ್ಬೇಕಂತೆ. ಅಲಂಕಾರವನ್ನ ಮಾಡಿಕೊಂಡು ಗುರುಗಳಿಗೆ ನಮಸ್ಕಾರವನ್ನ ಮಾಡಿ, ಫಲವನ್ನ ಸ್ವೀಕಾರ ಮಾಡಿ, ದೇವರಿಗೆ ನಮಸ್ಕಾರ ಮಾಡಿ ಬಂದು ಬೆಳಗಿನ ಹೊತ್ತಾದರೆ ಸೂರ್ಯಾಂತರ್ಗತ ನಾರಾಯಣನನ್ನ ಚಿಂತನೆ ಮಾಡ್ಬೇಕಂತ. ಸೂರ್ಯಂ ನಮಸ್ಕೃತ್ಯ ಚಿತೆಗೆ ಪ್ರದಕ್ಷಿಣ ಬರಬೇಕು. ಪರಿಕ್ರಮ್ಯಂ ಚಿತಾಂ ತದಾ ಪುಷ್ಪಶಯ್ಯಾಂ ತದಾರೋಹೇನ್ ನಿಜಾಂಕೆ ಸ್ವಾಪಯೇತ್ ಪತಿಂ. ಇದು ಉಪನ್ಯಾಸದಲ್ಲಿ ಹೇಳೋದು ಬಹಳ ಕಷ್ಟ, ಮಾಡೋದು ಬಹಳ, ಉಪನ್ಯಾಸದಲ್ಲಿ ಹೇಳೋದು ಬಹಳ ಸುಲಭ, ಮಾಡೋದು ಬಹಳ ಕಷ್ಟ ಅಂತ ಕೇಳುಗರಿಗೆ ಅನ್ಸತ್ತೆ. ಅರೆ ಒಂದ್ ಮಾತು ಹೇಳ್ತೀನಿ ಕೇಳ್ರಿ, ಆ ಚಿತೆ ಮೇಲೆ ಇದು ಈ ಯುಗಕ್ಕೆಲ್ಲ ಬಿಟ್ಬಿಡ್ರಿ, ಆಗಿನ ಕಾಲಕ್ಕೆ ಮಾಡಿದ್ರು ಕೂಡ ಆಗಲೂ ಹೆಣ್ಣು ಮಕ್ಕಳಿಗೆ ಶೋಷಣೆ ಅಲ್ಲ ಅಂತ ಹೇಳಕ್ ಹೊರಟಿರೋದು. ಆ ಚಿತೆ ಮೇಲೆ ಹೆಂಡತಿ ಆದವಳು ಕುತ್ಕೊಳ್ಬೇಕಂತೆ, ಗಂಡನ ತಲೆಯನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ತಾನು ಕುತ್ಕೊಳ್ಬೇಕಂತೆ. ಆಗ ಅವಳು ಅಗ್ನಿ ಸ್ಪರ್ಶ ಮಾಡಬೇಕು, ಕರ್ತೃವಾದವರು. ಅವಳಿಗದು ನೋವು ಉಂಟಾಗತ್ತ ಅಂದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಈಗ ಸಾಮಾನ್ಯವಾಗಿ ಲೌಕಿಕವಾಗಿ ನಾವು ಈ ಅನಸ್ತೇಷ್ಯಾ ಅಂತ ಕೊಟ್ಬಿಟ್ಟು ಹೊಟ್ಟೆ ಕುಯ್ದೆ, ಕಾಲು ಕುಯ್ದೆ, ಕೈ ಕುಯ್ದೆ, ಎಲ್ಲ ಕುಯ್ದೆ ಮಾಡ್ತಾರೆ. ಅದೇನೋ ನೋವಾಗತ್ತ ಅವ್ರಿಗೆ, ಏನಾಗೋದಿಲ್ಲ. ಆಚಾರ್ಯ ಇಲ್ಲೇ ಅನಸ್ತೇಷ್ಯಾ ಕೊಟ್ಟಿರಲ್ವಲ್ಲ, ಹಾಗೆ ಬಂದು ಕೂತಿರ್ತಾಳಲ್ಲ ಅಂತ ಕೇಳಿದ್ರೆ, ಇಲ್ಲಿ ಯಾವುದು ಅನಸ್ತೇಷ್ಯಾ ಅಂದ್ರೆ ಅವಳಿಗೆ ಭಗವಂತನ ಮೇಲೆ, ಭಗವಂತನ ಮಾತುಗಳ ಮೇಲೆ ಇರುವ ವಿಶ್ವಾಸ ಏನಿದೆ ಅಲ್ಲ, ಅದೇ ಅನಸ್ತೇಷ್ಯಾ ಅಂತ ಇಟ್ಕೊಳ್ರಿ. ಯಾರು ಅಷ್ಟು ವಿಶ್ವಾಸ ಇಟ್ಟು ಅಲ್ಲಿ ಕೂಡ್ತಾರೋ ಅವರಿಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಕೂಡ ಅವಳಿಗೆ ಕಿಂಚಿತ್ತು ನೋವು ಉಂಟಾಗೋದಿಲ್ವಂತೆ. ಹೇಳ್ತಾರೆ, ತಥಾಸಾ ಪತಿ ಸಂಯುಕ್ತ ದಖ್ಯತೆ ನ ಕದಾಚನ ಅಂತರಾತ್ಮಾತ್ಮನ ಭರ್ತ್ರ ಮೃತೇನೈಕತ್ವಮಾಗತ. ಒಂದಿಷ್ಟು ಕೂಡ ಅವಳಿಗೆ ಶರೀರ ನೋವಾಗ್ಲಿಕ್ಕೆ ಭಗವಂತ ಬಿಡೋದಿಲ್ವಂತೆ. ಇದು ನಾವು ಹೇಳಲಿಕ್ಕಾಗಲ್ಲ, ಅಲ್ಲಿ ಕೂತಂತ ಹೆಣ್ಣು ಮಕ್ಕಳು ಅನುಭವಿಸ್ತಿರ್ತಾರೆ. ಆ ಅನುಭವ ಹೇಗಿರುತ್ತೆ ಅಂದ್ರೆ ನೋವಿನಿಂದ ಕೂಡಿರಲ್ವಂತೆ.
ಅದು ಹೇಗೆ ಹೇಳ್ತೀರಾ ಆಚಾರ್ಯ? ಭಗವಂತನಿರುವ ವಿಶ್ವಾಸ. ಆ ಸಂದರ್ಭದಲ್ಲಿ ಒಂದಿಷ್ಟು ನೋವು ಉಂಟಾಯ್ತರಪ್ಪ, ನೀವು ಸುಳ್ಳು ಹೇಳ್ತೀರಾ ಆಚಾರ್ಯ, ಇದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಈ ಮಾತು ಸುಳ್ಳು ಅಂತೀರಾ. ಒಂದು ವೇಳೆ ನೋವಾಯ್ತು ಅಂತಾನೆ ಇಟ್ಕೊಳ್ಳಿ, ಎಷ್ಟೊತ್ತು ನೋವಾಗತ್ತೆ ಅಂತ ಕೇಳಿದ್ರೆ ಸ್ವಲ್ಪ ಹೊತ್ತು ನೋವಾಗತ್ತಲ್ವಾ. ಆದರೆ ಆ ನೋವನ್ನೇನಾದರೂ ಹೆಣ್ಣು ಮಕ್ಕಳು ಪತಿವ್ರತೆಯರು ತಡ್ಕೊಂಡ್ರೆ ಅವ್ರಿಗೇನು ಲಾಭ ಅಂತ ಕೇಳಿದ್ರೆ, ತತ್ರ ಸಾ ಭರ್ತೃ ಪರಮಾ ಸ್ತೂಯಮಾನೋಪ್ಸರ ಗಣೈಹಿ ರಮತೆ ಪತಿನಾ ಸಾರ್ಧಂ ಯಾವದಿಂದ್ರಾಶ್ಚತುರ್ದಶ. 14 ಜನ ಇಂದ್ರರು ಬದಲಾಗಬೇಕಂತೆ, ಆದ್ರೆ 14 ಮನ್ವಂತರ ಅಂತ ಹೇಳ್ದಂಗಾಯ್ತು. ಅಷ್ಟು ಕಾಲ ಸ್ವರ್ಗದಲ್ಲಿ ವಾಸ ಮಾಡ್ಕೊಂಡಿರ್ತಾಳಂತೆ. ಅಷ್ಟೇನಾ? ಅಷ್ಟೇ ಅಲ್ವಂತೆ. ಮಾತೃಕಂ ಪೈತೃಕಂ ಚೈವ ಯತ್ರ ಸಾಚ ಪ್ರದೀಯತೆ ಕುಲತ್ರಯಂ ಪುನಾತ್ಯತ್ರ ಭರ್ತಾರಂ ಯ ಅನುಗಚ್ಚತಿ. ತಂದೆಯ ಮನೆ, ತಾಯಿಯ ಮನೆ, ತಾಯಿಯ ತವರು ಮನೆ, ಗಂಡನ ಮನೆ, ಎಲ್ಲ ಮನೆನೂ ಉದ್ಧಾರ ಮಾಡಿದ ಪುಣ್ಯ ಸಿಗತ್ತಂತವಳು. ಇನ್ನೂ ಏನ್ ಮಾತು ಮುಂದೆ ಹೋಗ್ತಾರೆ, ಏನಂತ? ತಿಸ್ರಹ ಕೋಟಿ ಅರ್ಧ ಕೋಟಿ ಚ ಯಾನಿ ರೋಮಾಣಿ ಮಾನುಷೇ. ಸಾಮಾನ್ಯವಾಗಿ ಮನುಷ್ಯರಲ್ಲಿ ಎಷ್ಟು ರೋಮಗಳಿರುತ್ತೆ ಅಂದ್ರೆ 3.5 ಕೋಟಿ ರೋಮಗಳಿರುತ್ತಂತೆ ಪ್ರತಿಯೊಬ್ಬ ಮನುಷ್ಯನಲ್ಲಿ. ಅಷ್ಟು ವರ್ಷ ಪತಿಯೊಟ್ಟಿಗೆ ಸ್ವರ್ಗಲೋಕದಲ್ಲಿ ವಾಸ ಮಾಡ್ಕೊಂಡಿರ್ತಾಳಂತೆ. ಅಂದ್ರೆ ಏನ್ ಹೇಳಕ್ ಬಂದೆ ನಾನು ಅಂದ್ರೆ, ದುಃಖ ಸ್ವಲ್ಪ ಹೊತ್ತಾದರೂ ಕೂಡ ಅದಕ್ಕೆ ಸುಖದ ಫಲ ಕೋಟ್ಯಾಂತರ ವರ್ಷಗಳಿದೆ, ಕೋಟ್ಯಾಂತರ ವರ್ಷಗಳಿದೆ ಅಂತ. ಈಗ ಸಾಮಾನ್ಯ ಇಂಜೆಕ್ಷನ್ ಕೊಡ್ಬೇಕಾದ್ರೆ ನೋವಾಗತ್ತೆ ಅಂತ ಗೊತ್ತು ನಮಗೆ, ಆದ್ರೂ ಒಂದು 10 ನಿಮಿಷ ತಡ್ಕೊ, ನೋವಾಗತ್ತೆ ಪರವಾಗಿಲ್ಲ, ತಡ್ಕೊಂಡ್ಬಿಡು, ಆಮೇಲೆ ಹಿಂಗೆ ರೋಗವಾಸಿಯಾಗಿ ಒಳ್ಳೆ ಸುಖ ಸಿಗತ್ತೆ ಅಂತ ಹೇಳ್ತಾರೆ. ಹೇಗೋ ಹಾಗೆ ಆಪರೇಷನ್ ಮಾಡಿಸ್ಕೊಂಡ್ಮೇಲೆ 2 ತಿಂಗಳು ರೆಸ್ಟ್ ತಗೊಳ್ಬೇಕು, ಕಾಲ್ ನಿಮ್ಗೆ ಅಲ್ಲಾಡ್ಸಕ್ಕಾಗಲ್ಲ. ಯಪ್ಪ 2 ತಿಂಗಳು ರೆಸ್ಟ್ ತಗೊಳ್ಬೇಕಾ, ನಾನು ಮಾಡೋದೇ ಇಲ್ಲ, ನಾನು ಜೀವನ ಪೂರ್ತಿ ಕಾಲ್ ನೋವಲ್ಲೇ ಅನುಭವಿಸ್ಕೊಂಡಿರ್ತೀನಿ ಅಂತ ಯಾರು ಹೇಳಲ್ಲ. 2 ತಿಂಗಳು ಕಷ್ಟಪಟ್ಟರು ಜೀವನ ಪೂರ್ತಿ ಸುಖವಾಗಿರ್ತೀನಲ್ಲ ಅಂತಾರಲ್ಲ, ಅದೇ ರೀತಿ ಇಲ್ಲಿ ಒಂದಿಷ್ಟು ಹೊತ್ತು ನಾನು ಸುಟ್ಟರೂ ಕೂಡ ಕೋಟ್ಯಾಂತರ ವರ್ಷ ನಾನು ಭಗವಂತನ ಅನುಗ್ರಹದಿಂದ ಸುಖವಾದ ಲೋಕದಲ್ಲಿ ವಾಸ ಮಾಡ್ಕೊಂಡಿರ್ಬೋದಲ್ಲ ಅಂತ ಭಗವಂತನ ಮಾತಿನ ಮೇಲೆ ವಿಶ್ವಾಸ ಇರುವವರು ಈ ಪ್ರಕ್ರಿಯೆಗಳನ್ನು ಮಾಡಬಹುದು ಅಂತ ಹೇಳಿ ಸಹಗಮನದ ಬಗ್ಗೆನೂ ಮಾತಾಡ್ತಾರೆ. ಇದಾದ ಮೇಲೆ ಅಂತೂ ಅಗ್ನಿಸ್ಪರ್ಶಗಳು ಆಗೋಕ್ಕಿಂತ ಮುಂಚೆ ಇಷ್ಟು, ಸಹಗಮನ ಇಲ್ಲ ಆದ ಕಾರಣ ಅಗ್ನಿಸ್ಪರ್ಶ ಮಾಡ್ತಾರೆ. ಅಗ್ನಿಸ್ಪರ್ಶ ಮಾಡಿದ ತಕ್ಷಣ ನಮ್ಮ ಕೆಲಸ ಮುಗೀತು ಅಂತ ಹೊರಟು ಬಿಡಬೇಡ್ರಿ. ಮತ್ತೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಅಲ್ಲಿರ್ಬೇಕಂತ. ಯಾಕೆ ಅಂದ್ರೆ ಅರ್ಧೇ ದಗ್ಧೆ ತವಾ ಪೂರ್ಣೆ ಸ್ಫೋಟಯೇ ತಸ್ಯ ಮಸ್ತಕಂ ಗೃಹಸ್ಥಾನಾಂ ತು ಕಾಷ್ಠೇನ ಯತೀನಾಂ ಶ್ರೀಫಲೇನ ಚ. ಆ ದೇಹ ಸುಡ್ತಾ 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 ಶಿರಸ್ಫೋಟವಾಗತ್ತೆ. ಆ ಶಿರಸ್ಫೋಟ ಆಗೋ ತನಕ ಅಲ್ಲಿ ಕೂತಿರ್ಬೇಕು ನಾವು. ಗೃಹಸ್ಥರಾಗಿದ್ರೆ ಕಟ್ಟಿಗೆಯಿಂದ ಆ ಸ್ಫೋಟವನ್ನು ಆದ ಮೇಲೆ ಅದನ್ನ ಒಡೆದು ಆಮೇಲೆ ಬರಬೇಕಂತ. ಯತಿಗಳು ಬೃಂದಾವನಸ್ಥರಾಗಿದ್ರೆ ಅಲ್ಲಿ ತೆಂಗಿನಕಾಯಿ ಹೊಡೆಯುವ ಪದ್ಧತಿ ಎಲ್ಲ ಇದೆ, ಅಲ್ಲಿ ವ್ಯತ್ಯಾಸ ಆಗತ್ತೆ. ಈ ರೀತಿ ಶಿರಸ್ಫೋಟವಾಗುವ ತನಕ ಇದ್ದು ಅದೆಲ್ಲ ಮುಗಿಸಿ ಆಮೇಲೆ ಮನೆಗೆ ಬರಬೇಕು, ಹೊರತು ಸ್ಪರ್ಶ ಮಾಡಿದ ಕೂಡಲೇ ನಮ್ಮ ಕರ್ತವ್ಯ ಮುಗಿದೋಯ್ತು ಅಂತ ಹೊರಟು ಬರಬಾರದು ಅಂತ ಹೇಳುತ್ತಾರೆ. ದಾಹಾದ ಅನಂತರಂ ಕಾರ್ಯಂ ಸ್ತ್ರೀಭಿ ಸ್ನಾನಂ ತತಸ್ಸುತೈ ತಿಲೋದಕಂ ತಥೋ ದದ್ಯ ನಾಮಗೋತ್ರೋಪಕಲ್ಪಿತಂ. ಅದು ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಬರ್ಬೇಕಂತೆ. ಮನೆಗೆ ಬರ್ಬೇಕಾದ್ರೆ ಹೇಗೆ ಬರ್ಬೇಕು ಅಂದ್ರೆ, ಸ್ತ್ರೀ ಜನೋಗ್ರೇ ಗೃಹಂ ಗಚ್ಚೇತ್ ಅಂತ ಹೇಳ್ತಾರೆ ವೇದವ್ಯಾಸ ದೇವರು. ಏನೀಗಂದ್ರೆ ಅಂದ್ರೆ ಮನೆಗೆ ವಾಪಸ್ ಬರ್ಬೇಕಾದಾಗ ಹೆಣ್ಣು ಮಕ್ಕಳನ್ನು ಮುಂದೆ ಕಳಿಸಿ ಆಮೇಲೆ ನೀವು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಏನ್ ಹೇಳ್ದಂಗಾಯ್ತು ಅಂದ್ರೆ, ಸ್ಮಶಾನಾದಿಗಳಿಗೆ ಸ್ತ್ರೀಯರು ಹೋಗಬಹುದು ಅಂತ ಹೇಳ್ದಂಗಾಗತ್ತೆ. ಇವತ್ತಿನ ಕಾಲಕ್ಕೆ ಕೆಲವು ದೇಶಾಚಾರದಲ್ಲಿ ಹೋಗೋದಿದೆ. ಈ ತಮಿಳುನಾಡು ಕಡೆ, ಉತ್ತರ ಭಾರತದ ಕಡೆ, ಕೆಲವು ಕಡೆ ಎಲ್ಲ ಇವತ್ತಿಗೂ ಕೂಡ, ಉತ್ತರ ಕರ್ನಾಟಕದ ಕಡೆ ಕೆಲವರು ಇವತ್ತಿಗೂ ಕೂಡ ಹೋಗುತ್ತಾರೆ, ಅನೇಕ ಕಡೆ ಹೋಗ್ತಾರೆ. ಹೋಗೋದು ತಪ್ಪು ಅಂತ ಹೇಳಬೇಕು ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ವ್ಯಾಸರೇ ಹೇಳ್ತಾರೆ, ಮರಳಿ ಹೋಗ್ಬೇಕಾದ್ರೆ ಸ್ತ್ರೀಯರು ಮೊದಲು ಹೋಗ್ಬೇಕು, ಪುರುಷರು ಆಮೇಲೆ ಹೋಗ್ಬೇಕು. ಶವವನ್ನು ತಗೊಂಡು ಹೋಗ್ಬೇಕಾದ್ರೆ ಪುರುಷರು ಮೊದಲು, ಸ್ತ್ರೀಯರು ಆಮೇಲೆ ಹೋಗ್ಬೇಕು ಅಂತ ಅದರ ಅರ್ಥ. ಅಂತೂ ಅವ್ರನ್ನ ಮನೆ ಕಳಿಸ್ಬಿಡ್ಬೇಕಂತೆ. ಆಮೇಲೆ ಹಿಂದ್ಗಡೆ ಪುರುಷರು ತತ್ರಾಪಿ ಕರ್ತೃಗಳು ಬರಬೇಕು. ಬರ್ತಾ ಇದ್ದಂಗೆ ಮನೆಗೆ ನೇರವಾಗಿ ಹಾಗೆ ಒಳಗೆ ಹೋಗ್ಬಿಡಬಾರ್ದು, ಮನೆ ಆಚೆ ಬದಿಯಲ್ಲಿ ನಿಂತ್ಕೊಳ್ಬೇಕು. ಯಾಕಂದ್ರೆ ಒಳಗೆ ಹೋಗ್ಬೇಕಾದ್ರೆ ಹೋದ ತಕ್ಷಣ ಮೊದಲು ಹೆಣ್ಮಕ್ಳು ಮುಖ ನೋಡಬಾರ್ದು, ಅದರಲ್ಲಿ ವಿಶೇಷವಾಗಿ ಸುಮಂಗಲಿಯರನ್ನ ನೋಡಬಾರ್ದು. ಮನೆ ಆ ಹತ್ತಿರ ಒಂದು ಮುಖ ಕಾಣುವಂತಹ ಒಂದು ಕನ್ನಡಿ ಅಥವಾ ತಟ್ಟೆ ಇತ್ಯಾದಿಗಳನ್ನ ಇಟ್ಟಿರಬೇಕು. ಅದನ್ನ ನೋಡಿ ಆಮೇಲೆ ಒಳಗೆ ಹೋಗ್ಬೇಕು. ಅಷ್ಟೇನಾ? ಅಲ್ಲಿ ನಿಂತಿರ್ಬೇಕು, ಮನೆ ಆಚೆ ಬದಿಯಲ್ಲಿ ನಿಂತ್ಕೊಂಡು. ಪ್ರಾಶಯೇ ನಿಂಬಪತ್ರಾಣಿ, ನಿಂಬಪತ್ರ ಬೇವಿನ ಎಲೆ ತಿನ್ನಬೇಕು, ಬಾಯಿಗೆ ಹಾಕೊಂಡು ಚೆನ್ನಾಗಿ ಅಗಿಬೇಕಂತ. ಅದನ್ನ ಬೇವಿನ ಎಲೆನ ಚೆನ್ನಾಗಿ ಅಗಿಬೇಕು. ಅಗದು ಆ ಕಹಿಯನ್ನ ಸ್ವೀಕಾರ ಮಾಡಿ ಆಮೇಲೆ ಅದನ್ನ ಉಗುಳಿ ಆಮೇಲೆ ಒಳಗೆ ಹೋಗ್ಬೇಕು. ಏಕೆ? ಈ ಘಟನೆ ನನ್ನ
ಮೈಯಿಗೆ ಮನಸ್ಸಿಗೆ ಎಲ್ಲದಕ್ಕೂ ನೋವು ಉಂಟು ಮಾಡಿದೆ, ಕಹಿ ಉಂಟು ಮಾಡಿದೆ ಅನ್ನೋದಕ್ಕೆ ದ್ಯೋತಕವಾಗಿ ನಿಂಬೆ ಪತ್ರವನ್ನ ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಇವತ್ತು ಇವನು ಕಹಿ ಪದಾರ್ಥ ತಿಂದಿರ್ತಾನೆ ಅಂತಾನೆ ಮುಂದೆ ಅವನಿಗೆ ಸಿಹಿ ಮುಟ್ಕೊಳ್ಳೋದು ಅಂತ ಹೇಳ್ತಾರೆ. ಶುಭ ಸ್ವೀಕಾರಕ್ಕೆ ಸಿಹಿ ತಿನ್ಬೇಕು ಅಂತಾರೆ. ಯಾಕೆ? ಇವತ್ತು ಇವನು ಕಹಿ ತಿಂದಿರ್ತಾನೆ ಅಂತ. ಈ ಕಹಿ ತಿನ್ನೋದು ಸಿಹಿ ತಿನ್ನೋದು, ಈ ಸಿಹಿ ತಿನ್ನೋ ದಿವಸ ಏನ್ ಮಾಡ್ಬಿಡ್ತೀವಿ, ಹೋಳಿಗೆ ಅಂಬೋಡ ಚೆನ್ನಾಗಿ ಮಾಡಿಸ್ಕೊಂಡು ತಿನ್ಬಿಟ್ರೆ ಸಿಹಿ ತಿಂದಂಗಾಯ್ತು, ಪಾಯಸ ತಿನ್ಬಿಟ್ರೆ ಅಂತ. ನೋಡ್ರಿ, ನಡೆದಿರೋ ಘಟನೆ ನಾಲ್ಗೆಗಲ್ಲ ಕಹಿ ತಂದಿರೋದು, ಮನಸ್ಸಿಗೆ ಕಹಿ ತಂದಿರತ್ತೆ. ಹೌದಲ್ವಾ? ಸಿಹಿ ಮುಟ್ಕೊಳ್ಳೋದು ಅಂದ್ರೆ ನಾಲ್ಗೆಗೆ ಸಿಹಿ ಮುಟ್ಸೋದಲ್ಲ, ಮತ್ತೆ ಮನಸ್ಸಿಗೆ ಸಿಹಿ ಮುಟ್ಟಿಸ್ಬೇಕು. ಅದೇಗೆ ಅಂದ್ರೆ, ಈ ಹಣ್ಣು ಈ ಸಿಹಿ ಪದಾರ್ಥ ತಿಂದ್ರೆ ನಾಲ್ಗೆಗೆ ಸಿಹಿ ಆಗತ್ತೆ. ನಿಗಮಕಲ್ಪ ತರೋರ್ ಗಲಿತಂ ಫಲಂ ಶುಕಮುಖಾತ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ. ಅಲ್ವಾ? ಭಾಗವತವೆಂಬ ಸಿಹಿಯಾದ ಹಣ್ಣನ್ನ ತಿಂದ್ರೆ ಆ ಶುಭ ಸ್ವೀಕಾರ ದಿವಸ ಭಾಗವತಾದಿ ಭಗವಂತನ ಮಹಿಮೆಗಳನ್ನ ಶ್ರವಣ ಮಾಡೋದ್ರಿಂದ ಮನಸ್ಸಿಗೆ ಬುದ್ಧಿಗೆ ಎಲ್ಲದಕ್ಕೂ ಸಿಹಿ, ಅದು ಸಿಹಿ ಮುಟ್ಕೊಳ್ಳೋದು. ಅಂದ್ರೆ ಅವತ್ತ್ಯಾಕೆ ಸಿಹಿ ಮುಟ್ಕೊಳ್ಬೇಕು ಅಂದ್ರೆ, ಇವತ್ ಪ್ರಾಶಯ ನಿಂಬೆ ಪತ್ರಾಣಿ, ಇವತ್ತು ಅವನು ಬೇವಿನ ಎಲೆ ತಿಂದಿರ್ಬೇಕು, ಅದನ್ನ ತಿಂತಾರೆ. ಇನ್ನೂ ಕೆಲವು ಕಡೆ ಆ ಬೇವಿನ ಎಲೆ ತಿಂದಾದ್ಮೇಲೆ ಈ ಅವಲಕ್ಕಿ ಮೊಸರು ಕೊಡ್ತಾರೆ. ಒಂದಿಷ್ಟು ಅವಲಕ್ಕಿ ಮೊಸರನ್ನು ಕೂಡ ಬಾಯಿಗೆ ಹಾಕೊಂಡು ಅದೊಂದೆರಡು ಸತಿ ಕಚ್ಚಿ ಅಗದು ಅದಾದ್ಮೇಲೆ ಅದನ್ನು ಉಗುಳಿ ಆಮೇಲೆ ಒಳಗಡೆ ಹೋಗ್ಬೇಕು ಅಂತ ಹೇಳ್ತಾರೆ. ಅದು ದೇಶಾಚಾರಕ್ಕೆ ಸಂಬಂಧಪಟ್ಟದ್ದು. ಮನೆಗೆ ಹೋದ ತಕ್ಷಣನೇ ಗೃಹೇ ಸ್ನಾನಂ ಪುನಃ ಕೃತ್ವ, ಎಲ್ಲ ಕಾರ್ಯ ಮುಗಿಸಿದ್ ಮನೆಗೆ ಹೋದ್ಮೇಲೆ ಮೊದಲು ಸ್ನಾನ ಮಾಡ್ಬೇಕಂತೆ. ಅದಾದ್ಮೇಲೆ ಮಾಡ್ಬೇಕಾದ ಮೊದಲನೇ ಕೆಲಸ ಏನು ಗೊತ್ತಾ? ಗೋಗ್ರಾಸಂ ಚ ಪ್ರದಾಪಯೇತ್. 10 ದಿವಸಗಳ ತನಕವೂ ಕೂಡ ಬ್ರಾಹ್ಮಣರಿಗೆ ಮತ್ತೆ ಗೋವುಗಳಿಗೆ ಭೋಜನದ ವ್ಯವಸ್ಥೆ ಮಾಡಬೇಕು. ಈ ಭೋಜನದ ವ್ಯವಸ್ಥೆ ಹೇಗೆ ಅಂದ್ರೆ, ತಮ್ಮ ಮನೆಯಲ್ಲ, ಎಲ್ಲಾದ್ರೂ ಊಟದ ವ್ಯವಸ್ಥೆ ಇರುವ ಕಡೆ ವ್ಯವಸ್ಥೆ ಮಾಡಬೇಕು ಬ್ರಾಹ್ಮಣರಿಗೆ. ಮೈಲಿಗೆ ಮನೆಯಲ್ಲ, ಅದು ಅಕ್ಕಪಕ್ಕ ಎಲ್ಲಾದ್ರೂ ನೋಡಿ ವ್ಯವಸ್ಥೆ ಮಾಡ್ಕೊಳ್ಬೇಕು. ಈ ಬ್ರಾಹ್ಮಣರಿಗೆ ಕೊಡುವ ದಕ್ಷಿಣೆ, ಆ ಸಂದರ್ಭದಲ್ಲಿ ಗೋವಿಗೆ ಕೊಡುವಂತ ಉಪಯೋಗಿಸುವ ದ್ರವ್ಯ, ಇದು ಮುಂಚಿತವಾಗ್ಲೇ ತೆಗೆದಿಟ್ಟಿರೋ ದ್ರವ್ಯ ಆಗಿರ್ಬೇಕಂತೆ. ಅವತ್ತಿಗೆ ನಾನು ಆ ದುಡ್ಡಿಂದ ನಾನು ಆ ಖರ್ಚು ಮಾಡ್ತೀನಿ ಅಂತ ಮಾಡಿರಬಾರ್ದಂತೆ. ತಂದೆಯೋ ತಾಯಿಯೋ ಇನ್ನೇನು ಮೃತರಾಗ್ತಾ ಇದ್ದಾರೆ ಅಂತ ಅನಿಸಿದಾಗ ಒಂದಿಷ್ಟು ಹಣವನ್ನ ಬೇರೆ ಇಟ್ಟಿರ್ಬೇಕಂತ. ಇದು ನಾನು ಕರ್ತೃವಾದಾಗ ಮೊದಲು 10 ದಿವಸ ಬ್ರಾಹ್ಮಣರ ಭೋಜನಕ್ಕೆ, ಗೋವುಗಳ ಗೋಗ್ರಾಸಕ್ಕಾಗಿ ಇದು ಅಂತ ತೆಗೆದಿಟ್ಟಿರ್ಬೇಕಂತ. ಆ ಹಣದಿಂದ ಬ್ರಾಹ್ಮಣರಿಗೆ ಭೋಜನ ದಕ್ಷಿಣಾದಿಗಳನ್ನು ಕೊಡಬೇಕು ಅಂತ ಹೇಳ್ತಾರೆ. ಅವನು ಊಟ ಮಾಡ್ಬೇಕಾದ್ರೆ ಹೇಗೆ ಊಟ ಮಾಡಬೇಕು? ಪತ್ರಾವಲ್ಯಾಂಶ ಭುಂಜೀಯ. ಅವನು ಊಟ ಮಾಡ್ಬೇಕಾದ್ರೆ ಬೆಳ್ಳಿ ತಟ್ಟೆನೋ ಬಾಳೆ ಎಲೆನೋ ಇನ್ಯಾವುದೋ ತಟ್ಟೆಯಲ್ಲಿ ದಿನ ಊಟ ಮಾಡೋ ತಟ್ಟೆ ಹಂಗೆಲ್ಲ ಊಟ ಮಾಡಬಾರ್ದು, ಪತ್ರಾವಳಿಲಿ ಊಟ ಮಾಡ್ಬೇಕಂತೆ. ಗೃಹ ಅನ್ನಂ ನೈವ ಭಕ್ಷಯೇತ್. ಅವತ್ತಿನ ದಿವಸ ಮನೆ ಅನ್ನ ಊಟ ಮಾಡಬಾರ್ದು. ಮನೆಯನ್ನ ಊಟ ಮಾಡಬಾರ್ದು ಅಂದ್ರೆ ಎಲ್ಲೋ ದರ್ಶನದಿಂದ ತರಿಸ್ಕೋಬೇಕು ಅಂತ ಅರ್ಥ ಅಲ್ಲ. ಮತ್ತೆ ಆಚಾರ್ಯ ಎಂಥ ಅವಕಾಶ ಕೊಟ್ರಿ ಅಂತ ಹಂಗನ್ ಕೊಡ್ಬೇಡ್ರಿ. ಎಲ್ಲಾದ್ರೂ ಶುದ್ಧವಾಗಿ ಮಾಡುವಂತ ಹತ್ತಿರದಲ್ಲಿ ಅಲ್ಲಿಂದ ಅಡಿಗೆಯನ್ನು ತರಿಸ್ಕೊಂಡು ಅವತ್ತು ಊಟ ಮಾಡಬೇಕು. ಸರಿ, ಊಟ ಮಾಡಿದ ಮೇಲೆ ಮೃತಕ ಸ್ಥಾನ ಮಾಲಿಪ್ಯ ದಕ್ಷಿಣಾಭಿಮುಖಂ ತತಃ ದ್ವಾದಶಾಹಕ ಪರ್ಯಂತಂ ದೀಪಂ ಕುರ್ಯಾತ್ ಅಹರ್ನಿಶಂ. ಆ ಮೃತವಾದ ಸ್ಥಾನದಲ್ಲಿ ಒಂದು ದೀಪವನ್ನ ಹಚ್ಚಿಡಬೇಕಂತೆ. ದಕ್ಷಿಣಾಭಿಮುಖವಾಗಿರುವಂತ ಒಂದು ದೀಪವನ್ನು ಹಚ್ಚಿಡಬೇಕು. ಇದು 12 ದಿವಸ ಇರಬೇಕು ಅಂತ ಹೇಳ್ತಾರೆ. ಕೆಲವು ಕಡೆ 10 ದಿವಸ ಅಂತ, ಕೆಲವು ಕಡೆ ಹೇಳೋದು ಅಂದ್ರೆ ಧರ್ಮೋದಕ ದಿವಸದ ತನಕ ಮಾತ್ರ ಅಂತ. ಯಾಕೆ ಅಂದ್ರೆ ಆ ದೀಪದಲ್ಲಿ ಆ ಮೃತನಾದ ಜೀವನ ಸನ್ನಿಧಾನ ಅಲ್ಲಿರುತ್ತೆ ಅಂತ ಹೇಳಿ. ಅದು 10 ದಿವಸ 12 ದಿವಸ ಅಂತ ಹೇಗೆ ಮಾಡ್ಬೇಕು ಅಂದ್ರೆ, 10 ದಿವಸದ ತನಕ ಒಂದು ದೀಪ, ಆ ದೀಪವನ್ನ ವಿಸರ್ಜನೆ ಮಾಡ್ಬೇಕು 10ನೇ ದಿವಸ. ಅದಾದ್ಮೇಲೆ 11ನೇ ದಿವಸ 12ನೇ ದಿವಸಕ್ಕೆ ಮತ್ತೆ ಇನ್ನೊಂದು ದೀಪವನ್ನ ಹಚ್ಚಿಡಬೇಕು ಅಂತ ಹೇಳ್ತಾರೆ. ಆ ಪದ್ಧತಿ ಅದು ಕೂಡ ಇವತ್ತು ದೇಶಾಚಾರಕ್ಕೆ ಸಂಬಂಧಪಟ್ಟದ್ದು ಆಗಿ ಹೋಗ್ಬಿಟ್ಟಿದೆ ಇವತ್ತಿನ ಕಾಲಕ್ಕೆ. ಇರಲಿ, ಅಂತೂ ಕೂಡ ಸೂರ್ಯ ಅಸ್ತಂಗತೆ ತಾರಕ್ಷ್ಯ ಶ್ಮಶಾನೇವ ಚತುಷ್ಪಥೆ ದುಗ್ಧಂಚ ಮೃಣ್ಮಯೇ ಪಾತ್ರೆ ತೋಯಂ ದದ್ಯ ದಿನತ್ರಯಂ. ಈ ಸ್ಮಶಾನಕ್ಕೆ ಸೇರುವಂತಹ 4 ರಸ್ತೆಗಳು ಸೇರುವ ಜಾಗದಲ್ಲಿ ಅಂತ ಹೇಳ್ತಾರೆ. ಅದು ಕಷ್ಟ. ಕಡೆ ಪಕ್ಷ ನಮ್ಮ ಮನೆಯಲ್ಲಾದ್ರೂ ಮಾಡ್ಬೇಕಂತ. ಏನು ಅಂದ್ರೆ, ಮಣ್ಣಿನ ಪಾತ್ರೆ ತಗೊಳ್ಬೇಕು. ಮಣ್ಣಿನ ಪಾತ್ರೆ 2, ಅದ್ರೊಳಗೆ ಒಂದರೊಳಗೆ ಹಾಲು ಹಾಕಿಡಬೇಕು, ಇನ್ನೊಂದರಲ್ಲಿ ನೀರು ಹಾಕಿಡಬೇಕು. ವ್ರತ ಇಲ್ಲದೆ ಇದ್ರೆ ಅಂತ ಇಟ್ಕೊಳ್ರಿ, ವ್ರತ ಇದ್ದಾಗಲ್ಲ. ಮತ್ತೆ ವ್ರತ ಇಲ್ಲದೆ ಇರೋ ಕಾಲಕ್ಕೆ ಒಂದರಲ್ಲಿ ಹಾಲು ಹಾಕಿಡಬೇಕು, ಇನ್ನೊಂದರಲ್ಲಿ ನೀರು ಹಾಕಿಡ್ಬೇಕಂತೆ. ಹಾಕಿಟ್ಟು ಅದ್ರ ಜೊತೆಯಲ್ಲಿ ಅಪಕ್ವ ಮೃಣ್ಮಯಂ ಪಾತ್ರೆ ಕ್ಷೀರ ನೀರ ಪ್ರಪೂರಿತಂ, ಅದ್ರ ತುಂಬಾ ಯಾವಾಗ್ಲೂ ಹಾಲು ನೀರು ತುಂಬಿರ್ಬೇಕಂತೆ. ಅದು ಬಿಟ್ಟು ಒಂದು ದಾರ ತಗೊಂಡು 3 ಕಡ್ಡಿಗಳನ್ನ ಅದಕ್ಕೆ ಕಟ್ಟಬೇಕಂತೆ. ಒಂದು ಈ ಹಾಲಿನ ಪಾತ್ರೆಗಲ್ಲ, ಮತ್ತೆ ಬೇರೆ ಕಡೆ ವ್ಯವಸ್ಥೆ ಮಾಡಬೇಕು. ಒಂದು ದಾರ ಇಳೆ ಬೀಳುವಂತೆ ಮಾಡಿ 3 ಕಡ್ಡಿಗಳು ಇರುವಂತೆ ಮಾಡ್ಬೇಕಂತೆ. ಕಾಷ್ಠತ್ರಯಂ ಗುಣೈರ್ಬದ್ಧಂ ಧೃತ್ವ ಮಂತ್ರಂ ಪಠೇದಿಮಂ. ಅದ್ಯಾಕೆ ಮಾಡ್ಬೇಕು ಅಂತ ಕೇಳಿದ್ರೆ,
ಅದು ವೈಕುಂಠಕ್ಕೆ ದಾರಿ, ಸ್ವರ್ಗದ ಕಡೆಗೆ ದಾರಿ ತೋರಿಸುವಂತೆ ಆ ಮೃತನಾದ ಜೀವನಿಗೆ ಅದು ದಾರಿ ಆಗ್ಬೇಕಂತ. ಆ ಅನುಸಂಧಾನದಿಂದ 3 ಕಾಷ್ಠಗಳನ್ನ ಕಟ್ಟಬೇಕು ಅಂತಾರೆ. ಈ ನೀರಿನ ಪಾತ್ರೆ, ಹಾಲಿನ ಪಾತ್ರೆಗೆ ತಿಟ್ರಲ್ಲ, ಇದ್ಯಾತಕ್ಕೆ ಅಂತ ಕೇಳಿದ್ರೆ ಆ ಮೃತನಾದ ಜೀವನನ್ನ ಕುರಿತು ಹೇಳಬೇಕಂತ. ಏನಂದ್ರೆ, ಇದಂ ನೀರಂ ಇದಂ ಕ್ಷೀರಂ ಅತ್ರ ಸ್ನಾಹಿಮಿತಂ ಪಿಬಾ. ಈ ನೀರಿನಿಂದ ನೀವು ಏನಾಗಿದೆ, ನೀರನ್ನ ಚೆನ್ನಾಗಿ ಕುಡಿಬೇಕಂತೆ, ನೀರನ್ನ ಸ್ನಾನ ಮಾಡಬೇಕು, ಹಾಲನ್ನ ಕುಡಿಬೇಕಂತೆ. ಯಾಕೆ ಅಂದ್ರೆ ದಹನವಾಗಿರ್ತಾರಲ್ಲ, ಅವ್ರು ದಹನ ಮಾಡಿರ್ತೀವಲ್ಲ, ಅಗ್ನಿಯಲ್ಲಿ ಬೆಂದು ಹೋಗಿರ್ತೀಯ, ಹಾಗಾಗಿ ಈ ನೀರನ್ನ ಉಪಯೋಗಿಸ್ಕೋ, ಈ ಹಾಲನ್ನ ಕುಡಿ ಅಂತ ಹೇಳಿ ಅನುಸಂಧಾನದಿಂದ ಹಾಲಿನ ಪಾತ್ರೆ ನೀರಿನ ಪಾತ್ರೆ ಇಟ್ಟಿರ್ಬೇಕು. ಇದು ಮುಗಿದ ಮೇಲೆ ಸರಿಯಾಗಿ ದಹನವಾದ ಮೃತರಾದ ದಿವಸದಿಂದ ಹಿಡ್ಕೊಂಡು ಚತುರ್ಥೇ ಸಂಚಯ ಕಾರ್ಯ ಸ ಅಗ್ನಿಕೈಶ್ಚ ನಿರಗ್ನಿಕೈಹಿ ತೃತೀಯ ಅನ್ಹಿ ದ್ವಿತೀಯೇವ ಕರ್ತವ್ಯಶ್ಚ ವಿರೋಧತಃ. ನೋಡ್ರಿ, ಮರಣ ಹೊಂದಿದ ವ್ಯಕ್ತಿ ಅವನು ಸಾಗ್ನಿಕನಾಗಿದ್ರೆ, ಅಂದ್ರೆ ಔಪಾಸನ ಮಾಡಿಕೊಂಡು ಅಗ್ನಿಹೋತ್ರಿಗಳಾಗಿದ್ರೆ ಅಂಥವರು 4ನೇ ದಿವಸ ಏನು ಅಸ್ಥಿ ಸಂಚಯನ ಮಾಡ್ಕೊಳ್ಬೇಕು. ಮೃತನಾದ ವ್ಯಕ್ತಿ ಕರ್ತೃವಲ್ಲ, ಮೃತನಾದ ವ್ಯಕ್ತಿ ಸಾಗ್ನಿಕನಾಗಿದ್ರೆ ಅವನ ಅಸ್ಥಿ ಸಂಚಯನ 4ನೇ ದಿನ ಮಾಡಬೇಕು. ನಿರಗ್ನಿಕೈಹಿ, ಅಗ್ನಿ ಇಲ್ಲ, ಇಟ್ಕೊಂಡಿಲ್ಲ, ಸಾಮಾನ್ಯವಾಗಿರ್ತಾರೆ ಅನ್ನೋರಿಗೆ 3ನೇ ದಿವಸ ಅಥವಾ 2ನೇ ದಿವಸ ಹೋಗಿ ಅಸ್ಥಿ ಸಂಚಯನ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಅಸ್ಥಿ ಸಂಚಯನ ಅಂದ್ರೆ ಯಾರ ದೇಹವನ್ನು ನಾವು ಅಗ್ನಿಸ್ಪರ್ಶ ಮಾಡಿ ಸುಟ್ಟು ಹಾಕಿರ್ತೀವಲ್ಲ, ಅವರ ಎಲುಬುಗಳು, ಮೂಳೆಗಳು ಇರ್ತಾವಲ್ಲ, ಅದೇ ಜಾಗಕ್ಕೆ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ಸ್ಮಶಾನಂ ಭೂಮಿಂಚ ಸ್ನಾನಂ ಕೃತ್ವ, ಮನೆಯಲ್ಲಿ ಸ್ನಾನಾದಿಗಳು ಮಾಡಿದ್ರು ಮತ್ತೆ ಅಲ್ಲಿ ಹೋದ್ಮೇಲೆ ಇನ್ನೊಮ್ಮೆ ಸ್ನಾನ ಮಾಡ್ಬೇಕಂತೆ. ಪೂರ್ಣ ಸೂತ್ರಂ ವೇಷ್ಟಗಿತ್ವ, ಪೂರ್ಣ ವಸ್ತ್ರವನ್ನ ಅವತ್ತು ನಾವು ಉಟ್ಕೊಳ್ಬೇಕು. ಅಂದ್ರೆ ಕರ್ತೃವಾದವನು ಪವಿತ್ರೀಂ ಪರಿಧಾಯ ಚ, ಪವಿತ್ರವಾದಂತಹ ಉಣ್ಣೆಯ ದಾರದಿಂದ ಮಾಡಿದ ವಸ್ತ್ರವನ್ನ ಧಾರಣೆ ಮಾಡಬೇಕಂತೆ. ಅಷ್ಟೇನಾ? ಅಷ್ಟೇ ಅಲ್ಲ, ಅದಾದ ಮೇಲೆ ಮಾಷ ಬಲಿಂ ಸುತಃ, ಅವತ್ತಿನ ದಿವಸ ಮಾಷ ಬಲಿ, ಮಾಷ ಅಂದ್ರೆ ಉದ್ದಿನ ಬೇಳೆ, ಉದ್ದಿನ ಬೇಳೆಯಿಂದ ಬಲಿ ಪ್ರದಾನ ಮಾಡಬೇಕು ಜೀವನನ್ನ ಉದ್ದೇಶ ಮಾಡಿ. ಅದಾದ್ಮೇಲೆ 3 ಬಾರಿ ತಿಸ್ರಃ ಕುರ್ಯಾತ್ ಪರಿಕ್ರಮ, 3 ಬಾರಿ ಆ ಚಿತೆಗೆ 3 ಬಾರಿ ಪ್ರದಕ್ಷಿಣೆ ಮಾಡಬೇಕಂತೆ. ತಥೋ ದುಗ್ಧೇನ ಚ ಅಭ್ಯುಕ್ಷ ಚಿತಾಸ್ಥಾನಂ ಖಗೇಶ್ವರ. ಭಗವಂತ ಹೇಳ್ತಾನೆ, ಗರುಡ ದೇವರೇ ಕೇಳ್ರಪ್ಪ ಅಂತ ಹೇಳಿ, ಆ ಜಾಗದಲ್ಲಿ ಹಾಲು ಮತ್ತೆ ನೀರನ್ನು ಮಿಶ್ರಣ ಮಾಡ್ಕೊಂಡು ಅಥವಾ ಹಾಲಿನಿಂದ ಪ್ರೋಕ್ಷಣಾದಿಗಳನ್ನ ಮಾಡಬೇಕು. ಜಲೇನ ಸೇಚಯೇತು, ಪ್ರೋಕ್ಷಣೆ ಮಾಡಿದ್ಮೇಲೆ ಒಂದೊಂದು ಅಸ್ಥಿಗಳನ್ನ ತೆಗೆದು ಅದನ್ನ ನೀರಿನಿಂದ ಸ್ವಚ್ಛ ಮಾಡ್ಬೇಕಂತೆ, ತೊಳಿಬೇಕಂತ. ಅದನ್ನು ಚೆನ್ನಾಗಿ ತೊಳೆದು ಏನ್ ಮಾಡ್ಬೇಕು, ಪಲಾಶ ಪತ್ರೇಶು, ಪಲಾಶ ವೃಕ್ಷದ ಎಲೆ ಅಥವಾ ಪತ್ರಾವಳಿ ಇದೆಲ್ಲ ಬರುತ್ತಲ್ಲ, ಅಂಥದ್ರಲ್ಲಿ ಶುದ್ಧವಾಗಿ ಅದನ್ನ ಎತ್ತಿಟ್ಕೊಳ್ಬೇಕಂತೆ. ಆ ಎತ್ತಿಟ್ಕೊಂಡು ಅದಾದ್ಮೇಲೆ ಸಂಸ್ಥಾಪನೆ ಮೃಣ್ಮಯೇ ಪಾತ್ರೆ, ತೊಳೆದೆಲ್ಲ ಅದನ್ನ ಮಡಿಕೆ ಒಳಗೆ ಹಾಕೊಳ್ಬೇಕಂತೆ. ಈ ತೆಗೆದು ಹಾಕೊಳ್ಬೇಕಾದ್ರೂ ಒಂದು ನಿಯಮ ಹೇಳ್ತಾರೆ. ಅದೇನ್ ನಿಯಮ ಅಂತ ಹೇಳಿದ್ರೆ, ಯಾವಾಗ್ಲೂ ಕೂಡ ಪಾದದಿಂದ ಆರಂಭ ಮಾಡಿಕೊಂಡು ಶಿರಪರ್ಯಂತರವಾಗಿ ಎತ್ತಬೇಕು ಮೂಳೆಗಳನ್ನ, ಅಸ್ಥಿಗಳನ್ನ. ಕಾಲಿನಿಂದ ಪ್ರಾರಂಭ ಮಾಡಿಕೊಂಡು ತಲೆ ತನಕ, ಮೇಲಿಂದ ಹೋಗ್ಬಾರ್ದು, ಕೆಳಗಿಂದ ಹೋಗ್ಬೇಕು. ಆ ತೆಗಿಬೇಕಾದ್ರೂ ಕೂಡ ಹೇಗೆಗೋ ತೆಗಿಬಾರ್ದು. ಅಂಗುಷ್ಟ ಮತ್ತೆ ಅನಾಮಿಕ, ಅಂದ್ರೆ ಅಂಗುಷ್ಟ ಅಂದ್ರೆ ಈ ಬೆರಳು, ಅಂಗುಷ್ಟ ಧನ್ವಹ ತರ್ಜನಿ ಮಧ್ಯಮ ಅನಾಮಿಕ ಅಂದ್ರೆ ಇವೆರಡು ಬೆರಳುಗಳು. ಹೆಬ್ಬೆರಳು ಮತ್ತೆ ಉಂಗುರದ ಬೆರಳು, ಇವೆರಡು ಬೆರಳುಗಳಿಂದ ಮಾತ್ರ ತೆಗಿಬೇಕಂತ. ಅಸ್ಥಿಗಳನ್ನ ತೆಗೆದು ಸ್ವಚ್ಛ ಮಾಡಿ ಮಡಿಕೆಯಲ್ಲಿ ಹಾಕಿಟ್ಕೊಳ್ಬೇಕು. ಮೃಣ್ಮಯ ಪಾತ್ರದ ಅದನ್ನು ಹಾಕಿಟ್ಕೊಳ್ಬೇಕು. ಹಾಕಿದ ಮೇಲೆ ಅದನ್ನ ಸಂಗ್ರಹ ಎಲ್ಲ ಮಾಡಿದ ಮೇಲೆ ಮತ್ತೆ ಅಲ್ಲಿ ಪಿಂಡ ಪ್ರದಾನಾದಿಗಳು ಇರುತ್ತೆ. ಬಲಿಂ ಪ್ರೇತಾಯ ಸುಜನಂ ದದ್ಯ ದುಷ್ಟಂ ಯಥಾವಿಧಿ ಪದಾನ ದಶಪಂಚೇವ ಚೋತ್ತರಸ್ಯಾಂ ದುಷಿಂ ವ್ರಜೇತ್. ಹೀಗೆ ಅದನ್ನ ಹಿಡಿದು ಒಂದು ಕಡೇ ಪಕ್ಷ ಉತ್ತರ ದಿಕ್ಕಿಗೆ ಒಂದು 10-15 ಹೆಜ್ಜೆಯಾದ್ರೂ ಇಡಬೇಕಂತ. ಯಾಕೆ ಅಂತ ಕೇಳಿದರೆ, ಈ ಅಸ್ಥಿನೆಲ್ಲ ಎಲ್ಲಿ ವಿಸರ್ಜನೆ ಮಾಡಬೇಕು ಅಂದ್ರೆ ಗಂಗಾ ಸನ್ನಿಧಾನದಲ್ಲಿ, ಗಂಗಾ ನದಿಲಿ ಹಾಕ್ಬೇಕಂತೆ. ಅಂತರ್ದಶಾಹಂ ಯಸ್ಯಾಸ್ತಿ ಗಂಗಾತೋಯೇ ನಿಮಜ್ಜತಿ ನತಸ್ಯ ಪುನರಾವೃತ್ತಿ ಬ್ರಹ್ಮಲೋಕಾತ್ ಕದಾಚನ. ಯಾರೇ ಮನುಷ್ಯರು ಮೃತರಾದರೂ ಕೂಡ ಅವನ ಅಸ್ಥಿಯನ್ನು ಎಲ್ಲಿ ವಿಸರ್ಜನೆ ಮಾಡಬೇಕು ಅಂದ್ರೆ ಗಂಗಾ ನದಿಯಲ್ಲಿ ವಿಸರ್ಜನೆ ಮಾಡಬೇಕಂತ. ಯಾರ ಅಸ್ಥಿ, ಯಾರ ಎಲುಬುಗಳು ಅಂತರ್ದಶಾಹಂ 10 ದಿವಸದ ಒಳಗಡೆ ಗಂಗಾ ನದಿಯಲ್ಲಿ ಬೀಳತ್ತೋ ನತಸ್ಯ ಪುನರಾವೃತ್ತಿ, ಇನ್ನೆಂದಿಗೂ ಹುಟ್ಟೇ ಇಲ್ಲ ಅವರಿಗೆ, ಬ್ರಹ್ಮಲೋಕ ಸಿಗತ್ತೆ ಅಂತ ಹೇಳ್ತಾರೆ. ಯಾವದಸ್ತಿ ಮನುಷ್ಯಸ್ಯ ಗಂಗಾ ತೋಯೇಶು ತಿಷ್ಠತಿ, ಯಾವನ ಅಸ್ಥಿ ಗಂಗಾ ನೀರಿನಲ್ಲಿ ಇರತ್ತೋ ತಾವತ್ ವರ್ಷ ಸಹಸ್ರಾಣಿ ಸ್ವರ್ಗಲೋಕೆ ಮಹೀಯತೆ. ಎಷ್ಟು ವರ್ಷ ಇರತ್ತಲ್ಲ ಅಷ್ಟು 1000 ವರ್ಷ ಎಲುಬುಗಳು 6 ವರ್ಷಗಳು ಗಂಗಾ ನದಿಯಲ್ಲಿ ಹಾಕಿದ್ವಿ ಅಲ್ಲೇ ಇರುತ್ತದು. ಎಷ್ಟು ವರ್ಷ ಇರುತ್ತಲ್ಲ ಅಷ್ಟು 1000 ವರ್ಷ. ಉದಾಹರಣೆ 10 ವರ್ಷ ಇತ್ತು ಅಂತ ಇಟ್ಕೊಳ್ರಿ, ಅಂದ್ರೆ 10,000 ವರ್ಷ
ಆ ಮೃತನಾದ ಜೀವನಿಗೆ ಸ್ವರ್ಗಲೋಕ ಪ್ರಾಪ್ತಿ ಅಂತ ಹೇಳ್ತಾರೆ. ಹಾಗಾಗಿ ಗಂಗಾಲಿ ಹಾಕಬೇಕು ಅನ್ನೋದು ನಿಯಮ, ಒಂದು ನಿಯಮ. ಜೊತೆಯಲ್ಲಿ ಹಾಲು ಹಾಕಬೇಕು ಅಂತ ಹೇಳಿ ಇನ್ನು ಹೇಳ್ತಾರೆ, ಗಂಗಾ ತೀರೆ ಮೃತಂಬಾನಂ ಗಂಗಾಯಾಮೇವ ಪಾತಯೇ ಅನ್ಯ ದೇಶೇ ಕ್ಷಿಪೇದ್ ಭೂಮೋ 27 ಮಾಸಜಂ. ಅವನಿಗೆ ಯಾರು ಮಾಡೋದಕ್ಕೆ ಕ್ರಿಯೆಗಳು ಮಾಡ್ಲಿಕ್ಕೆ ಯಾರೂ ಇಲ್ಲ, ಗಂಗಾ ತೀರದಲ್ಲಿ ಸತ್ತಿದ್ದಾನ ತೆಗೆದು ಗಂಗಾ ನದಿಯಲ್ಲೇ ಹಾಕ್ಬಿಡ್ತಾರಂತೆ. ಅವನ ಅಸ್ಥಿ ಅಲ್ಲಿರೋದು ಬಹಳ ಮುಖ್ಯ ಅನ್ನೋದು ಅಭಿಪ್ರಾಯ. ಹೀಗೆ ಮಾಡೋದ್ರಿಂದ ಸಾವಿರಾರು ವರ್ಷಗಳ ಗಟ್ಟಲೆ ಬ್ರಹ್ಮಲೋಕ, ಸ್ವರ್ಗಲೋಕ, ಅನೇಕ ಒಳ್ಳೊಳ್ಳೆ ಲೋಕಗಳು ಅವನಿಗೆ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಆದರೆ ಅದೊಂದಕ್ಕೆ ಮಾತ್ರ ಹಾಕಬೇಕು ಅಂತನೂ ಏನಿಲ್ಲ. ಮತ್ತೆ ಯಾರ ಮನೆ ಹತ್ತಿರ ಮಹಾನದಿ ಇರುತ್ತೋ, ಗಂಗಾ ನದೀನಾಂ ಅಭಾವೇ, ಯಾರಿಗೆ ಗಂಗಾ ನದಿ ಸಿಗೋದಿಲ್ವೋ ಈ ಪೃಥಿವ್ಯಾಂ ಸ್ಥಾಪನಂ ಸ್ಮೃತಂ, ಅವರು ಅದನ್ನ ಭೂಮಿಯನ್ನ ಅಗದು ಭೂಮಿಯಲ್ಲೇ ಅದನ್ನ ಉಳಬಹುದಂತೆ, ಮುಚ್ಚಿಬಿಡಬಹುದಂತೆ. ಅಥವಾ ಯತ್ರ ಸಂತಿ ಮಹಾನದ್ಯ, ಯಾರ ಊರಿನ ಹತ್ತಿರ ಮಹಾನದಿ ಇದೆಯೋ ತದಾ ಅಸ್ವೇವ ನಿಕ್ಷಿಪೇ, ಆ ಮಹಾನದಿಯನ್ನು ಬಿಡಲಿಕ್ಕೆ ಅವಕಾಶ ಇದೆ. ಮಹಾನದಿ ಅಂದ್ರೆ ಸಮುದ್ರವನ್ನ ಸೇರುವಂತಹ ನದಿಗಳು. ಅದರಲ್ಲೂ ನಮ್ಮ ಈ ಪ್ರಾಂತ್ಯದವರೆಗೆ ಕಾವೇರಿ ಸಮುದ್ರವನ್ನ ಸೇರುವ ಮಹಾನದಿ ಜೀವನದಿಯಾಗಿದೆ. ಹಾಗಾಗಿ ಆ ನದಿಯಲ್ಲಿ ಹೋಗಿ ಬಿಟ್ಟು ಬರಬೇಕು ಅಂತ. ಇನ್ನು ಕೆಲವರು ಇದನ್ನೊಂದು ಈ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಹೇಗೆ ವ್ಯವಸ್ಥೆ ಅಂತಂದ್ರೆ, ಅರ್ಧವನ್ನ ಆ ಅಸ್ಥಿಗಳನ್ನ ಸಂಚಯನ ಮಾಡಿರ್ತಾರಲ್ಲ, ಸಂಗ್ರಹ ಮಾಡಿರ್ತಾರೆ, ಅದನ್ನ 2 ಭಾಗ ಮಾಡ್ಕೊಳ್ಳೋದು. ಒಂದು ಭಾಗ ತಗೊಂಡು ಹೋಗಿ ನಮ್ಮ ಮನೆ ಹತ್ತಿರ 10 ದಿವಸದ ಒಳಗಡೆ ಹೋಗಿ ಅದನ್ನ ವಿಸರ್ಜನೆ ಮಾಡಿ ಬಂದ್ಬಿಡ್ತಾರೆ. ಇನ್ನೊಂದಿಷ್ಟು ಭಾಗವನ್ನ ತೆಗೆದಿಟ್ಕೊಂಡಿರ್ತಾರೆ. ಅದನ್ನು ಹೋಗಿ ಯಾವತ್ತಾರು ಎಲ್ಲ ಮುಗಿದ ಮೇಲೆ ಆಮೇಲೆ ಅದನ್ನು ಹೋಗಿ ಕಾಶಿಗೋ ಹರಿದ್ವಾರದಲ್ಲೋ ಗಂಗಾ ನದಿಯಲ್ಲಿ ಇರುತ್ತೋ ಅಲ್ಲಿ ಹೋಗಿ ವಿಸರ್ಜನೆ ಮಾಡಿ ಬರ್ತಾರೆ. ಆದರೆ ಹಾಗೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಏನಿಲ್ಲ, ಅವಕಾಶ ಇದೆ. ಯಾರಿಗೆ ಅವಕಾಶ ಅಂದ್ರೆ ಕರ್ತೃವಿಗೆ ಅವಕಾಶ ಇದೆ, ತನ್ನ ಗೋತ್ರದವರಿಗೆ ಅವಕಾಶ ಇದೆ. ಹೊರತು ಯಾರ್ಯಾರೋ ಹೋಗ್ತಿರ್ತಾರಲ್ಲ, ನೀವು ಕಾಶಿಗೆ ಹೋಗ್ತಿದ್ದೀರಾ, ಒಂದು ತಡ್ರಿ ಸ್ವಲ್ಪ ನಮ್ಮ ಅಪ್ಪ ಅಮ್ಮನ ಒಂದಿಷ್ಟು ಮೂಳೆಗಳಿದೆ ಅದನ್ನ ಕೊಟ್ಟು ಕಳಿಸ್ಬಿಡ್ತೀನಿ, ಇದಾಗುತ್ತಾವ ಇವತ್ತಿನ ಕಾಲಕ್ಕೆ. ಹಂಗೆ ಹೋಗಿರ್ತಾರಲ್ಲ, ಹಂಗೆ ಒಂಚೂರು ವಿಸರ್ಜನೆ ಮಾಡಿ ಬಂದ್ಬಿಡ್ರಿ, ದಯಮಾಡಿ ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಕೆಲವು ಜನರಿಗೆ ಮಾತ್ರ ಅದನ್ನ ಹೋಗಿ ಅದನ್ನ ವಿಸರ್ಜನೆ ಮಾಡ್ಲಿಕ್ಕೆ ಅವಕಾಶ ಉಂಟು. ಯಾರಿಗೆ ಅಂದ್ರೆ ಸ್ವತಃ ಪುತ್ರನಿಗೆ ಅವಕಾಶವಿದೆ, ಅಣ್ಣ ತಮ್ಮಂದ್ರೊಳಗೆ ಅವಕಾಶವಿದೆ, ದಾಯಾದಿಗಳಿಗೆ ಅವಕಾಶವಿದೆ. ಅದು ಬಿಟ್ಟರೆ ದೌಹಿತ್ರನಿಗೆ ಅವಕಾಶವಿದೆ, ಅಂದ್ರೆ ಮಗಳ ಮಗನಿಗೆ ಅವಕಾಶವಿದೆ. ಇಷ್ಟು ಜನ ಮಾತ್ರ. ಇದು ಬಿಟ್ಟು ಬೇರೆಯವರ ಕೈಲಿ ಕಳಿಸಿದ್ರೆ ಅದಕ್ಕೊಂದು ಪ್ರಾಯಶ್ಚಿತ್ತ ಅಂತ, ಒಂದೇ ಪ್ರಾಯಶ್ಚಿತ್ತ. ಇದು ಬಿಟ್ಟು ಸಂಗ್ರಹ ಮಾಡಿದ ಅಸ್ಥಿಗಳೇನಿದೆ ಅದನ್ನ ಮನೆ ಒಳಗೆ ತರೋ ಹಾಗಿಲ್ವಂತೆ. ಅದು ಮನೆ ಆಚೆ ಬದಿಲೇ ಇಟ್ಟು ಕಾಪಾಡಬೇಕು ನಾವು. ಆ ಕಾಪಾಡೋದ್ರ ಜೊತೆಗೆ ಹೇಗೆ ಕಾಪಾಡಬೇಕು, ಅದನ್ನ ಯಾರು ಮುಟ್ಟಬಾರದು, ಯಾವ ಪ್ರಾಣಿಯೂ ಮುಟ್ಟಬಾರದು. ಬಹಳ ಕಷ್ಟ ಅದೆಲ್ಲ. ಹಾಗಾಗಿ ಏನ್ ಮಾಡಬೇಕು, ದೇವರು ನಮಗೆ ಯಾವ ಪ್ರಾಂತ್ಯದಲ್ಲಿ ನಾವು ವಾಸ ಮಾಡ್ಕೊಂಡಿರ್ತೀವೋ, ನಮ್ಮ ಮನೆಯ ಹತ್ತಿರ ಯಾವ ಮಹಾನದಿ ಇದೆಯೋ ಅಲ್ಲೇ ಭಕ್ತಿಯಿಂದ ಶ್ರದ್ಧೆಯಿಂದ ವಿಧಿಪೂರ್ವಕವಾಗಿ ವಿಸರ್ಜನೆ ಮಾಡಬಾರದು, ಬಹಳ ಉತ್ತಮ. ಅವಕಾಶ ಇದೆ ಅಂದ್ರೂ ಕೂಡ, ಹೇಗೆ ಅವಕಾಶ, ಅವತ್ತಿನ ಕಾಲದಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಶುದ್ಧವಾದ ರೀತಿಯಲ್ಲಿ ಸಂಚಾರ ಆಗ್ತಾ ಇತ್ತು, ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ರು. ಇವತ್ತು ಹೇಗೇಗೋ ಹೋಗ್ತೀವಿ, ಯಾರ್ಯಾರೋ ಜೊತೆಲಿ ಹೋಗ್ತೀವಿ, ಎಲ್ಲೆಲ್ಲೋ ಸಂಪರ್ಕಗಳಾಗ್ತಾ ಇರತ್ತೆ, ಅವೆಲ್ಲ ಬಹಳ ಕಷ್ಟ. ಎಲ್ಲನೂ ಮೀರಿ ನಾನು ಶುದ್ಧವಾಗಿ ಹೋಗಿ ವಿಸರ್ಜನೆ ಮಾಡಿ ಬರ್ತೀನಿ, ಅದಕ್ಕೂ ಅವಕಾಶ ಉಂಟು, ಇರ್ಲಿ. ಅಂತೂ ಈ ರೀತಿಯಾಗಿ ಅಸ್ಥಿಯನ್ನ ಹೀಗೆ ವಿಸರ್ಜನೆ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ವಿಸರ್ಜನೆ ಮಾಡಿದ ಮೇಲೆ ಅವತ್ತಿನ ಕಾರ್ಯ ಮುಗೀತು. ಪುತ್ರ ಶೋಕಂ ಪರಿತ್ಯಜ್ಯ, ಪುತ್ರ ಶೋಕಂ ಪರಿತ್ಯಜ್ಯ ಧೃತಿಮಾಸ್ಥಾಯ ಸಾತ್ವಿಕಿಂ ಪಿತು ಪಿಂಡಾದಿಕಂ ಕುರ್ಯಾತ್ ಅಶ್ರುಪಾತಂ ನಕಾರಯೇ. ನೋಡ್ರಿ, ದಹನ ಆಗುವ ತನಕವೂ ಕೂಡ ಅಳಬಾರದು ಅಂತ ಹೇಳ್ತಾರೆ. ಬಹಳ ಕಷ್ಟ. ಎಷ್ಟು ಸಾಧ್ಯವೋ ಅಷ್ಟು ಅದನ್ನು ತಡ್ಕೊಳ್ಬೇಕು, ನಿಗ್ರಹ ಮಾಡಬೇಕು. ಯಾಕೆಂದ್ರೆ ದಹನವಾಗುವ ತನಕ ಏನಾದ್ರೂ ಅತ್ರೆ ಆ ಅಳುವೆ, ಆ ಕಣ್ಣೀರೇ ಮೃತನಾದ ಜೀವನಿಗೆ ಬಾಯಾರಿಕೆ ಆಯ್ತು ಅಂದ್ರೆ ನಿನ್ ಕಣ್ಣೀರು ಅವನಿಗೆ ಕುಡಿಸ್ತಾರಂತೆ. ಹಾಗಾಗಿ ಇನ್ನೂ ಘೋರವಾಗಿ ಹೇಳ್ತಾರೆ, ಸೂಕ್ಷ್ಮವಾಗಿ ನಾನು ನಿಮ್ಗೆ ತಿಳಿಸಿದ್ದಷ್ಟೇ. ಹೀಗೆ ಇಂಥದ್ದು ನಾವೆಲ್ಲ ಮನೇಲಿ ಇಟ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ನಿಗ್ರಹ ಮಾಡ್ಬೇಕು, ಅಳಬಾರದು ಅಂತ ಹೇಳ್ತಾರೆ. ಯಾಕಂದ್ರೆ ನಿನ್ನ ಕಣ್ಣೀರು, ನಿನ್ನ ಗಲೀಜು, ನಿನ್ನ ಎಲ್ಲ ಪದಾರ್ಥಗಳು ಅವರಿಗೆ ತಿನ್ಲಿಕ್ಕೆ ಕುಡಿಲಿಕ್ಕೆ ಕೊಟ್ಬಿಡ್ತಾರಂತೆ. ಹಾಗಾಗಿ ಶ್ಲೇಷ್ಮಾಶ್ರು ಬಾಂಧವೇರ್ ಮುಕ್ತಂ ಪ್ರೇತೋ ಭುಕ್ತಿ ಯಥೋ ವಶಃ. ಎಷ್ಟು ಸಾಧ್ಯವೋ ಅಷ್ಟು ನಿಗ್ರಹ ಮಾಡ್ಕೊಂಡಿರಬೇಕು. ಅದಾದ ಮೇಲೆ ದಶಗಾತ್ರ ವಿಧಿ ಅಂದ್ರೆ 10 ದಿವಸಗಳ ಕಾರ್ಯವನ್ನ ಮಾಡಬೇಕಲ್ಲ. ಅದು ಯಾರ್ಯಾರಿಗೆ ಅಧಿಕಾರ ಇದೆ ಅಂದ್ರೆ, ಮೊದಲನೇ ಅಧಿಕಾರ ಮಕ್ಕಳಿಗೆ. ಪುತ್ರಾಭಾವೇ ವಧೂ ಕುರ್ಯಾತ್ ಭಾರ್ಯಾಭಾವೇ ಚ ಸೋದರಃ ಶಿಷ್ಯೋ ವಾ ಬ್ರಾಹ್ಮಣ ಸೇವಾ ಸಪಿಂಡೋ ವಾ ಸಮಾಚರೇ. ಮೊದಲನೇ ಅಧಿಕಾರ ಮಕ್ಕಳು, ಅದರಲ್ಲೂ ದೊಡ್ಡ ಮಗ. ಜ್ಯೇಷ್ಠಸ್ಯ ವಾ ಕನಿಷ್ಠಸ್ಯ ಭ್ರಾತೃ ಪುತ್ರಶ್ಚ ಪೌತ್ರಕೈ.
ಮಕ್ಕಳಿಲ್ಲ ಅಂತಂದ್ರೆ ಪತ್ನಿಗೆ ಅಧಿಕಾರ ಇದೆ ಅಂತ ಬರೀತಾರೆ ವೇದವ್ಯಾಸ. ಹೆಣ್ಣು ಮಕ್ಕಳು ಅಂದ್ರೆ ತನ್ನ ಹೆಂಡತಿಗೆ ಅಧಿಕಾರ ಅಂತ. ಹೆಂಡತಿಗೆ ಅಧಿಕಾರ ಅಂದ್ರೆ ಅವಳು ಎಲ್ಲ ಕಾರ್ಯವನ್ನು ಮಾಡಬೇಕು ಅಂತ ಅರ್ಥ ಅಲ್ಲ. ಇದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಹೇಳ್ತಾರೆ, ಅವಳು ಮುಂದೆ ನಿಂತು ಮಾಡಿಸ್ಬೇಕು ಅಂತ ಅಭಿಪ್ರಾಯ. ಹಾಗಿಟ್ಕೊಳ್ಬೇಕು ನಾವು. ಯಾರು ಅಂದ್ರೆ ಈಗ ತನ್ನ ಅಣ್ಣನ ಮಕ್ಕಳು ಅಥವಾ ತನ್ನ ತಮ್ಮನ ಮಕ್ಕಳು ಇರ್ತಾರೆ, ಅಂಥವ್ರ ಅಧಿಕಾರಿಗಳಾಗಿರ್ತಾರೆ. ಸಗೋತ್ರದವರು ಇರ್ತಾರಲ್ಲ, ಅವ್ರ ದಾಯಾದಿಗಳು, ಅವರಲ್ಲಿ ಯಾರಾದ್ರೂ ಒಬ್ಬರಾಗಿರ್ತಾರಲ್ಲ, ಅವರು ಆಗಿರ್ತಾರೆ ಅಧಿಕಾರಿಗಳು, ಅವರು ಆಗಬಹುದು. ಕಡೆ ಯಾರೂ ಇಲ್ಲ ಅಂತ ಹೇಳಿದರೆ ಶಿಷ್ಯೋವ ಬ್ರಾಹ್ಮಣಸ್ಯೈವ, ಗುರುಗಳು ಮೃತರಾಗಿರ್ತಾರೆ, ಯಾರೂ ಇಲ್ಲ, ಶಿಷ್ಯನಾದವನು ಗುರುಗಳ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇದರ ಜೊತೆಲಿ ಬ್ರಾಹ್ಮಣಸ್ಯ, ಕಡೆ ಯಾರೂ ಇಲ್ಲ ಅಂದ್ರೆ ಯಾರೋ ಒಬ್ಬ ಬ್ರಾಹ್ಮಣನ ಮುಂದಿಟ್ಟು ಆ ಬ್ರಾಹ್ಮಣ ಎಲ್ಲವನ್ನ ಮಾಡೋದಕ್ಕೆ ಹೆಂಡತಿಯಾದವಳು ಮುಂದೆ ನಿಂತು ಆ ಬ್ರಾಹ್ಮಣನ ಮುಖಾಂತರ ಎಲ್ಲವನ್ನ ಮಾಡಿಸಲಿಕ್ಕೆ ಅವಕಾಶ ಉಂಟು. ಹೀಗೆ ಶ್ರಾದ್ದಕ್ಕೆ ಆ ಕರ್ತೃಗಳಿಗೆ ಅಧಿಕಾರಿಗಳು ಯಾರ್ಯಾರು ಅನ್ನೋದಕ್ಕೆ ಬಹಳಷ್ಟು ವಿಚಾರವನ್ನ ಹೇಳ್ತಾ ಬರ್ತಾರೆ. ಅದಾದ ಮೇಲೆ ಮೊದಲನೇ ದಿವಸದಲ್ಲಿ ಹೇಳಿದೆ ನಾನು, ಇಲ್ಲಿಗೆ ಅದನ್ನು ವಿಚಾರವನ್ನು ನಾವು ಅನ್ವಯ ಮಾಡ್ಕೊಳ್ಬೇಕು. ಇಷ್ಟು ಮಾಡಿ ಕಾರ್ಯವನ್ನ ಮೊದಲನೇ ದಿವಸದಿಂದ ಪ್ರಾರಂಭ ಮಾಡಬೇಕು. ಮೊದಲನೇ ದಿವಸನೇ ಕಾರ್ಯ ಪ್ರಾರಂಭ. ಇದಿಷ್ಟು ಮೊದಲ ದಿವಸ ಮುಗಿಸಿ ಇಲ್ಲಿ ಅಸ್ಥಿ ಸಂಚಯನ 3ನೇ ದಿವಸ 4ನೇ ದಿವಸ ಮಾಡಬೇಕು ಅಂತ ಹೇಳಿದ್ರು. ದಹನಾದಿಗಳು ಅವತ್ತಿನ ದಿವಸನೇ ಮತ್ತೆ ಎಲ್ಲ ಕರ್ಮ ಹಿಡಿದು ಬಿಡಬೇಕು. ಅತ್ಯಂತ ಅನಿವಾರ್ಯ ಇತ್ತು ಅಂತ ಹೇಳಿದ್ರೆ 3ನೇ ದಿವಸ. ಆ 3ನೇ ದಿವಸವೂ ಕೂಡ ಮೊದಲೆರಡು ದಿವಸದ ಅನುಕರ್ಷಣ ಮಾಡಿ ಅಲ್ಲಿ ಕರ್ಮಗಳನ್ನು ಮಾಡಿ ಮುಗಿಸಿದ ಮೇಲೆ 10 ದಿವಸಗಳ ಕಾರ್ಯ ಹೇಗಿರಬೇಕು ಅಂದ್ರೆ, ತಸ್ಮಾತ್ ಜ್ಯೇಷ್ಠ ಸುತೋ ಭಕ್ತ್ಯ ದಶಗಾತ್ರಂ ಸಮಾಚರೇತ್. ಎಷ್ಟು ಜನ ಮಕ್ಕಳು ಇರ್ತಾರೋ ಅಷ್ಟು ಜನ ಮಕ್ಕಳು ಇದರಲ್ಲಿ ಪಾಲ್ಗೊಳ್ಬೇಕು. ಕೆಲವು ಕಾರ್ಯಕ್ಕೆ ದೊಡ್ಡ ಮಗ ಜ್ಯೇಷ್ಠ ಪುತ್ರನಾದವನು ಮುಂದುವರಿಬೇಕು. ಹಾಗಾಗಿ ಹೇಗಿರ್ಬೇಕು ಅವರು ಅಂದ್ರೆ, ಒಂದು ಹೊತ್ತು ಊಟ ಮಾಡಬೇಕು. ಏಕಭೋಜಿ, ಅಷ್ಟು ದಿವಸಗಳು ಏಕಭೋಜಿ. ಭೂಮಿಶಾಯಿ, ನೆಲದ ಮೇಲೆ ಮಲ್ಕೊಳ್ಬೇಕು, ಹಾಸಿಗೆ ಮೇಲೆ ಮಂಚದ ಮೇಲೆ ಮಲಗಲೇಬಾರದು ಅಂತ ಹೇಳ್ತಾರೆ. ಭೂತ್ವ ಬ್ರಹ್ಮಪರ ಶುಚಿ, ಈ ರೀತಿ 10 ದಿವಸ. ಸಪ್ತವಾರಂ ಪರಿಕ್ರಮ್ಯ ಧರಣೀಂ ಯತ್ಫಲಂ ಲಭೇತ್ ಕ್ರಿಯಾಂ ಕೃತ್ವಾ ಪಿತುಃ ಮಾತುಃ ತತ್ಫಲಂ ಲಭತೆ ಸುತಃ. ಈ ರೀತಿ 10 ದಿವಸದ ಕಾರ್ಯವನ್ನ ಯಾರು ಮಾಡ್ತಾರೋ ಅವರಿಗೆ 7 ಬಾರಿ ಭೂಮಿಯನ್ನ ಪ್ರದಕ್ಷಿಣೆ ಮಾಡಿದ್ರೆ ಏನು ಪುಣ್ಯ ಬರಬೇಕು ಅಷ್ಟು ಪುಣ್ಯವನ್ನು ತಂದುಕೊಡುತ್ತಂತೆ. ಜೊತೆಯಲ್ಲಿ ಆರಭ್ಯ ದಶಗಾತ್ರಂಚ ಯಾವದ್ವೈ ವಾರ್ಷಿಕಂ ಭವೇತ್, ಅಂದಿನಿಂದ ಹಿಡಿದು ವಾರ್ಷಿಕ ವರ್ಷಾಂತಕ ಶ್ರಾದ್ದ ತನಕ ಶ್ರದ್ಧೆಯಿಂದ ಮಾಡಿದರೆ ಗಯಾ ಶ್ರಾದ್ದ ಫಲಂ ಭವೇತ್, ಗಯೆಯಲ್ಲಿ ಮಾಡಿದ ಪುಣ್ಯವನ್ನ ತಂದು ಕೊಡ್ತಾರೆ ಅಂತ ಹೇಳ್ತಾರೆ. ಮಾಡಬೇಕಾದ್ರೆ ಹೇಗೆ ಮಾಡಬೇಕು? ಮೊದಲು ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು. ಇಲ್ಲಿ ಕೂಪೆ ತಟಾಕೆ ವಾರಾಮೆ ತೀರ್ಥೆ ದೇವಾಲಯೇ ಪಿವ, ತಟಾಕಗಳಲ್ಲಿ ನದಿಯಲ್ಲಿ ಬಾವಿಯಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು. ಮಂತ್ರ ಉಚ್ಚಾರ ಇರೋದಿಲ್ಲ ಅವರಿಗೆ. ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು. ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಕರ್ಮ ಹಿಡಿಯುವ ಜಾಗ ಒಂದು ವೃಕ್ಷ ಇರಬೇಕಂತೆ. ಆ ವೃಕ್ಷದ ಬುಡದಲ್ಲಿ ಕುತ್ಕೊಳ್ಬೇಕಂತೆ, ದಕ್ಷಿಣಾಭಿಮುಖವಾಗಿ ಕುತ್ಕೊಳ್ಬೇಕಂತೆ. ಕುತ್ಕೊಂಡ್ಮೇಲೆ ಗೋಮಯೇನು ಉಪಲಿಪ್ಯತಾಂ, ಆ ಕರ್ಮ ಮಾಡುವಂತಹ ಜಾಗ ಗೋಮಯದಿಂದ ಸಾರಿಸಿರ್ಬೇಕಂತೆ. ಒಂದು ವೇದಿಕೆಯನ್ನು ನಿರ್ಮಾಣ ಮಾಡ್ಕೊಂಡಿರ್ಬೇಕಂತೆ. ಆ ತಸ್ಯಾಂ ಪರ್ಣೆ ದರ್ಭಮಯಂ, ಆ ವೃಕ್ಷದ ಎಲೆಗಳು ಏನು ಬಿದ್ದಿರ್ತಾವಲ್ಲ ಅದು ಹಾಗೆ ಇರಬೇಕಂತೆ. ಅದರ ಜೊತೆಯಲ್ಲಿ ದರ್ಭಮಯಂ ಸ್ಥಾಪಯ, ದರ್ಭೆಯನ್ನ ಹಾಸ್ಬೇಕು. ಕೌಶಿಕಂ ದ್ವಿಜಂ ತಂ ಪಾದ್ಯಾದಿಭಿ ಅಭ್ಯರ್ಚ ಪ್ರಣಮೇದ ಸ್ಥಿತಿ ಅತಸೀತಿ ಚ. ಮಾಡಿಸುವ ಆಚಾರ್ಯರು ಏನ್ ಬರ್ತಾರಲ್ಲ ಆ ಆಚಾರ್ಯರಿಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಶಿಲೆಯಲ್ಲಿ ಜೀವನ ಸನ್ನಿಧಾನ ಮತ್ತೆ ವಾಸಸ್ಸು ಅಂತ ಕರೀತಾರೆ. ಅಂದ್ರೆ ಮೃತನಾದ ಶರೀರದ ಮೇಲೆ ಸ್ನಾನ ಮಾಡಿಸಿ ಏನು ಹೊಸ ವಸ್ತ್ರವನ್ನ, ನವೀನ ವಸ್ತ್ರವನ್ನು ಹೊತ್ತಿರ್ತಾರಲ್ಲ ಅದರಲ್ಲೇ ಒಂದಿಷ್ಟು ಭಾಗವನ್ನ ಹರಿತಾರೆ. ಅದನ್ನೇ ಅವನ ಕರ್ಮ ಮುಗಿಯುವ ತನಕವೂ ಕೂಡ ಅದೊಂದನ್ನೇ ಧಾರಣೆ ಮಾಡಿರ್ಬೇಕಾಗತ್ತೆ. ಅದ್ಯಾವುದು ಬದಲಾಗೋ ಹಾಗಿಲ್ಲ. ಶಿಲೆ ಬದಲಾಗಬಾರ್ದು. ಇವತ್ತು ಈ ಶಿಲೆ, ನಾಳೆ ಇನ್ನೊಂದು ಶಿಲೆ, ಹಾಗಲ್ಲ. ಮತ್ತೆ ಆ ಶಿಲೆಯೂ ಕೂಡ ಹೇಗೇಗೋ ಇರಬಾರ್ದು ಅಂತ ಹೇಳ್ತಾರೆ. ಒಂದೇ ದ್ರವ್ಯ, ಒಂದೇ ಸ್ಥಳ, ಒಂದೇ ಶಿಲೆ, ಒಂದೇ ವಾಸಸ್ಸು, ಮತ್ತೆ ಮಾಡಿಸುವ ಆಚಾರ ಒಬ್ರೇ. ಇವತ್ತಿ ಆಚಾರ ನಂಗೆ ಯಾಕೋ ಆಚಾರ ಸರಿ ಹೋಗಿಲ್ಲ, ನಾಳೆ ಮತ್ತೆ ಬೇರೆ ಆಚಾರ ಕರ್ಕೊಂಡು ಬರ್ತೀನಿ, ಹಾಗೆಲ್ಲ ಮಾಡೋ ಹಂಗಿಲ್ಲ. 10 ದಿವಸದ ತನಕ, 11, 12ಕ್ಕೆ ಬದಲಾದ್ರೂ ಪರವಾಗಿಲ್ಲ. ಧರ್ಮೋದಕ ಆಗುವ ತನಕ 10ನೇ ದಿವಸ ಪಿಂಡ ಪ್ರದಾನ ಆಗುವ ತನಕವೂ ಯಾವ ಆಚಾರ್ಯರಲ್ಲಿ ನೀವು ಕೇಳಿರ್ತೀರೋ ಅದೇ ಆಚಾರ್ಯರೇ ಮಾಡಿಸ್ಬೇಕು. ಇನ್ನೂ ಒಂದು ಸ್ಥಳ ಅಂತೂ ಅದೇ, ಶಿಲೆ ಅದೇ, ದ್ರವ್ಯಗಳು ಅರ್ಥಾತ್ ಆ ಪದಾರ್ಥಗಳೇನು ಯಾವುದರಿಂದ ನೀವು ಪಿಂಡ ಪ್ರದಾನ ಮಾಡಿರ್ತೀರೋ, ಅನ್ನದಿಂದಲೋ ಅಥವಾ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟಿನಿಂದಲೋ ಅದನ್ನೇ 10 ದಿವಸ ಇಡಬೇಕು. ಇವತ್ತಿದು ನಾಳೆ ಅದು, ನಾಡದ್ ಮತ್ತೊಂದು, ಹಾಗೆ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಒಂದು ಸಣ್ಣ ಬದಲಾವಣೆ ಏನ್ ಗೊತ್ತಾ, ಗುರುಗಳು ಮಾಡಿಸಿರ್ತಾರೆ, ಮರು ದಿವಸ ತನ್ನ ಶಿಷ್ಯನ್ ಕಳಿಸಿರ್ತಾರೆ, ಅದು ಪರವಾಗಿಲ್ಲ. ಅದು ಅಷ್ಟು ಅವಕಾಶ ಅಲ್ಲ. ಒಂದು ವೇಳೆ ಆಚಾರ್ಯರು ಬದಲಾಗೋದು ಅಂದ್ರೆ ಈ ರೀತಿ, ಅದಕ್ಕೂ ಪ್ರಮಾಣ ಅಂತ ಏನಿಲ್ಲ. ಮತ್ತೆ
ಯಾವ ಆಚಾರ್ಯರು ಮಾಡಿಸಿರ್ತಾರೋ ಅದೇ ಆಚಾರ್ಯವೇ ಬಂದು ಮಾಡಿಸ್ಬೇಕು ಅಂತ ಹೇಳ್ತಾರೆ. ಆ ಶಿಲೆಯೂ ಕೂಡ ಕಪ್ಪು ಶಿಲೆ ಹಾಗೆಲ್ಲ ಆಗಿರಬಾರ್ದಂಥದ್ದು. ಇಂತಿಂತ ವರ್ಣದವರಿಗೆ ಇಂತಿಂತ ಶಿಲೆ ಅಂತಿದೆ. ಬ್ರಾಹ್ಮಣರಾದವರಿಗೆ ಬಿಳಿಯಾದ ಶಿಲೆಯೇ ಇರಬೇಕು ಅಂತ ಹೇಳ್ತಾರೆ. ಆ ಶಿಲೆಯಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ದದ್ಯಾ ತಂಡುಲ ಪಾಕೇನ ಯವಪಿಷ್ಟೇನ ವಾಸುತಃ ಉಶೀರಂ ಚಂದನಂ ಭೃಂಗರಾಜ ಪುಷ್ಪಂ ನಿವೇದಯೇತ್. ಪ್ರತಿ ದಿವಸವೂ ಮಾಡುವ ಪಿಂಡ ಪ್ರದಾನ, ಒಂದು ದರ್ಭೆ ಇಟ್ಟು ಒಂದು ಪಿಂಡ ಪ್ರದಾನ ಏನ್ ಮಾಡಿಸ್ತಾರಲ್ಲ, ಆ ಪಿಂಡಕ್ಕೆ ಉಶೀರಂ ಅಂದ್ರೆ ಲಾವಂಚ, ಚಂದನ ಅಂದ್ರೆ ಗಂಧ, ಭೃಂಗರಾಜ ಪುಷ್ಪ ವಿಶೇಷವಾಗಿ ಭೃಂಗರಾಜ ಪುಷ್ಪ, ಧೂಪ ದೀಪ ನೈವೇದ್ಯ ಮುಖವಾಸಂಚ ದಕ್ಷಿಣಾಂ, ಇಷ್ಟು ಸಮರ್ಪಣೆ ಪ್ರತಿನಿತ್ಯ ಆಗ್ಲಿಕ್ಕೇ ಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಕಾಕಾನ್ನಂ ಪಯಸೋಪಾತ್ರೆ ವರ್ಧಮಾನ ಜಲಾಂಜಲೀಂ ಪ್ರೇತಾಯಾಮ್ ಅಮುಕ ನಾಮ್ನೇಚ್ಛ ಮದ್ದತ್ತ ಉಪತಿಷ್ಠತು. ಪ್ರತಿನಿತ್ಯವೂ ಕೂಡ ಒಂದು ಪಾತ್ರೆಯಲ್ಲಿ ಹಾಲು, ಇನ್ನೊಂದು ಪಾತ್ರೆಯಲ್ಲಿ ನೀರು, ಅದ್ರ ಜೊತೆ ಅನ್ನ ಇಟ್ಟು ಇದನ್ನ ಕಾಕಾನ್ನ ಅಂತ ಹೇಳಿ ಪ್ರತಿನಿತ್ಯ ಕಾಕಪಿಂಡ ಅಂತ ಇಟ್ಬಿಟ್ಟು ಬರ್ಬೇಕಂತೆ. ಅದರ ಅಂತರ್ಯಾಮಿ ಒಳಗಿಟ್ಕೊಂಡು ಯಮದೇವರು ತೃಪ್ತರಾಗಲಿ ಅಂತ. ಅದ್ಯಾಕೆ ಕಾಗೆ ಒಳಗಡೆ ಯಮದೇವರು ತೃಪ್ತರಾಗ್ಲಿ ಅಂತ ಕೇಳಿದ್ರೆ, ಮರುತ್ತು ಅಂತ ಒಬ್ಬ ರಾಜ, ಅವನು ಯಾಗ ಮಾಡ್ತಾ ಇದ್ದದ ಶೈಲಿ ಹೇಗಿತ್ತು ಅಂದ್ರೆ ವೇದಗಳು ವರ್ಣನೆ ಮಾಡುತ್ತವ, ಅಂತ ಚೆನ್ನಾಗಿ ವೇದ ಯಾಗ ಮಾಡ್ತಿದ್ದಂತೆ. ಯಾವುದು ತ್ರೇತಾಯುಗದ ಕಾಲ, ರಾವಣನ ದರ್ಬಾರು. ಈ ರಾವಣ ದೇವತೆಗಳಿಗೆಲ್ಲ ಹೋಗೋದು, ಹಿಂಸೆ ಪಡಿಸೋದೆಲ್ಲ ಮಾಡ್ತಿದ್ದಲ್ಲ. ಒಂದ್ಸತಿ ಇಡೀ ದೇವತೆಗಳ ಸಮೂಹವನ್ನೇ ನಾಶಪಡಿಸ್ತೀನಿ ಅಂತ ಹೊರಟಂತೆ. ಈ ದೇವತೆಗಳನ್ನ ರಾವಣನಿಗೆ ಹೆದರಿ ಈ ಮರುತ್ರಾಜ ಮಾಡುವ ಯಾಗವನ್ನ ಪ್ರವೇಶ ಮಾಡ್ತಾರೆ. ಅಲ್ಲಿದ್ದಾನೆ, ಅಲ್ಲಿಗೂ ಬರ್ತಾನೆ ಅಂತ ಗೊತ್ತಾಗೋಯ್ತು ದೇವತೆಗಳಿಗೆ. ಏನು ಮಾಡಿದ್ರು, ತಕ್ಷಣ ಒಬ್ಬೊಬ್ಬ ದೇವತೆಗಳು ಕೂಡ ಒಂದೊಂದು ಪ್ರಾಣಿ ಒಳಗೆ ಸೇರ್ಕೊಂಡ್ಬಿಟ್ರಂತೆ. ಒಬ್ಬೊಬ್ರು ಒಂದೊಂದು ಪ್ರಾಣಿ ಒಳಗಡೆ. ಸ್ಕಂದ ಹೋಗಿ ಸರ್ಪದ ಒಳಗೆ ಸೇರ್ಕೊಂಡ, ವರುಣದೇವರು ಹೋಗಿ ಹಂಸದ ಒಳಗೆ ಸೇರ್ಕೊಂಡ್ರು, ಇಂದ್ರದೇವರು ಹೋಗಿ ನವಿಲೊಳಗೆ ಸೇರ್ಕೊಳ್ತಾರಂತೆ, ಯಮದೇವರು ಹೋಗಿ ಕಾಗೆ ಒಳಗೆ ಸೇರ್ಕೊಳ್ತಾರಂತೆ. ಆ ಎಲ್ಲ ರಾವಣ ಬರ್ತಾನೆ, ಯಾರು ಕಾಣಿಸೋದಿಲ್ಲ ಅಂತ ಹೇಳಿ ಹೊರಟು ಹೋಗ್ತಾನೆ. ಯಾರ್ಯಾರು ಯಾವ ಯಾವ ಪ್ರಾಣಿ ಒಳಗಡೆ ಸೇರ್ಕೊಂಡ್ರಲ್ಲ, ಆ ಪ್ರಾಣಿಯಿಂದ ಆಚೆ ಬಂದ್ರಂತೆ. ಆಚೆ ಬಂದ್ಮೇಲೆ ಆಪತ್ಕಾಲದಲ್ಲಿ ನೀವು ಆಶ್ರಯ ಕೊಟ್ರಿ ಅಂತೇಳಿ ಒಬ್ಬೊಬ್ರು ಒಂದೊಂದು ದೇವತೆಗಳು ಆಯಾ ಪ್ರಾಣಿಗಳಿಗೆ ವರ ಕೊಡ್ತಾರೆ. ಅದಕ್ಕೇನೆ ಇವತ್ತಿಗೂ ನಾವು ರುದ್ರದೇವರ ಮಗ ಕುಮಾರ ಅಂದ್ರೆ ಷಣ್ಮುಖನನ್ನ ನಾವು ಪೂಜೆ ಮಾಡ್ಬೇಕಾದಾಗ, ಸುಬ್ರಹ್ಮಣ್ಯನ ಪೂಜೆ ಮಾಡ್ಬೇಕಾದ್ರೆ ಯಾವ ಪ್ರತೀಕದಲ್ಲಿ ಪೂಜೆ ಮಾಡ್ಬೇಕು ಗೊತ್ತಾ? ಸರ್ಪದ ಪ್ರತೀಕದಲ್ಲೇ ಪೂಜೆ ಮಾಡ್ತೀವಿ ನಾವು. ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ಹಾವಿನ ಪ್ರತೀಕವನ್ನು ನೋಡಿ ಶೇಷದೇವರು ಅಂತ ಚಿಂತನೆ ಮಾಡಬಾರದು. ಶೇಷದೇವರ ಯೋಗ್ಯತಾ ಬಹಳ ಇನ್ನೂ ದೊಡ್ಡದು. ಇವರು ಶೇಷದೇವರಿಗಿಂತಲೂ ಚಿಕ್ಕರು. ಕಾಮ ಮನ್ಮಥ ಅವನೇ ಷಣ್ಮುಖ. ಅವನು ಪೂಜೆ ಮಾಡಬೇಕಾದ್ರೆ ಸರ್ಪದ ಪ್ರತೀಕ. ಯಾಕೆ ಅಂತ ಕೇಳಿದ್ರೆ, ಈ ಸಂದರ್ಭದಲ್ಲಿ ಸ್ಕಂದ ಹೋಗಿ ಸರ್ಪದ ಒಳಗೆ ಸೇರಿಕೊಂಡಿರ್ತಾನೆ. ಆಚೆ ಬಂದ ಮೇಲೆ ಅವನಿಗೆ ವರ ಕೊಡ್ತಾನೆ, ನನ್ನ ಪೂಜೆಯನ್ನ ನಿನ್ನ ಪ್ರತೀಕದಲ್ಲಿ ಮಾಡುವವರಿಗೆ ನಾನು ಸರ್ಪ ಹತ್ಯಾದಿ ದೋಷಗಳನ್ನ ಕಳೆದವರಿಗೆ ಅನುಗ್ರಹ ಮಾಡ್ತೀನಿ. ಹಂಸ ಅದರಿಂದ ಆಚೆ ಬಂದ ವರುಣದೇವರು ಅದಕ್ಕೊಂದು ವರ ಕೊಡ್ತಾರೆ, ಹಾಲು ನೀರು ಒಟ್ಟಿಗೆ ಇದ್ರು ಹಾಲನ್ನ ಮಾತ್ರ ಹೀರುವ ಸಾಮರ್ಥ್ಯ ನಿನಗೆ ಬರಲಿ. ಇನ್ನ ನವಿಲಿಗೊಂದು ವರ ಕೊಡ್ತಾರೆ ಇಂದ್ರದೇವರು. ಹೀಗೆ ಒಬ್ಬೊಬ್ರು ಒಂದೊಂದು ವರ ಕೊಟ್ಕೊಂಡ್ಮೇಲೆ ಕಡೆಯದಾಗಿ ಯಮದೇವರು ಕಾಗೆ ಒಳಗೆ ಹೋಗಿ ಸೇರ್ಕೊಂಡಿರ್ತಾರೆ. ಅದರಿಂದ ಆಚೆ ಬಂದ ಮೇಲೆ ಪಿತೃಗಳನ್ನು ಉದ್ದೇಶ ಮಾಡಿರುವಂತಹ ಶ್ರಾದ್ದಾದಿ ಕರ್ಮಗಳಲ್ಲಿ ಪಿಂಡ ಪ್ರದಾನವನ್ನ ನೀನು ಸ್ವೀಕಾರ ಮಾಡು. ಇದರರ್ಥ ನಿನ್ನಲ್ಲಿ ಕೂತು ನಾನು ಸ್ವೀಕಾರ ಮಾಡಿದರೆ ಮಾತ್ರ, ನೀನು ತಿಂದರೆ ಮಾತ್ರ ಪಿತೃಗಳಿಗೆ ಸದ್ಗತಿಯಾಗಲಿ ಅಂತ ಕಾಗೆಗೆ ಯಮದೇವರು ವರ ಕೊಡ್ತಾರೆ. ಅದಕ್ಕೋಸ್ಕರನೇ ಕಾಕಪಿಂಡ ಅಂತಲೇ ಪ್ರಸಿದ್ಧ. ಅದನ್ನ ಪ್ರತಿನಿತ್ಯ ಇಡಬೇಕು. ಅನ್ನಂ ವಸ್ತ್ರಂ ಜಲಂ ದ್ರವ್ಯಂ ಏನೇ ಕೊಟ್ಟರು ಕೂಡ ಪಿತೃಗಳು ಸಂತೃಪ್ತರಾಗಲಿ ಅಂತ ಮಾಡಿ, ಪ್ರಥಮೇ ಹನಿಯ ಪಿಂಡೋ ದೀಯತೆ ವಿಧಿಪೂರ್ವಕಂ ತೇನೇವ ವಿಧಿನಾನ್ನೇನ ನವಪಿಂಡಾನ್ ಪ್ರದಾಪಯೇ. 9 ದಿವಸಗಳ ತನಕವೂ ಕೂಡ ಇದೇ ರೀತಿ ಕರ್ಮ, ಈ ಕ್ರಮದಲ್ಲೇ ಮಾಡಬೇಕು. 9ನೇ ದಿವಸ ಕೆಲವರು ಅಂದ್ರೆ ದಾಯಾದಿಗಳೆಲ್ಲರೂ, ಕರ್ತೃ ಬಿಟ್ಟು ದಾಯಾದಿಗಳೆಲ್ಲರೂ ಕೂಡ ತೈಲಾಭ್ಯಂಗ ಪ್ರಕರ್ತವ್ಯ ಮೃತಕ ಸ್ವರ್ಗ ಕಾಮ್ಯಯ. 9ನೇ ದಿವಸ ಅಶೋಚ ಇದ್ರೂ ಕೂಡ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಮನೆ ಒಳಗಡೆ ಮನೆ ಸುತ್ತಮುತ್ತ ಎಲ್ಲ ಕಡೆ ದೂರ್ವಾಲಾಜ ಸಮನ್ವಿತಾಹ, ಮನೆ ಸುತ್ತಲೂ ಎಲ್ಲ ಕಡೆಗೂ ಗರಿಕೆ ಮತ್ತು ಭತ್ತದ ಅರಳನ್ನ ಹರಡಬೇಕಂತೆ. ಯಾಕೆ ಅಂದ್ರೆ ದೂರ್ವವತ್ತು ಕುಲವೃದ್ಧಿಸ್ತೆ. ದೂರ್ವ ಅದು ಹೇಗೆ ವೃದ್ಧಿ ಆಗತ್ತೋ ನಿಮ್ಮ ಕುಲ ವೃದ್ಧಿ ಆಗಲಿ. ಲಾಜ ಇವ ವಿಕಾಸತ ಭತ್ತದ ಅರಳು ಅದು ಹೇಗೆ ಹರಳತ್ತೋ ನಿಮ್ಮ ವಂಶ ಅರಳಲಿ ಅಂತ ಅನುಸಂಧಾನ ಮಾಡಿ 9ನೇ ದಿವಸ ಇಷ್ಟು ಕರ್ಮವನ್ನ ಮಾಡಬೇಕು. ಇನ್ನು ಇದಾದ ಮೇಲೆ 10ನೇ ದಿವಸ ಧರ್ಮೋದಕ, 11ನೇ ದಿವಸ ಕೆಲವರಿಗೆ ಅಶೋಚದಿಂದ ಶುದ್ಧರಾಗ್ತಾರೆ. ಅವತ್ತು ಮಾಡುವಂತಹ ಷೋಡಶ ಶ್ರಾದ್ದಗಳು, ವೃಷೋತ್ಸರ್ಗ, 12ನೇ ದಿವಸ ಮಾಡುವ ಸಪಿಂಡೀಕರಣ ಇತ್ಯಾದಿ ವಿಚಾರಗಳನ್ನ ನಾಳಿನ ಉಪನ್ಯಾಸದಲ್ಲಿ, ಮಂಗಳದ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ
ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.